ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ, ವಿವೇಕಾನಂದ ನಗರ, ಸಿರ್ಸಿ. ಇಲ್ಲಿ ಭಗವದ್ಗೀತಾ ಪಠಣ ಸಪ್ತಾಹ ಸಮಾರೋಪ ಕಾರ್ಯಕ್ರಮ ಹಾಗೂ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಭಕ್ತಿ ಭಾವದಿಂದ ತುಂಬ ಗ್ರ್ಯಾಂಡಾಗಿ ಮೊನ್ನೆಯಷ್ಟೇ ಸಂಪನ್ನಗೊಂಡಿತು. ಗೀತಾ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಶ್ರೀಮತಿ ಪ್ರತಿಭಾ ದೇವ್ ಇವರ ಉಪನ್ಯಾಸ ಕಾರ್ಯಕ್ರಮವು ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಅವರ ಉಪನ್ಯಾಸದ ಕಾರ್ಯಕ್ರಮನ ಪೂರ್ತಿಯಾಗಿ ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡಿದ್ದೀನಿ, ನೋಡೋಣ. ಶ್ರೀಮತಿ ಪ್ರತಿಭಾ ದೇವ್ ಇವರು ತಮ್ಮ ಉಪನ್ಯಾಸದಲ್ಲಿ ಭಗವದ್ಗೀತೆಯ ಮಹತ್ವ ಮತ್ತು ವಿಶ್ವರೂಪ ದರ್ಶನ ಯೋಗ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ತುಂಬ ಸುಲಭವಾಗಿ ಮನಮುಟ್ಟುವಂತೆ ಎಲ್ಲರಿಗೂ ಅರ್ಥಪೂರ್ಣವಾಗಿ ತಿಳಿಸಿ ಹೇಳಿದರು. ಇವತ್ತಿನ ಈ ವಿಡಿಯೋ ತುಂಬ ದೊಡ್ಡದು. ಕೊನೆ ತನಕ ವಿಡಿಯೋವನ್ನು ನೋಡಿ. ಭಗವದ್ಗೀತಾ ಶ್ಲೋಕ ಪಠಣವನ್ನು ಕೂಡ ನಾವೆಲ್ಲರೂ ಮಾಡಿದ್ದೇವೆ. ಹಾಗೆ ಕಾರ್ತಿಕ ದೀಪೋತ್ಸವ ಕೂಡ ತುಂಬ ಚೆನ್ನಾಗಿ ಜರುಗಿತ್ತು. ಎಲ್ಲವನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋವನ್ನು ತಪ್ಪದೇ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಶ್ರೀ ವರಸಿದ್ಧಿವಿನಾಯಕ ಜಗದೀಶ್ವರಿ ತಾಯಿ ಹಾಗೆ ನಾಗದೇವತೆಗಳ ಪಾದಾರವಿಂದಗಳಿಗೆ ನೆಲೆಸಿ ಇಂದು ನಾವೆಲ್ಲ ಇಲ್ಲಿ ಪ್ರತಿಭಾ ದೇವ್ ಅವರ ಒಂದು ಉಪನ್ಯಾಸವನ್ನು ಕೇಳಿದ್ದೇವೆ. ಅವರು ನಮಗೆ 11ನೇ ಅಧ್ಯಾಯದ ಅರ್ಥವನ್ನು ಕೂಡ ತಿಳಿಸ್ಕೊಡ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು 11 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂಚೂಣಿಯಲ್ಲಿ ಭಾರತೀಯವರು ಹಾಗೆ ಮಹಾಲಕ್ಷ್ಮಕ್ಕ, ಸವಿತಾ, ಹಿಂಗೆ ಎಲ್ಲರ ಹೆಸರನ್ನು ಹೇಳಿದ್ರೆ ಬಹಳ ಉದ್ದ ಆಗ್ತದೆ. ಹಾಗಾಗಿ ಶಾರ್ಟ್ ಆಗಿ ಹೇಳ್ತಿದ್ದೇನೆ. ನಮ್ಮ ಮಾತೃ ಮಂಡಳಿಯಿಂದ ನಾವು ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗ ಇದು ಮಹಾಸಂಸ್ಥಾನ, ಸೋಂದಾ ಮಹಾಸಂಸ್ಥಾನ ಉಂಟಲ್ಲ, ಗುರುಗಳ ಆದೇಶದ ಮೇರೆಗೆ ನಾವೆಲ್ಲ ನಡೆಸ್ತಾ ಇದ್ದೇವೆ. 3ನೇ ತಾರೀಕಿನಿಂದ ಇಲ್ಲಿವರೆಗೆ ನಾವು 11ನೇ ಅಧ್ಯಾಯದ ಪಠಣವನ್ನು ಮಾಡಿ ಇವತ್ತು ಸಮಾರೋಪದ ಒಂದು ಹಂತಕ್ಕೆ ಬಂದಿದ್ದೇವೆ. ಈ ಒಂದು ಶುಭ ದಿನದಲ್ಲಿ ನಾವು ಈಗ 11ನೇ ಅಧ್ಯಾಯದ ಅರ್ಥವನ್ನು ಕೇಳ್ತೇವೆ ಅಂದರೆ ಇದು ನಮ್ಮ ಸೌಭಾಗ್ಯವೇ ಹೌದು. ಈಗ ನಾನು ಇಲ್ಲಿಗೆ ಬಂದಿರುವ ಎಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಹಾಗೆ ಪ್ರತಿಭಾ ದೇವ್ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಮಹಾ ಗೌರವದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು ಅವರಿಗೆ ಬದಲಿಗೆ. ಈಗ ನಮ್ಮ ಅತಿಥಿಗಳು ಉಪನ್ಯಾಸಕರು ಆದಂಥ ಪ್ರತಿಭಾ ದೇವ್ ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಭಾರತೀಯ ಅವರು. ಶ್ರೀ ಗುರುಭ್ಯೋ ನಮಃ. ಇಂದು ಆಗಮಿಸಿದಂತಹ ಎಲ್ಲ ಸದ್ಭಕ್ತರಿಗೆ ಶ್ರೀ ವರಸಿದ್ಧಿವಿನಾಯಕ ಮಾತೃಮಂಡಳಿಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿನ ನಮ್ಮ ಮಾತೃಮಂಡಳಿಯವರ ಸಹಯೋಗದಲ್ಲಿ ಇವತ್ತಿಗೆ 8 ದಿನಗಳ ಕಾಲ, ಸಪ್ತಾಹ ಅಂದರೆ 7 ದಿನ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದರೆ ನಾವು ಇನ್ನೂ ಒಂದು ದಿನ ಜಾಸ್ತಿನೇ ಶ್ರೀಕೃಷ್ಣ ಪರಮಾತ್ಮನನ್ನ ಅನುಸಂಧಾನ ಮಾಡೋಣ ಅಂತ ಇವತ್ತಿಗೆ ಸಮಾರೋಪ ಅಂತ ಮುಗೀತು ಅಂತಲ್ಲ, ಅದು ಮತ್ತೆ ಉದ್ರಾಯ ಸ್ಥಿತಿಗೆ ಹೋಗಬೇಕು ಇದು. ಹಾಗಾಗಿ ನಾವು ಪ್ರತಿ ಶುಕ್ರವಾರ ಇಲ್ಲಿ ಮಾತೆಯರು ಸೇರಿ ಶಂಕರ ಸ್ತೋತ್ರ, ಭಗವದ್ಗೀತೆ ಪಠಣವನ್ನು ಕೆಲವಾರು
ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಈ ದಿನ ನಾವೆಲ್ಲ ಸಂಭ್ರಮ, ಯಾಕೆಂದರೆ ಮಾತೃಮಂಡಳಿಯವರ ಕಾರ್ತಿಕ ಕೂಡ ಇದೆ ಸಾಯಂಕಾಲ. ಹೀಗೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರತಿಭಾ ದೇವ್ ಇವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರತಿಭಾ ಸತೀಶ್ ದೇವ್ ಇವರು ಮೂಲತಃ ಸಾಲ್ಗಣಿಯವರು. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿ ಸಿರ್ಸಿಯ MM ಕಲಾ ವಿಜ್ಞಾನ ಕಾಲೇಜಿನಲ್ಲಿ ಇಂಗ್ಲಿಷ್ ಮೇಜರ್ನಲ್ಲಿ ಪದವಿ ಪಡೆದಿದ್ದಾರೆ. ಬೆಳಗೆಯ ಶ್ರೀ ಸತೀಶ್ ದೇವ್ ಇವರ ಜೊತೆ ವಿವಾಹ, ಇಬ್ಬರು ಮಕ್ಕಳು. ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಹೊಂದಿರುವವರು ಅಲ್ಲಿನ ಶಾಲೆಯ ಮಕ್ಕಳನ್ನು ರಜಾ ದಿನಗಳಲ್ಲಿ ಸೇರಿಸಿ ಶ್ಲೋಕ ಪಠಣವನ್ನು ಮಾಡಿಸುತ್ತಿದ್ದಾರೆ. ಅಲ್ಲದೆ ಅವರ ಊರಿನ ಬ್ರಾಹ್ಮಣೇತರ ಮಹಿಳೆಯರಿಗೂ ಕೂಡ ಈ ಭಗವದ್ಗೀತಾ ಪಾಠವನ್ನು ಮಾಡಿಸಿದ್ದಾರೆ. ಆನ್ಲೈನ್ ಮೂಲಕ ವೇದ ಮಂತ್ರ ಅಭ್ಯಾಸ ಮಾಡಿರುತ್ತಾರೆ. ಕುಂಕುಮಾರ್ಚನೆಯ ಪೌರವೃತ್ಯವನ್ನು ಕೂಡ ಇವರು ನಡೆಸುತ್ತಿರುವುದು ಒಂದು ವಿಶೇಷವೇ ಸರಿ. ಪ್ರೇರಣಾ ಎಂಬ ಹೆಸರಿನ ಆನ್ಲೈನ್ ಕ್ಲಾಸ್ ನಡೆಸುತ್ತಿದ್ದಾರೆ. ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ ಇವರು ಕದಂಬ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ಮೂಲಕವೇ ಅನೇಕ ಸತ್ಸಂಗಗಳನ್ನು ನಡೆಸಿ ಸೈ ಎನಿಸಿಕೊಂಡಿದ್ದಾರೆ. ಇವೆಲ್ಲದರ ಸಂಗಡ ಯಜಮಾನರ ಜೊತೆಗೆ ಕೃಷಿ, ಹೈನುಗಾರಿಕೆ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಭಗವದ್ಗೀತೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವ ಇವರು ಈ ಗೀತೆಯ ಅರ್ಥಾನುಸಂಧಾನವನ್ನು ಕೂಡ ಮಾಡಿ ಅನೇಕ ಜನಮನ್ನಣೆಯನ್ನ ಪಡೆದಿರುತ್ತಾರೆ. ನನ್ನ ಕ್ಲಾಸ್ಮೇಟ್ ಕೂಡ ಹೌದು ಪ್ರತಿಭಾ ದೇವ್. ನಾವಿಲ್ಲಿ ಅವರಲ್ಲಿ. ಹಾಗಾಗಿ ಈ ದಿನ ನಮ್ಮ ದೇವಸ್ಥಾನಕ್ಕೆ ಅವರನ್ನು ಕರೆಸಿ ನಾವು ಭಗವದ್ಗೀತೆಯನ್ನು ಓದ್ತೇವೆ, ಅದರ ಅರ್ಥ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ನಮಗೆಲ್ಲರಿಗೂ ಸರಳವಾಗಿ ಅರ್ಥೈಸಿಕೊಳ್ಳುವಂತೆ ಅವರು ಚಿಕ್ಕ ಉಪನ್ಯಾಸವನ್ನು ಕೊಡಬೇಕಂತ ನಾನು ಕೇಳ್ಕೊಂಡಾಗ ತುಂಬ ಮನಸ್ಸಿನಿಂದ ಅವರು ಒಪ್ಪಿ ಅವರ ಮನೆ ಕೆಲಸಗಳನ್ನೆಲ್ಲ ಪೂರೈಸಿ, ಕೊಟ್ಟಿಗೆ ಕೆಲಸನೂ ಇದೆ ಅವರಿಗೆ, ಅದನ್ನು ಕೂಡ ಪೂರೈಸಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈಗ ನಿಮ್ಮೆಲ್ಲರ ಉದ್ದೇಶಿಸಿ ಗೀತೆಯ ಕುರಿತು ಅದರ ಮಹತ್ವ ಹಾಗೂ ಈ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಅಂದರೆ ಏನು ಎನ್ನುವುದನ್ನು ಅವರು ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ನಾವೆಲ್ಲ ಆಲಿಸೋಣ. ಅವರ ಉಪನ್ಯಾಸದ ನಂತರ ನಾವು 11ನೇ ಅಧ್ಯಾಯ ಪಠನ ಮಾಡೋಣ. ದೇವ ಸರ್ವಕಾರ್ಯೇಷು ಸರ್ವದ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿ ಮಾಮನಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂದರಿ. ಈ ಕ್ಷೇತ್ರದ ಎಲ್ಲ ದೇವರುಗಳಿಗೂ ನಮಿಸುತ್ತಾ, ಹಾಗೆ ಸೇರಿರುವಂತಹ ನಮ್ಮೆಲ್ಲರ ಪದತಲಗಳಿಗೆ ನಡೆಸುತ್ತಾ ಇಂದಿನ ಉಪನ್ಯಾಸವನ್ನು ನನ್ನ ಜ್ಞಾನದ ಪರಿಧಿಯಲ್ಲಿ ತಮ್ಮ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಬಹುಶಃ ನಾನು ಇಲ್ಲಿ ಸೇರಿರತಕ್ಕಂಥ ಎಲ್ಲರ ಎದುರು ಇಷ್ಟೆತ್ತರಕ್ಕೆ ಕುಳಿತು ಮಾತನಾಡಲಿಕ್ಕೆ ನನಗೆ ಒಂದು ಶಕ್ತಿ ಇದೆಯಾ ಇರುವ ಗೊತ್ತಿಲ್ಲ. ಹಾಗಾಗಿ ದೇವರ ಹತ್ರ ಮೊದಲನೇದಾಗಿ ನನಗೆ ಇವರೆಲ್ಲರ ಮುಂದೆ ಸುಲಲಿತವಾಗಿ ನನಗೆ ಗೊತ್ತಿರೋ ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಶಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ಇವರು ಆರ್ಥಿಕವಾಗಿ ಇವರು ಹೇಳಿದಂತೆ ನಾವೆಲ್ಲರೂ ಭಗವದ್ಗೀತೆಯನ್ನ ತಿಳಿದುಕೊಳ್ಳಲಿಕ್ಕೆ ಸೇರಿದ್ದೇವೆ. ಎಷ್ಟೊಂದು ದಿವಸಗಳಿಂದ, ಎಷ್ಟೊಂದು ವರ್ಷಗಳಿಂದ ಭಗವದ್ಗೀತೆಯನ್ನ ಹೇಳ್ತಾ ಇರುವಂತಹ ನಿಮಗೆ ಮತ್ತೆ ವಿಶೇಷವಾಗಿ ಹೇಳಲಿಕ್ಕೆ ಬಹುಶಃ ಏನು ಇರಲಿಕ್ಕಿಲ್ಲ. ಆದರೂ ಕೂಡ ನಮ್ಮ ಮುಂದೆ ಒಂದು ವಿಚಾರ ಬರುತ್ತೆ. ಸ್ವರ್ಣವಲ್ಲಿ ಮಡಿದ ಶ್ರೀಗಳು ಓದ್ಲಿಕ್ಕೆ ಹೇಳಿದ್ದಾರೆ, ನಾವು ಓದ್ತೇವೆ. ಹಾಗೆ ಇನ್ನೊಂದು ಅಂದ್ರೆ ಸಪ್ತಾಹ ಮಾಡ್ಲಿಕ್ಕೆ ಹೇಳ್ತಾರೆ, ನಾವು ಮಾಡ್ತೇವೆ. ಇನ್ನೂ ಹೆಚ್ಚಿನ ಅಂದ್ರೆ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಆದ್ರೆ ಅದಕ್ಕೂ ಮೀರಿ ಈ ಭಗವದ್ಗೀತೆಗೆ ಅರ್ಥ ಇದೆ ಅನ್ನೋದನ್ನ ನಾವು ತಿಳಿದುಕೊಂಡಾಗ ಎಷ್ಟೊಂದು ಅರ್ಥ ಇದ್ರೊಳಗಿದೆ, ನಮಗೆ ಗೊತ್ತಿಲ್ಲದೆ ಹೋಗಿದ್ದು ಅನ್ನುವಂತಹ ಒಂದು ವಿಚಾರ ನಮಗೆ ಹೊಳಿತಾ ಹೋಗ್ತದೆ. ಅಂತಹ ಹೊಳೆದಂತಹ ವಿಚಾರಗಳ ಒಂದಷ್ಟು ಗುಚ್ಛವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ.
ಯಾವುದೇ ಒಂದು ವಿಷಯಕ್ಕೆ ಒಂದು ಈ ಮುಖ ಎರಡು ಮುಖಗಳಿರೋ ಹಾಗೆ ಒಂದು ನಾಣ್ಯಕ್ಕೆ ಇಲ್ಲಿಯೂ ಕೂಡ ಭಗವದ್ಗೀತೆಯನ್ನ ಆಧ್ಯಾತ್ಮಿಕ ಗ್ರಂಥ ಎನ್ನುವುದರಲ್ಲಿ ವಿಚಾರ ಮಾಡೋದಾದ್ರೆ ಇದು ಭಗವಂತ ಸ್ವತಃ. ಯಾಕೆಂದ್ರೆ ಮೊದಲ ಈ ಪ್ರಾರ್ಥನಾ ಶ್ಲೋಕವೇ ನಮಗೆ ಇದರ ಪರಿಚಯವನ್ನೇ ಮಾಡಿಕೊಡ್ತದೆ. ನಾರಾಯಣೇನ ಸ್ವಯಂ. ಇದು ಯಾವುದೇ ಈ ನಮಗೆ ಮೊಬೈಲ್ ಆದರೆ ಅದಕ್ಕೊಂದು ಟವರ್ ಬೇಕು. ಈ ಭಗವದ್ಗೀತೆ ಟವರ್ ಇಲ್ಲದೇನೆ ಅರ್ಜುನನಿಗೆ ಕೃಷ್ಣನಿಂದ ಹೇಳಲ್ಪಟ್ಟಿದ್ದು, ಅಂದ್ರೆ ಸ್ವತಃ ಭಗವಂತನಿಂದ ಹೇಳಲ್ಪಟ್ಟಿದ್ದು. ಆದ್ದರಿಂದ ಅದು ಭಗವಂತನ ಒಂದು ದಿವ್ಯವಾದಂತಹ ಮಾತು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬಹುದು. ಹಾಗೆ ಇದರ ಮಹಿಮೆ ಎಷ್ಟಪ್ಪ ಅಂದ್ರೆ ಇದರ ಹೇಳಲಿಕ್ಕೆ ಶಬ್ದಗಳು ಇಲ್ಲ. ಹಾಗೆ ಇಲ್ಲಿಯವರೆಗೆ ಇದರ ಮಹಿಮೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಇಲ್ಲ, ಅರ್ಥ ತಿಳಿಸಿದವರು ಇಲ್ಲ. ಅಷ್ಟೊಂದು ಅಪಾರವಾಗಿದ್ದು ಅರ್ಥವನ್ನು ಹೊಂದಿದ್ದು. ಇನ್ನು ಅಪರಿಮಿತವಾದಂತಹ ಅರ್ಥವನ್ನು ಹೊಂದಿದೆ. ಅಂದ್ರೆ ಯಾವುದರ ಮಹಿಮೆಯನ್ನ ಇಷ್ಟೇ ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಅಪರಿಮಿತ ಅಂತ ಹೇಳ್ತಾರೆ. ಹಾಗಾಗಿ ಈ ಭಗವದ್ಗೀತೆಯ ಮಹಿಮೆ ಅಪರಿಮಿತವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು. ಇನ್ನು ಇದು ಎಷ್ಟೋ ರಹಸ್ಯವಾದಂತಹ ವಿಷಯಗಳನ್ನು ನಮಗೆ ತಿಳಿಸ್ತದೆ. ಅಂದ್ರೆ ಗುಟ್ಟು ಹೇಳ್ದಂಗ ಇದು ಅನ್ನುವಂತಹ ಪ್ರಶ್ನೆ ಬರ್ತದೆ. ಆ ರಹಸ್ಯ ಎನ್ನುವುದಕ್ಕೆ ಬೇರೆ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಇದು ನಮ್ಮ ಜೀವನದ ರಹಸ್ಯಗಳನ್ನು ಕೂಡ ನಮಗೆ ತಿಳಿಸ್ತಾ ಹೋಗ್ತದೆ. ಕೇವಲ ಆಧ್ಯಾತ್ಮಿಕ ಗ್ರಂಥ ಅಂತ ಓದುವುದರ ಬದಲಾಗಿ ನಮ್ಮ ಜೀವನದಲ್ಲೂ ನಾವು ಎಷ್ಟೆಲ್ಲ ರಹಸ್ಯಗಳನ್ನು ಭೇದಿಸಬಹುದು ಇದರಿಂದ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಾಗಿ ಇದನ್ನು ರಹಸ್ಯವಾದಂತಹ ಗ್ರಂಥ ಅಂತ ಕೂಡ ಹೇಳ್ಬೋದು. ಹಾಗೆ ಇದು ಇಷ್ಟೆಲ್ಲ ಇದ ಮೇಲೆ ಕಷ್ಟ ಆಗ್ಬೋದು ನಮಗೆ ಅಂತಾನು ಅನಿಸ್ತದೆ. ಇದು ಸರಳವಾಗಿ ಪ್ರತಿಯೊಬ್ಬರಿಗೂ 18 ಅಧ್ಯಾಯಗಳನ್ನು ಓದಲಿಕ್ಕೆ ಆಗೋದಿಲ್ಲ ಅನ್ನೋರಿಗೂ ಕೂಡ ಅತ್ಯಂತ ಸರಳವಾಗಿ ಯಾರು ಬೇಕಿದ್ರು ಅರ್ಥ ಮಾಡಿಕೊಳ್ಳುವಂತಹ ಗ್ರಂಥ. ಇನ್ನು ಇದರ ಕಿರು ಪರಿಚಯಕ್ಕೆ 700 ಶ್ಲೋಕಗಳನ್ನು ಒಳಗೊಂಡಿರುವುದು. ಹಾಗೇನೆ ದೇವಿ ಮಹಾತ್ಮೆ ಕೂಡ 700 ಶ್ಲೋಕಗಳನ್ನೇ ಒಳಗೊಂಡಿದೆ. ಆದರೆ ಆ ದೇವಿ ಮಹಾತ್ಮೆ ಏನಪ್ಪಾ ಅಂದ್ರೆ ದೇವಿಯ ಅತ್ಯಂತ ವಿಶೇಷವಾದಂತಹ ಶಕ್ತಿಯನ್ನ ಅವಳು ರಾಕ್ಷಸರನ್ನು ಸಂಹಾರ ಮಾಡಿರುವಂಥದ್ದನ್ನ ತಿಳಿಸಿಕೊಡ್ಬೋದು. ಆದರೆ ಈ 700 ಶ್ಲೋಕಗಳು ಭಗವದ್ಗೀತೆಯಲ್ಲಿ ಅರ್ಜುನ ಯಾವ ಸ್ಥಿತಿಯಲ್ಲಿದ್ದ, ಕೊನೆಯಲ್ಲಿ ಯಾವ ಸ್ಥಿತಿಗೆ ತಲುಪಿದ ಅನ್ನೋದನ್ನು ತಿಳಿಸಿಕೊಡ್ತದೆ. ಹಾಗಾದ್ರೆ ದೇವಿ ಮಹಾತ್ಮೆನೇ ಕಡಿಮೆನ ಇದಕ್ಕಿಂತ ಅನ್ನುವಂಥ ಪ್ರಶ್ನೆ ಬರ್ತದೆ. ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಆ ದೇವಿ ಮಹಾತ್ಮೆಯನ್ನ ನಾವು ಅನುಸರಿಸುವುದು ಸ್ವಲ್ಪ ಕಷ್ಟ. ನಮ್ಮ ಜೀವನದಲ್ಲಿ ಭಕ್ತಿಯ ಪರಾಕಾಷ್ಠೆ ಹೆಚ್ಚಾಗ್ತದೆ ಬಿಟ್ರೆ ಅಲ್ಲಿ ಇದನ್ನ ನಾವು ನಮ್ಮ ಜೀವನದಲ್ಲಿ ಏನು ತಗೋಬಹುದು ಅನ್ನೋದನ್ನ ಕಷ್ಟಕರ. ಆದ್ರೆ ಭಗವದ್ಗೀತೆ ಹಾಗಲ್ಲ. ಪ್ರತಿ ಅಧ್ಯಾಯದಲ್ಲೂ ಹೊಸ ಹೊಸ ವಿಷಯಗಳು, ನಾನೇನು ತಪ್ಪು ಮಾಡ್ತಾ ಇದ್ದೇನೆ, ನಾನು ನನ್ನನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ನಮಗೆ ಪ್ರತಿ ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕಗಳು ವಿಶೇಷವಾಗಿ ಸಿಗ್ತಾ ಹೋಗ್ತವೆ. ಹಾಗಾಗಿ ಇದು ಅನೇಕ ಶಾಸ್ತ್ರಗಳಲ್ಲಿ ಯಾವುದು ಸಿಗೋದಿಲ್ವೋ ಅದು ಎಲ್ಲವೂ ಈ ಭಗವದ್ಗೀತೆಯಲ್ಲಿ ಸಿಗ್ತದೆ. ಆದ್ದರಿಂದ ಇದು ಅಪರಿಮಿತವಾದಂತಹ ಒಂದು ಬೃಹತ್ ಗ್ರಂಥ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ಈಗ ನಾವು ನಮ್ಮೆಲ್ಲ ಪಾಪಗಳನ್ನ ಕಳೆದುಕೊಳ್ಳಿಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ. ಅಂದ್ರೆ ಪಾಪ ಮಾಡಿದವರೆಲ್ಲ ಅಲ್ಲೋಗಿ ಸ್ನಾನ ಮಾಡಿದ್ರೆ ಪಾಪ ತೊಳಿತದೆ ಹಾಗಲ್ಲ, ಆದ್ರೆ ಅವಳು ಪವಿತ್ರಳು ಅನ್ನೋ ಭಾವನೆಯಿಂದ ಅಲ್ಲಿ ಹೋಗ್ತೇವೆ. ಈ ಭಗವದ್ಗೀತೆ ಈ ಗಂಗೆಗಿಂತಲೂ ಶ್ರೇಷ್ಠ ಅನ್ನೋದನ್ನ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆಂದ್ರೆ ಈ ಗಂಗಾ ಸ್ನಾನದಿಂದ ಯಾರ ಪಾಪ ನಾಶ ಆಗ್ತದೆ ಅಂದ್ರೆ ಯಾರು ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೋ ಅವ್ರ ಪಾಪ ಮಾತ್ರ ನಾಶ ಆಗ್ತದೆ, ಅವರ ಸಂಗಡ ಹೋದ ಪಾಪ ನಾಶ ಆಗೋದಿಲ್ಲ. ಅದೇ ಭಗವದ್ಗೀತೆಯನ್ನು ಯಾರು ಓದ್ತಾರೋ ಅವರು ತಮ್ಮನ್ನ ತಾವು ಪಾಪದಿಂದ ಮುಕ್ತಗೊಳಿಸಿಕೊಂಡು ಉಳಿದವರನ್ನು ಕೂಡ ಈ ದಾರಿಯಲ್ಲಿ ಹೋದ್ರೆ ಪಾಪ ಮುಕ್ತರಾಗಬಹುದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ಬೋದು. ಅದಕ್ಕೆ ಇದು ನಮ್ದು ಈ ಅಭಿಯಾನ ನಡೀತಾ ಇರೋ ಹೊತ್ತಿಗೆ ಈ ಭಾರತೀಯ ಒಟ್ಟು ಎಲ್ಲರೂ ಸೇರಿ ಶಾಲೆಗಳಿಗೆ ಹೋಗಿ ಹೇಳ್ತಾರೆ, ದೇವಸ್ಥಾನಗಳಿಗೆ ಹೋಗಿ ಹೇಳ್ತಾರೆ. ಕೇವಲ ನಾನೊಂದೇ ಇದನ್ನ ಸವಿಯೋದಿಲ್ಲ ಭಗವದ್ಗೀತೆಯನ್ನು, ಮತ್ತೊಬ್ಬರಿಗೂ ಇದು ರುಚಿಯಾಗಿದೆ, ಇದರಲ್ಲಿ ಅನೇಕ ಅಂಶಗಳಿದೆ, ನೀವು ಕೂಡ ಇದರ ರುಚಿಯನ್ನು ನೋಡ್ಬೋದು ಅನ್ನುವಂಥ ಮಾತನ್ನು ತಿಳಿಸ್ಲಿಕ್ಕೂ ಕೂಡ ಈ ಭಗವದ್ಗೀತೆ ಸಹಕಾರಿಯಾಗ್ತದೆ. ಹಾಗಾಗಿ ಈ ಭಗವದ್ಗೀತೆಯನ್ನ ಒಂದು ಲೆಕ್ಕಾಚಾರದಲ್ಲಿ ಗಂಗೆಗಿಂತಲೂ ಶ್ರೇಷ್ಠ ಅನ್ನುವಂಥ ಮಾತನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಆಧ್ಯಾತ್ಮದ ನೆಲೆಯಲ್ಲಿ ಅನೇಕವಾಗಿ ಇದನ್ನ ಹೇಳ್ಬೋದು. ಇದು ಗಾಯತ್ರಿ ಮಂತ್ರಕ್ಕಿಂತಲೂ ಶ್ರೇಷ್ಠ, ಹೀಗೆ ವಿಶೇಷವಾಗಿ ದೇವರ ಎಲ್ಲ ಮಹಿಮೆಯನ್ನು ತಿಳಿಸಿಕೊಡ್ತದೆ ಅನ್ನೋದನ್ನೆಲ್ಲ ನಾವು ಹೇಳ್ಬೋದು. ಈಗ ನಾವು ಕಲಿತೇವೆ ಅಂದ್ರೆ ಕೇವಲ ಆಧ್ಯಾತ್ಮ ಅಂದ್ರೆ ಅದನ್ನ ಸ್ವೀಕಾರ ಮಾಡುವವರ ಸಂಖ್ಯೆ ಒಂದಷ್ಟು ಮಾತ್ರ, ಒಂದಷ್ಟು ವಯಸ್ಸು ದಾಟಿದವರು ಮಾತ್ರ ಎಲ್ಲಿ ಪ್ರವಚನ ನಡೀತಿದೆಯೋ, ಭಗವಂತನ ಕುರಿತಾಗಿ ಮಾತುಗಳು ಇರ್ತಿದೆಯೋ ಅಲ್ಲಿ ಒಂದು ವಯಸ್ಸಿನವರು ಮಾತ್ರ ಸೇರ್ತಾರೆ. ಹಾಗಾಗಿ ಇದನ್ನ ನಾವು ನಮ್ಮ ಈ ಲೌಕಿಕ ಜೀವನಕ್ಕೆ ಎಷ್ಟು ಉಪಯುಕ್ತ ಅಂತ ತಿಳಿದುಕೊಂಡಾಗ ಎಲ್ಲರಿಗೂ ಇದರಿಂದ ಉಪಯೋಗ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾದ್ರೆ
ಹಾಗಾದ್ರೆ ಯಾರಿಗೆಲ್ಲ ಇದು ಉಪಯುಕ್ತ? ನಮ್ಮಲ್ಲಿ ಪ್ರಶ್ನೆಗಳೇ ಮೊದಲನೇದು. ನಾವೇನು ಮಾಡ್ತೇವೋ ಬಿಡ್ತೇವೋ ಪ್ರಶ್ನೆ ಮೊದಲು. ಭಗವದ್ಗೀತೆಯನ್ನು ಹೇಳಬೇಕು ಅಂದ ತಕ್ಷಣ ಭಗವದ್ಗೀತೆಯನ್ನು ಯಾರು ಓದಬೇಕು, ಹಾಗೆ ಓದುವುದರಿಂದ ನನಗೇನು ಪ್ರಯೋಜನ, ಎಷ್ಟು ಓದಬೇಕು, ಈ ಥರದ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ಈ ಭಗವದ್ಗೀತೆಯನ್ನು ಯಾರು ಓದಬೇಕು ಅನ್ನೋದಕ್ಕೆ ಉತ್ತರ ಹೇಳೋದಾದ್ರೆ, ನಾವು ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ಯಾರನ್ನೂ ಕೇಳಿದ್ರೆ ಈಗ ಬೆಳಕು, ನೀರು, ಗಾಳಿ ಎಲ್ಲವನ್ನೂ ಬಳಕೆ ಮಾಡ್ಕೊಳ್ತೇವೆ ನಮ್ಮ ಜೀವನಕ್ಕೆ. ಅದೇ ರೀತಿ ಯಾರೆಲ್ಲ ನಾವು ಪ್ರಕೃತಿಯಿಂದ ಅವನ್ನೆಲ್ಲ ಪಡಿತೇವೋ ಅವರಷ್ಟೋ ಜನರು ಈ ಭಗವದ್ಗೀತೆಯನ್ನು ಓದಲೇಬೇಕು, ಕೇಳಲೇಬೇಕು. ಅನುಭವಕ್ಕೆ ಬರೋದಿಲ್ಲ, ಏನು ಮಾಡಲಿ, ಕೇಳಿದ್ರು ಅಷ್ಟೇ ಪುಣ್ಯ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹಾಗೆ ಕೆಲವರು ಹೇಳ್ತಾರೆ, ನಮಗೆ ಈಗೆಲ್ಲ ಆಗೋದಿಲ್ಲ, ನಾವು ಅಧ್ಯಾತ್ಮ ಅಂದ್ರೆ ಭಗವದ್ಗೀತೆ ಪ್ರವಚನ ಅನ್ನೆಲ್ಲ 60ರ ನಂತರ, ಈಗೆಲ್ಲ ಆಗೋದಿಲ್ಲ ಅದು ಅಂತ. ಇದು ನಮಗೆ ನಾವೇ ಹಾಕೊಂಡಂತಹ ಒಂದು ಬೇರೆ. ಯಾರೂ ಹೇಳಿಲ್ಲ ಅಧ್ಯಾತ್ಮವನ್ನು 60 ವರ್ಷದ ನಂತರ ಅಭ್ಯಾಸ ಮಾಡಬೇಕು ಅಂತ, ಯಾಕೆಂದ್ರೆ ಎಲ್ಲೂ ಉಲ್ಲೇಖ ಇದೆ. ಆದರೆ ಇದನ್ನು ನಾವು ವಿಮರ್ಶೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ 60ರ ನಂತರ ನಮ್ಮ ಅವಯವಗಳು ನಮ್ಮ ಒಂದು ಸ್ಥಿತಿಯಲ್ಲೇ ಇರೋದಿಲ್ಲ. ಇನ್ನು ಭಗವಂತನ ಬಗ್ಗೆ ಕೇಳ್ಕೊಳ್ಳೋದು ಹೆಂಗೆ? ಸ್ವಲ್ಪ ಜಾಸ್ತಿ ಹೊತ್ತು ನಿಂತರೆ ಕಾಲು ನೋವಾಗ್ತದೆ, ಜಾಸ್ತಿ ಹೊತ್ತು ಕೆಳಗೆ ಕೂಡಲಿಕ್ಕೆ ಆಗೋದು. ಇವೆಲ್ಲವೂ ನಮ್ಮ 60ರ ನಂತರದಲ್ಲಿ ಶುರುವಾಗುವಂಥದ್ದು. ಅವಾಗ ಅಧ್ಯಾತ್ಮದ ಬಗ್ಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕೂಡ ಸುಳ್ಳು ಎನ್ನುವುದನ್ನು ನಾವು ಇಲ್ಲಿ ಈ ಭಗವದ್ಗೀತೆಯನ್ನು ಅರ್ಥೈಸಿಕೊಳ್ಳುವಾಗ ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. 60ರ ನಂತರ ಓದಬೇಕಂತ ಅದು ಅಲ್ಲ, ನಾವು ಪ್ರಾರಂಭದಿಂದಲೇ ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು. ಸರಿ, ಮಕ್ಕಳಿಗೆ ಓದಲಿಕ್ಕೆ ಹೇಳ್ಬೇಕಾ ಅಂತ. ಮಕ್ಕಳು ಮುಂಚಿತವಾಗಿ ಓದಬೇಕು. ಅದಕ್ಕೂ ಮುನ್ನ ಪಾಲಕರು ಇದನ್ನು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಈಗಂತೂ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಅಥವಾ ಯಾವ್ಯಾವುದೋ ಸ್ಪರ್ಧೆಗಳಿಗಾಗಿ ಇದನ್ನು ಓದಿಸ್ತಾರೆ. ಅವರು ಸರಿಯಾಗಿ ಓದ್ತಿದ್ದಾರಾ ಇಲ್ವ ಅಂತ ಗೊತ್ತು ಮಾಡೋರು ಯಾರು? ಮನೆಯಲ್ಲಿ ತಂದೆ ತಾಯಿಗಳಿಗೆ ಬಂದ್ರೆ ಮಾತ್ರ ಅದನ್ನ ನಾವು ಹೇಳ್ಬೋದು, ನೀನು ನನ್ನನ್ನು ರಕ್ಷಿಸು ಅಂತ ಹೇಳ್ತಿದ್ದೀಯಾ, ಭಕ್ಷಿಸು ಅಂತ ಹೇಳ್ತಿದ್ದೀಯಾ, ಏನಾದರೂ ವ್ಯತ್ಯಾಸ ಆದ್ರೆ ನಾವು ಪಾಲಕರು ಅದನ್ನು ತಿಳ್ಕೊಳ್ಳಿಲ್ಲ ಅಂತಾದ್ರೆ ಅವರು ತಪ್ಪು ಹೇಳಿದ್ದನ್ನೇ ಮುಂದುವರಿಸಿಕೊಂಡು ಹೋಗುವಂತ ಒಂದು ಅವಕಾಶ ಇರ್ತದೆ. ಹಾಗೆ ಇದನ್ನು ಓದುವುದರಿಂದ ಏನು ಪ್ರಯೋಜನ ಅಂದ್ರೆ, ಈಗ ಪ್ರತಿಯೊಬ್ಬರು ಒಂದು ರೀತಿಯಾದಂತಹ ಗೊಂದಲದ ಬದುಕು. ಮಕ್ಕಳಿಂದ ಹಿಡಿದು ವೃದ್ಧರ ತನಕವೂ ಗೊಂದಲ. ಮಕ್ಕಳಿಗೆ ಏನು ಗೊಂದಲ ಅಂದ್ರೆ, ನಾನು ಯಾವ ಕೋರ್ಸ್ ಮಾಡಬೇಕು, ಯಾವ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ಗೊಂದಲಕ್ಕೂ ಕೂಡ ಇಲ್ಲಿ ಸೊಲ್ಯೂಷನ್ ಇದೆ ಅನ್ನೋದನ್ನು ಸ್ವಲ್ಪವೇ ಇದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಇನ್ನು ಮಧ್ಯ ವಯಸ್ಸಿನವರು ಹೇಳ್ತಾರೆ, ಇದು ನಮಗೆಲ್ಲ ಅಲ್ಲಪ್ಪ, ನಮಗೆ ಪುರ್ಸೊತ್ತೇ ಇರೋದಿಲ್ಲ, ನಾವು ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ನನಗೇನು ಪ್ರಯೋಜನ ಅಂತ. ಯಾಕೆಂದ್ರೆ ಈ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಏನಂದ್ರೆ ಯಾರೂ ಕೂಡ ತನಗೆ ಏನಾದರೂ ಸಿಗದೆ ಹೋದ್ರೆ ಕೆಲಸ ಮಾಡೋದಿಲ್ಲ ಅಂತ. ಮಂದನೂ ಕೂಡ ಅಂತ ಇದೆ, ಅಂದ್ರೆ ಮಂದವಾಗಿರುವವನು ತನಗೇನು ಸಿಗೋದಿಲ್ಲ ಅಂತಂದ್ರೆ ಕೆಲಸ ಮಾಡೋದಿಲ್ಲ ಅಂತ. ಹಾಗೇನೆ ಇಲ್ಲಿ ಏನಾದರೂ ಉಪಯೋಗ ಇದೆಯಾ ಅನ್ನೋದನ್ನ ನಾವು ತಿಳಿದುಕೊಳ್ಳೋದಾದ್ರೆ, ಈ ಭಗವದ್ಗೀತೆಯನ್ನು ಕೇವಲ ಧರ್ಮ ಗ್ರಂಥ ಅನ್ನೋದನ್ನ ಒಂದು ಸಲ ಪಕ್ಕಕ್ಕೆ ಇಟ್ಬಿಟ್ರೆ ಯುವ ಪೀಳಿಗೆಯವರಿಗೂ ಇಲ್ಲಿ ನಾವು ಏನನ್ನಾದರೂ ತಿಳಿದುಕೊಳ್ಳಬಹುದು ಅನ್ನೋದನ್ನ ಆಲೋಚನೆ ಮಾಡಬಹುದು. ಯಾಕೆಂದ್ರೆ ಇದು ಕೇವಲ ಭಗವಂತ ತನ್ನ ಶಿಷ್ಯನಾದಂತಹ ಭಕ್ತನಾದಂತಹ ಅರ್ಜುನನಿಗೆ ಹೇಳಿದಂತಹ ಒಂದು ಉಪದೇಶ ಅಲ್ಲ. ಇಬ್ಬರು ಗೆಳೆಯರ ಮಧ್ಯೆ ಏನು ಸಂವಾದ ನಡೀತಿದೆಯೋ ಅದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಈಗ ಕೆಲವು ಸಲ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲಿ ತಂದೆ ತಾಯಿಯರ ಹತ್ರನೋ ಯಾವುದೋ ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನ ಸ್ನೇಹಿತರ ಹತ್ರ ಹೇಳ್ಕೊಳ್ತೇವೆ. ಹಾಗಾಗಿ ಅದು ಕೂಡ ಇಲ್ಲಿ ಭಗವದ್ಗೀತೆಯದೇ ಒಂದು ಉಪದೇಶ. ಆದ್ದರಿಂದ ಮಕ್ಕಳಿಗಂತೂ ಇದು ದೇವರು ಅನ್ನುವ ಭಾವದಲ್ಲಿ ಹೇಳಿದ್ರೆ, ಇನ್ನು ಮಧ್ಯ ವಯಸ್ಸಿನವರಿಗೆ ಗೆಳೆಯರಿಬ್ಬರ ಒಂದು ಸಂವಾದ ಅನ್ನುವುದನ್ನು ತಿಳ್ಕೊಂಡು ಹೇಳಿದ್ರೆ ಉಪಯೋಗವಾಗ್ತದೆ. ಈ ಭಗವದ್ಗೀತೆ ಎಲ್ಲರಿಗೂ ಉಪಯೋಗ ಅಂತಂದ್ರೆ ಒಂದೇ ಒಂದು ಉದಾಹರಣೆಯನ್ನು ಕೊಡುವುದರ ಮೂಲಕ ನಾನು ಹೇಳಿದ ಮಾತನ್ನ ಸ್ವಲ್ಪ ಮಟ್ಟಿಗೆ ಪ್ರತಿಪಾದಿಸಿಕೊಳ್ತೇನೆ. ಮೊದಲೆಲ್ಲ ಇದೇ ಒಂದು ಓಣಿಯಲ್ಲಿ ಇರ್ಬೋದು, ಯಾವುದೋ ಒಂದು ವಸ್ತು ಬೇಕಾದ್ರೆ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ತರಬೇಕಾಗ್ತಿತ್ತು. ಈಗ ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಬಂದು ಅಲ್ಲಿ ಒಂದೇ ಕಡೆ ಹೋದ್ರೆ ಎಲ್ಲ ವಸ್ತುಗಳು ಸಿಗ್ತವೆ. ಮಕ್ಕಳಿಗೂ ಅಲ್ಲಿ ಆಟ ಆಡ್ಲಿಕ್ಕಿರ್ತದೆ, ನಾವು ಮಾತೆಯರಿಗೂ ಕೂಡ ಏನು ಖರೀದಿ ಮಾಡಬೇಕು ಅದನ್ನು ಮಾಡ್ಲಿಕ್ಕಿರ್ತದೆ. ಇನ್ನು ಪ್ರತಿಯೊಬ್ಬರಿಗೂ ಒಂದೇ ಕಡೆ ಎಲ್ಲ ವಸ್ತುಗಳು ಸಿಗ್ತವೆ. ಅದೇ ರೀತಿ ಈ ಭಗವದ್ಗೀತೆ ಒಂದನ್ನು ನಾವು ಅಭ್ಯಾಸ ಮಾಡಿದ್ರೆ ಬೇರೆ ಕಡೆ ಮತ್ತೊಂದಕ್ಕಾಗಿ ಹುಡುಕುವ ಯಾವ ಪ್ರಶ್ನೆನೂ ಬರೋದಿಲ್ಲ. ಎಲ್ಲದಕ್ಕೂ ಇಲ್ಲೇ ಪರಿಹಾರ ಇರೋದ್ರಿಂದ ಭಗವದ್ಗೀತೆಯನ್ನು ನಾವು ಇವತ್ತಿನ ಈ ಧ್ಯಾನ ಶ್ಲೋಕದಲ್ಲಿ ಕಲಿಮಲ ಪ್ರಧ್ವಂಸಿ ನ ಶ್ರೇಯಸೆ, ಕಲಿಯುಗದ ಎಲ್ಲಾ ಪಾಪಗಳನ್ನು ಭಗವದ್ಗೀತೆ ನಾಶ ಮಾಡುತ್ತದೆ ಅನ್ನೋದನ್ನ ಅಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿಯೂ ಇದನ್ನು ಓದ್ಬೋದು. ಇನ್ನು ನಾವೇನು ತಪ್ಪು ಮಾಡ್ತೇವೆ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಈ ಭಗವದ್ಗೀತೆ ಅತ್ಯಂತ ಸಹಕಾರಿಯಾಗ್ತದೆ.
ಮಾಡೋದೇ ಇಲ್ಲ. ಯಾಕೆಂದ್ರೆ ಮನುಷ್ಯ ತನ್ನನ್ನು ತಾನು ಪರಿಪೂರ್ಣ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಈ ಭಗವದ್ಗೀತೆ ಏನನ್ನು ತೋರಿಸ್ತದೆ ಅಂದ್ರೆ, ಮೊದಲಿಗೆ ಅರ್ಜುನನ ಪರಿಸ್ಥಿತಿಯು, ನಂತರ 18ನೇ ಅಧ್ಯಾಯ ಮುಗಿಯೋ ಹೊತ್ತಿಗೆ ಆತ ಯಾವ ಪರಿಸ್ಥಿತಿಯಲ್ಲಿ ಇದ್ದ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಕೂಡ ಮೊದಲಿಗೆ ಇದ್ದ ಅರ್ಜುನನಂತೆ ಇದ್ವಿ ಅನ್ನೋದು ಅರ್ಥವಾಗ್ತದೆ. ಇನ್ನು ಕೆಲವು ಸಲ ನಾವು ಹೇಗೆ ಬೇರೆಯವರಿಗೆ ಗೊಂದಲವನ್ನು ಉಂಟು ಮಾಡ್ತೇವೆ ಅಂದ್ರೆ, ಇಲ್ಲಿ ಎಲ್ಲರೂ ಮಾತಾಡಿದ್ದೇವೆ, ಮಕ್ಕಳು ಯಾವುದೋ ಒಂದು ವಿಷಯವನ್ನ ಕೇಳ್ತಾರೆ, ಅವಾಗ ನೀನು ಇನ್ನೂ ಸಣ್ಣವನು ಕೇಳಬಾರ್ದು ಅಂತ ಹೇಳ್ತೇವೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಯಾವುದೋ ಒಂದು ವಸ್ತುವಿಗಾಗಿ ಹಠ ಮಾಡ್ತಾರೆ, ಇಷ್ಟು ದೊಡ್ಡವನಾಗಿದೆಯಾ ಹಠ ಮಾಡ್ತೀಯಾ ಅಂತ ಕೇಳ್ತೇವೆ. ಅಲ್ಲಿ ಸಣ್ಣವ ಕೇಳಬಾರ್ದು ಅನ್ನೋದು, ಇಲ್ಲಿ ದೊಡ್ಡವ ಹಠ ಮಾಡಬಾರ್ದು ಅಂದ್ರೆ ಅವರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದೇವೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಮ್ಮ ಈ ತಪ್ಪುಗಳೆಲ್ಲ ಗೊತ್ತಾಗಬೇಕು ಅಂತಿದ್ರೆ ಈ ಭಗವದ್ಗೀತೆಯನ್ನು ನಾವು ಓದಿದಾಗ ನಮ್ಮಲ್ಲಿ ತಾಳ್ಮೆ, ಅದನ್ನು ವಿಮರ್ಶೆ ಮಾಡುವ ಗುಣ ಎಲ್ಲವೂ ಬರ್ತದೆ. ಇನ್ನೂ ಒಂದು ಉದಾಹರಣೆ ಅಂದ್ರೆ, ಯಾವುದೋ ಒಂದು ಗಾಜಿನ ಪಾತ್ರೆ ಇರ್ತದೆ, ಮಕ್ಕಳು ಬೀಳಿಸಿ ಒಡೆದ್ಬಿಡ್ತಾರೆ. ಆ ಕ್ಷಣದಲ್ಲಿ ನಾವು ಏನೆಲ್ಲ ಹೇಳ್ತೇವೆ ಅಂದ್ರೆ ಸ್ವಲ್ಪವೂ ವಿಚಾರ ಮಾಡೋದಿಲ್ಲ. ನನಗೆ ಯಾರೋ ಪ್ರೀತಿಯಿಂದ ಕೊಟ್ಟಿದ್ದಾಗಿತ್ತು, ನಾನಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೆ, ಬೀಳಿಸಿ ಒಡೆದು ಹಾಕ್ಬಿಟ್ಟಿದೆ ಅಂತ ಒಂದೆರಡು ಏಟು ಬೀಳುತ್ತದೆ. ಮರುಕ್ಷಣವ ಮತ್ತೊಂದು ಸ್ವಲ್ಪ ಒಂದೆರಡು ದಿವಸ ಬಿಟ್ಟು ನಾವೇ ಸ್ವತಃ ಅಂತಹ ಗಾಜಿನ ಪಾತ್ರೆಯನ್ನು ಬೀಳಿಸ್ತೇವೆ. ಅವಾಗ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡ್ತೇವೆ. ಅಯ್ಯೋ ಪರಾಮರ್ಶೆಯಾಗಿ ಬಿದ್ದು ಹೋಯ್ತು, ಕೈ ಜಾರಿ ಬಿದ್ದು ಹೋಯ್ತು ಅಂತ. ಆ ಮಗು ಪಾಪ ಉದ್ದೇಶಪೂರ್ವಕವಾಗಿ ಬೆಳೆಸಿರೋದಿಲ್ಲ. ಆದರೆ ನಮ್ಮ ವಿಚಾರಶೀಲತೆ ಏನಾಗಿರ್ತದೆ ಅಂದ್ರೆ, ನಮ್ಮನ್ನು ನಾವು ನಮ್ಮ ತಪ್ಪುಗಳನ್ನ ಮುಚ್ಚಿ ಹಾಕೊಳ್ಳುವಂತ ಒಂದು ವಿಚಾರವನ್ನ ಮಾಡ್ತೇವೆ ಹೊರತು ಮಗುವಿಗೂ ಏನೋ ಒಂದು ಕೈ ಜಾರಿ ಬಿದ್ದಿರಬಹುದು ಅನ್ನುವಂಥ ವಿಚಾರವನ್ನ ಮಾಡಿರೋದಿಲ್ಲ. ಇದೇ ರೀತಿಯಾಗಿ ಅನೇಕ ದಿನಪ್ರತಿ, ಮತ್ತೆ ಇದೇನು ವಿಶೇಷವಾಗಿ ಅಲ್ಲ, ಈಗ ಹೇಳ್ತೇವೆ ಹಾಲು ನಾನು ಇಟ್ಟಾಗ ಇಲ್ಲ ಇದ್ರೂ ಉಪ್ಪು ಬರೋದೇ ಇಲ್ಲ, ನಾವು ಕೂಡಲೇ ಉಪ್ಪು ಬರ್ತದೆ ಅಂತ. ಅದಕ್ಕೇನು ಗೊತ್ತಿರ್ತದೆ, ಎಲ್ಲಿ ಹೋಗಿದ್ದಾರೆ ನಾನು ಈ ಉಪ್ಪು ಬರಬಾರ್ದು, ಹೊರಗೆ ಹೋಗಿದ್ದೇನೆ ಉಪ್ಪು ಬರಬೇಕು ಅಂತ ಇಲ್ಲ. ನಮಗೆ ಹೊರಗಡೆ ಹೋದಾಗ ನಾವು ಅಲ್ಲಿ ಏನು ವೇಳೆಯನ್ನು ಕಳೀತೇವೋ ಅದ್ರ ಬಗ್ಗೆ ಗಮನ ಇರೋದಿಲ್ಲ. ಇಂತಹ ಪ್ರತಿಯೊಂದು ಅಂದ್ರೆ ವಿಚಾರವೇ ಇಲ್ಲದೆ ಆಡುವಂಥ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವೇ ಮಾಡ್ತಿರ್ತೇವೆ. ಇದರಲ್ಲಿ ನಮಗೆ ಸ್ವಂತ ಗೊತ್ತಾಗಬೇಕು ಅಂದ್ರೆ ಈ ಭಗವದ್ಗೀತೆ ಅಂತದನ್ನ ನಾವು ಓದಬೇಕು ಮೊದಲನೇದು. ಇನ್ನು ಕೇವಲ ಓದುವುದರಿಂದ ಅದು ಏನು ನಮಗೆ ಅಷ್ಟಾಗಿ ಪರಿಣಾಮ ಕೊಡೋದಿಲ್ಲ. ಹೇಗೆ ನಾವು ಒಂದು ಔಷಧಿಯನ್ನ ನಮ್ಮನ್ನ ಡೈನಿಂಗ್ ಟೇಬಲ್ ಮೇಲೋ ಫ್ರಿಜ್ ಮೇಲೋ ತಂದಿಟ್ರೆ ಅಷ್ಟು ಪರಿಣಾಮ ಆಗೋದಿಲ್ಲ. ಸ್ವತಃ ನಾವೇ ಅದನ್ನ ಕುಡಿಬೇಕು ಅಥವಾ ಔಷಧಿ ಗುಳಿಗೆಯನ್ನು ನುಂಗಬೇಕು. ಹಾಗೇನೆ ಈ ಭಗವದ್ಗೀತೆ ಕೂಡ ಕೇವಲ ಓದುವುದರಿಂದ ಎಷ್ಟು ಪ್ರಯೋಜನ ಆಗ್ತದೋ ಅದರ 10 ಪಟ್ಟು ನಾವು ಅದನ್ನ ಅರ್ಥೈಸಿಕೊಂಡು ಅನುಸರಿಸಿಕೊಂಡಾಗ ಅದರ ಪ್ರಯೋಜನ ಜಾಸ್ತಿ. ಹಾಗಾಗಿ ನಾವು ಎಲ್ಲ ಮಾಹಿತಿಯನ್ನು ಯಾಕೆ ತಿಳಿದುಕೊಳ್ಬೇಕು ಅಂದ್ರೆ, ಭಗವದ್ಗೀತೆ ಒಂದು ಸೂಪರ್ ಮಾರ್ಕೆಟ್ ತರ ಇದೆಯಾ, ಅದರಲ್ಲಿ ಎಲ್ಲವೂ ನಮಗೆ ಸಿಗ್ತದ ಅಂದ್ರೆ ಎಲ್ಲರಿಗೂ. ಈಗ ಮನೆಯಲ್ಲಿ ಒಬ್ಬರಿಗೆ ಮಕ್ಕಳಿಗೆ ಇದ್ರಲ್ಲಿ ಏನೂ ಇಲ್ಲ ಈ ತರ ಅನುಮಾನ ಬೇಡ, ಮಕ್ಕಳಿಗೂ ಸಿಗ್ತದೆ, ಮಧ್ಯ ವಯಸ್ಸಿನವರಿಗೂ ಇದರೊಳಗೆ ಪರಿಹಾರ ಇದೆ ಸಮಸ್ಯೆ ಆದಾಗ, ಹಾಗೆ ಇನ್ನು ವೃದ್ಧರಿಗೂ ಇದ್ದೇ ಇರ್ತದೆ. ಹಾಗಾಗಿ ಇದನ್ನೊಂದು ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲ ವಸ್ತುಗಳು ಸಿಗೋ ಹಾಗೇನೆ ನಮಗೆ ಭಗವದ್ಗೀತೆಯಲ್ಲಿ ಎಲ್ಲವೂ ಸಿಗ್ತದೆ. ಅದನ್ನು ಅರ್ಥೈಸಿಕೊಳ್ಳುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನು ಈಗ ಯಾಕೆ ಇಷ್ಟು ಪ್ರಸ್ತುತ ಅಂದ್ರೆ, ಮೊದಲೆಲ್ಲ ಶಾಲೆಗಳಲ್ಲಿ ಗುರುಕುಲ ಪದ್ಧತಿ ಇತ್ತು. ಅಲ್ಲಿ ಆ ಮಗುವಿಗೆ ಕಲಿಲಿಕ್ಕೆ ಹೋದಾಗ ಅದರ ಯಾವ ಇಷ್ಟ ಇರ್ತದೆಯೋ ಅದನ್ನೇ ಕಲಿಸ್ತಿದ್ರು. ಹಾಗೆ ಈ ಆಟಗಳನ್ನು ಆಡುವಾಗ, ಪಾಠವನ್ನ ಹೇಳುವಾಗ ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳ ಉಲ್ಲೇಖ ಆಗ್ತಾನೆ ಇರ್ತಿತ್ತು. ಹೇಗೆಂದ್ರೆ ಕಣ್ಣೇ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉಳ್ಳೆ ಈಗಲೂ ಆಟ ಆಡ್ತಾರೆ. ಆದ್ರೆ ಅವಾಗ ಆಟ ಆಡುವಾಗ ಹೇಗಿತ್ತಪ್ಪ ಅಂದ್ರೆ, ಅದನ್ನ ರಾಮಾಯಣ ಮಹಾಭಾರತಕ್ಕೆ ಹೋಲಿಸಿ ಹೇಳ್ತಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಕಣ್ಣೇ ಮುಚ್ಚೆ ಕಾಡೆ ಗೂಡೆ ಇದು ರಾಮಾಯಣದಲ್ಲಿ ಹೇಗೆ ಬರ್ತದೆ ಅಂದ್ರೆ, ದಶರಥ ತನ್ನ ಜ್ಞಾನದ ಕಣ್ಣೇ ಮುಚ್ಚೆ ಕಣ್ಣು ಮುಚ್ಕೊಂಡ್ಬಿಟ್ಟ. ಕಾಡೆ ಗೂಡೆ ಯಾರಿಗಾಯ್ತು? ರಾಮ ಸೀತೆ ಲಕ್ಷ್ಮಣನಿಗೆ ಕಾಡೆ ಗೂಡಾಯ್ತು. ಇನ್ನು ಉದ್ದಿನ ಮೂಟೆ ರಾವಣ ಉರುಳಿ ಹೋದ ನಂತರದಲ್ಲಿ ನಾವು ಸೀತೆಯನ್ನ, ಸಂಪತ್ತಿನ ಒಡತಿಯಾದಂತಹ ಸೀತೆಯನ್ನ ನಿಮಗೆ ಕೊಟ್ಟಿದ್ದೀವಿ, ನಿಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ರಿ. ಆಗ ಆ ಮಗು ಏನಾದರೂ ಪ್ರಶ್ನೆ ಮಾಡಿದ್ರೆ ಅದರ ಮೇಲೆ ರಾಮಾಯಣ ಅರ್ಥವಾಗ್ತಿತ್ತು. ಇನ್ನು ಮಹಾಭಾರತದಲ್ಲಿ ಕಣ್ಣೇ ಮುಚ್ಚೆ ಕಾಡೆ ಗೂಡೆ ಅಂದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡ, ಅವನಂತೂ ಕುರುಡ ಆಗಿದ್ದ. ಗಾಂಧಾರಿ ತಾನು ಸಹ ಅವನನ್ನು ಅನುಸರಿಸ್ತಾನೆ ಅನ್ನುವಂತಹ ಒಂದು ಮೌಢ್ಯ ಪಳಗಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ, ಹೊಟ್ಟೆ ಕಟ್ಕೊಳ್ತಾಳೆ. ಅದರ ಬದಲು ಅವಳು ಗಂಡನ ಕಣ್ಣಿಗೆ ಕುರುಡಿಗೆ ಕಣ್ಣಾಗಿದ್ರೆ ಈ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ. ಯಾಕಂದ್ರೆ ಅವಳಿಗೆ ಗೋಚರವಾಗ್ತಿತ್ತು ತನ್ನ ಮಕ್ಕಳ ದುಷ್ಟಬುದ್ಧಿ. ಹಾಗಾಗಿ ಅವಳು ಕಣ್ಣು ಮುಚ್ಚಿಕೊಂಡು ಕಾಡೆ ಗೂಡಾಯ್ತು ಯಾರಿಗೆ? ಪಾಂಡವರಿಗೆ. ಉದ್ದಿನ ಮೂಟೆ ದುಶ್ಯಾಸನ ಅಹಂಕಾರದಿಂದ ಉರುಳಿ ಹೋದ. ಹಾಗೆ ಹಸ್ತಿನಾವತಿಯನ್ನು ನಿಮಗೆ ಕೊಟ್ಟಿದ್ದೇವೆ, ನೀವು ಇದನ್ನು ಅನುಭವಿಸಿ ಅನ್ನೋದು. ಈ ರೀತಿಯಾಗಿ
ಪ್ರತಿ ಹಂತದಲ್ಲಿಯೂ ಈ ರಾಮಾಯಣ ಮಹಾಭಾರತಗಳು ಮಕ್ಕಳಿಂದ ಹಿಡಿದು ಪಾಲಕರವರೆಗೆ ಪ್ರತಿ ದಿವಸ ಉಲ್ಲೇಖವಾಗಿ ಬರುತ್ತಿದೆ. ಇನ್ನು ಯಾರಾದ್ರೂ ಜಾಸ್ತಿ ಕಿತಾಪತಿ ಮಾಡಿ ಹುಡುಗರು ಕಣ್ಕೂಲ ಹನುಮಂತ ಇದ್ದಾಗಿದ್ದಾನೆ ಅಂತ ಹೇಳ್ತಿದ್ರು. ಹಾಗಾಗಿ ಹನುಮಂತನ ಬಗ್ಗೆ ಮಾಹಿತಿ ಆಗ್ತಿತ್ತು. ಹಾಗೆ ಯಾರ್ದೋ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜಗಳಗಳು ಉಂಟಾಗಲು ಮನೇಲಿ ಮಹಾಭಾರತನೇ ನಡೀತಾ ಇದೆ ಅಂದ್ರೆ ಮಹಾಭಾರತ ಎನ್ನುವಂಥದ್ದು ಉಲ್ಲೇಖವಾಗ್ತದೆ. ರಾಮಾಯಣ ಯಾರ ಮನೆಗೋ ಹೋದ ತಕ್ಷಣ ಸ್ವಲ್ಪ ಜಾಸ್ತಿ ಮಾತಾಡಿ ಕಚ್ಚಿದ್ರು ಮನೆಗೆ ಹೋದ್ರೆ ಸಾಕು ರಾಮಾಯಣನೇ ಚೆಕ್ ಮಾಡ್ಬಿಡ್ತಾರೆ ಅವರೊಬ್ರು. ಹೀಗೆ ರಾಮಾಯಣ ಬರ್ತಿದೆ. ಯಾರ್ದಾರು ಮನೇಲಿ ಜಗಳಕ್ಕೆ ಕಾರಣರಾದವ್ರನ್ನ ಶಕುನಿ ಹಂಗೆ ಸಹಿ ಅಂದ್ರೆ ಹೀಗೆ ಪ್ರತಿಯೊಂದು ಪಾತ್ರವನ್ನ ನಮ್ಮ ಸಂಸಾರದಲ್ಲಿ ತೊಡಗಿಸಿಕೊಂಡವರನ್ನ ಹೇಳಿ ಅದರ ಪರಿಚಯ ಇವತ್ತಿನ ಈ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇದು ಸ್ವಲ್ಪವೂ ತನ್ನ ಕಾಲನೇ ಇದ್ದಿಲ್ಲ. ಹಾಗಾಗಿದ್ದಕ್ಕೆ ನಾವು ಇವತ್ತು ಇದರ ಬಗ್ಗೆ ವಿಶೇಷವಾಗಿ ಉಪನ್ಯಾಸ ಕೊಡೋದು ಅಥವಾ ಈ ಆನ್ಲೈನ್ ಕ್ಲಾಸ್ಗಳ ಮೂಲಕ ಮಕ್ಕಳನ್ನ ಅದರ ಕಡೆಗೆ ಸೆಳೆಯಬೇಕಾಗಿದೆ. ಆದ್ದರಿಂದ ನಾವು ಇವತ್ತು ಯಾಕೆ ಇದನ್ನು ತಿಳಿದುಕೊಳ್ಬೇಕು ಅಂದ್ರೆ ಈಗ ನಮ್ಮ ಗ್ರಂಥದ ಬಗ್ಗೆ ಹಾಗೆ ಇದರ ತಿರುಳು ಏನಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಆದರೂ ಯಾರ ಒತ್ತಾಯಕ್ಕೆ ಆಗಲಿ ಇದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಈ ಭಗವದ್ಗೀತೆ ಭಗವಂತನ ಬಗ್ಗೆ ಎಲ್ಲವನ್ನೂ ತಿಳಿಸಿಕೊಡುತ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಹಾಗಂತ ಈಗ ಇಷ್ಟು ಹಿಂಗೆ ಕೂತಿರುವಂತಹ ದೇವರ ಅಲ್ಲಿ ಹೋಗ್ಬಾರ್ದ ಹತ್ರ ಹೋಗ್ಬಾರ್ದ ಈ ಎಲ್ಲ ಭಾವಗಳು ಇದ್ರೂ ಆ ಭಗವಂತ ತಾನು ಏನು ಅನ್ನೋದನ್ನ ಅತ್ಯಂತ ಸುಲಭವಾಗಿ ಅರ್ಜುನನಿಗೆ ಹೇಳುವುದರ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾನೆ. ಆದ್ದರಿಂದ ಈ ಮಕ್ಕಳ ಗೊಂದಲ ನಿವಾರಣೆ ಇರಲಿ, ಮಧ್ಯ ವಯಸ್ಸಿನವರು ಇರಲಿ, ಯುವ ಪೀಳಿಗೆ ಇರಲಿ, ಪ್ರತಿಯೊಬ್ಬರಿಗೂ ಈ ಭಗವದ್ಗೀತೆ ಪರಿಹಾರವನ್ನು ಹೇಳ್ತದೆ. ನಾವು ಯಾರೂ ಕೂಡ ಅದರ ಬಗ್ಗೆ ಯಾರೋ ಒಬ್ಬರು ಕಳಪೆ ಮಾತನಾಡಿದ್ರು ನಿಮ್ಮ ಕೃಷ್ಣ ಯುದ್ಧವನ್ನು ಪ್ರೇರೇಪಣೆ ಮಾಡಿಬಿಟ್ಟ ಹೊಡೆದಾಟವನ್ನು ಮಾಡ್ಲಿಕ್ಕೆ ಹೇಳ್ತಾನೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ನಾವು ಹೇಳ್ಬೋದು. ನಮ್ಮ ಕೃಷ್ಣ ಕೈಯಲ್ಲಿ ಆಯುಧವನ್ನು ಹಿಡಿಯಲೇ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರತಿಪಾದಿಸಿಕೊಳ್ಳಿಕ್ಕೆ ಇದರ ಅರ್ಥ ಗೊತ್ತಿರಬೇಕು ನಮಗೆ. ಅಂದ್ರೆ ಇದನ್ನೊಂದು ಮನಃಶಾಸ್ತ್ರ ಅನ್ನೋದರ ಮೂಲಕವೂ ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಈಗ ಯಾರೋ ಒಬ್ಬರಿಗೆ ಡಿಪ್ರೆಷನ್ ಆಗಿದೆ ಅಂದ್ರೆ ಅಲ್ಲಿ ಹೋದ್ರೂ ಅವರು ಹೇಳೋದೇನು ಅಂದ್ರೆ ನಿಮ್ಮ ಮನಸ್ಸನ್ನ ಫ್ರೀ ಆಗಿ ಇಟ್ಕೊಳ್ರಿ, ನೀವು ಯಾವ ಚಿಂತೆನೂ ಮಾಡಬೇಡ್ರಿ, ಅವಾಗ ಇದೆಲ್ಲ ಸರಿ ಹೋಗ್ತದೆ ಅಂತಾರೆ. ಡೈರೆಕ್ಟ್ ಆಗಿ ನೀವು ಭಗವದ್ಗೀತೆಯನ್ನು ಅನುಸರಿಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದರೆ ಅವರು ಹೇಳುವ ತತ್ವಕ್ಕೂ ಇಲ್ಲಿ ಭಗವದ್ಗೀತೆಯಲ್ಲಿರುವ ತತ್ವ ಎರಡೂ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಈ ಭಗವದ್ಗೀತೆನ ಯಾಕೆ ಓದಬೇಕು, ಹಾಗೆ ಯಾರು ಓದಬೇಕು ಅನ್ನೋದನ್ನ ಅತ್ಯಂತ ಇಷ್ಟಪಟ್ಟು ಅದನ್ನು ತಿಳಿದುಕೊಳ್ಬೇಕು. ಮತ್ತೆ ಕೇವಲ ನಮಗಾಗಿ ಅಂತಲ್ಲ, ಹೇಗೆ ಗಂಗೆಗಿಂತಲೂ ಶ್ರೇಷ್ಠ ಅಂತ ಹೇಳಿದೆವೋ ಆ ರೀತಿಯಾಗಿ ಬೇರೆಯವರಿಗೆ ಇದನ್ನು ತಿಳಿಸುವುದರ ಮೂಲಕ ಇದರ ಮಹತ್ವವನ್ನು ನಾವು ತಿಳಿಸ್ಕೊಳ್ಬಹುದು. ಹಾಗಾಗಿ ಈ ಭಗವದ್ಗೀತೆ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾದಂತಹ ಗ್ರಂಥ ಅನ್ನೋದರಲ್ಲಿ ಸಂಶಯ ಇಲ್ಲ. ಇಷ್ಟನ್ನೆಲ್ಲ ನಾನು ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಗಿರಬಹುದು, ಮತ್ತೆ ಇದನ್ನು ನಾನು ಹೇಳಿದ್ದೇನೆ. ಇನ್ನು ಈ ವರ್ಷದ ಅಭಿಯಾನಕ್ಕೆ 11ನೇ ಅಧ್ಯಾಯವನ್ನು ಶ್ರೀಗಳು ಆದೇಶ ಮಾಡಿದ್ದಾರೆ. ಈ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಿಂದ ಹಿಡಿದು ಪ್ರತಿ ಅಧ್ಯಾಯವನ್ನು ನಾವು ಅಭ್ಯಾಸ ಮಾಡಿದಾಗ ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯಕ್ಕೆ ಒಂದು ಲಿಂಕ್ ಆಗಿ ಹಿಂದಿನ ಅಧ್ಯಾಯದಲ್ಲಿ ಆತ ಏನು ಹೇಳಿಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತದೆ. ಹಾಗೇನೆ ಈ ವಿಶ್ವರೂಪ ದರ್ಶನ, ಈ ವಿಶ್ವರೂಪ ದರ್ಶನ ಅಂದ್ರೆ ಭಗವಂತನ ಅತಿಯಾದ ಅಂದ್ರೆ ಮಹತ್ವವನ್ನು ತಿಳಿಸುವಂತಹ ಯೋಗ. ಈ ವಿಶ್ವರೂಪ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಏನ್ ಬರ್ತದಪ್ಪ ಅಂದ್ರೆ ದೊಡ್ಡದಾದಂತಹ ಒಂದು ಮೂರ್ತಿ, ದೊಡ್ಡ ದೊಡ್ಡ ಕೈಗಳು 2-4, ಹಾಗೆ 2 ಕಾಲುಗಳು, ಎತ್ತರವಾದಂತಹ ಮೂರ್ತಿ, ಅನೇಕ ಮುಖಗಳು ಅನ್ನುವಂತಹ ಭಾವನೆ ನಾವು ಫೋಟೋಗಳಲ್ಲೂ ಮೂರ್ತಿಗಳನ್ನು ನೋಡಿರ್ತೇವೆ. ಆದ್ರೆ ನಮ್ಮ ಕಲ್ಪನೆಯ ಪಕ್ಕಕ್ಕಿಟ್ಟು ಈ ವಿಶ್ವರೂಪ ದರ್ಶನವನ್ನು ನಾವು ತಿಳಿದುಕೊಳ್ಬೇಕು. ಅಲ್ಲಿ ತೋರಿಸಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಯಾರೋ ಕಲ್ಪನೆ ಮಾಡಿಕೊಂಡಿದ್ರು. ಈಗ ಇಲ್ಲಿ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ, ಸಂಜಯ ಹಾಗೆ ಕೃಷ್ಣ 3 ಜನರು ಹೇಳುವಂತಹ ವಿಶ್ವರೂಪ ಬೇರೆಯೇ ಆಗಿದೆ ಅನ್ನೋದನ್ನ ಇವತ್ತು ಇಷ್ಟು ದಿವಸಗಳವರೆಗೆ ನೀವು ಓದಿದ್ದೀರಿ. ಅದರ ಸಂಕ್ಷಿಪ್ತ ಒಂದು ಅರ್ಥಾನುಸಂಧಾನವನ್ನು ನಾನು ಮಾಡ್ತೇನೆ. ಈ 11ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಅರ್ಜುನ ಕೇಳ್ತಾನೆ, ನೀನು ನನ್ನ ಮೇಲೆ ಅನುಗ್ರಹಿಸಿ ಈ ನಿನ್ನ ಮಹಿಮೆಗಳನ್ನೆಲ್ಲ ಹೇಳಿದ್ದೀಯಾ ಅಂತ ಹೇಳ್ತಾನೆ. ಅವಾಗ ನಮಗೆ ಆಶ್ಚರ್ಯ ಆಗೋದೇನೆಂದ್ರೆ ಎಂಥ ಮಹಿಮೆ ಹೇಳ್ದ ಅಂತ. ಹಾಗಾದ್ರೆ 10ನೇ ಅಧ್ಯಾಯವನ್ನು ಸ್ವಲ್ಪ ಲಿಂಕ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ 10ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ಎಲ್ಲ ವಿಶೇಷವಾದಂತಹ ಇರುವಿಕೆಯನ್ನು ಹೇಳಿದ್ದಾನೆ. ಅದರ ವಿಭೂತಿಯು ಯಾವ ಯಾವ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ, ಜಲಚರಗಳಲ್ಲಿ ವಿಶೇಷವಾಗಿ ನನ್ನ ಅಸ್ತಿತ್ವವಿದೆ ಅನ್ನೋದನ್ನ ಅರ್ಜುನನಿಗೆ ತಿಳಿಸಿ ಹೇಳ್ತಾನೆ.
ಹಾಗೆ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಏಕಾಂಶೇನ ಸ್ಥಿತಂ ಜಗತ್ ಅಂತ. ಈಗ ಏನನ್ನೆಲ್ಲ ನಾನು ಹೇಳಿದೇನೋ ಅದು ನನ್ನ ಒಂದು ಅಂಶ ಮಾತ್ರ, ಅಂದ್ರೆ 100% ಇದೆ ಅಂದ್ರೆ 1% ಮಾತ್ರ ಅನ್ನೋದನ್ನ ಹೇಳಿರ್ತಾನೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದು ಈ ಹಿಂದಿನ ಅಧ್ಯಾಯ ಲಿಂಕ್ ಆಗಿರೋದ್ರಿಂದನೇ ಇದನ್ನ ಹೇಳ್ಬೇಕಾಗಿದೆ. ಹಾಗೇನೆ ಅರ್ಜುನ ಏನ್ ಹೇಳ್ತಾನೆ, ಮದನುಗ್ರಹಾಯ, ನನ್ನ ಮೇಲೆ ಅನುಗ್ರಹಿಸಿ ನೀನು ಯಾವ ವಿದ್ಯೆಯನ್ನ ಹೇಳಿದಿ ಅಂದ್ರೆ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಅಂತ ಹೇಳ್ತಾರೆ. ಅಂದ್ರೆ ಇದು ಗುಹ್ಯವಾದಂಥದ್ದು. ಹಾಗಾದ್ರೆ ಗುಟ್ಟಾಗಿಡಬೇಕಾ? ಅಲ್ಲ, ನಮ್ಮ ಹೃದಯದ ಒಂದು ಗುರಿಯ ಒಳಗೆ ಇಟ್ಕೊಳ್ಬೇಕಾದಂತಹ ಒಂದು ವಿದ್ಯೆ ಅನ್ನೋದನ್ನ ಅರ್ಥೈಸಿಕೊಳ್ಬೇಕು. ಹಾಗೆ ಅಧ್ಯಾತ್ಮ ಸಂಗೀತ, ಅಧ್ಯಾತ್ಮ ವಿದ್ಯೆ ಅಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ದೇವರಿಗೆ ಕೈ ಮುಗಿಯೋದು, ಸ್ತೋತ್ರ ಹೇಳೋದು, ಕೈ ಮುಗಿ ಪೂಜೆ ಮಾಡೋದು. ಆದ್ರೆ ಇನ್ನೊಂದು ರೀತಿಯಲ್ಲಿ ಅದನ್ನು ವಿಚಾರ ಮಾಡೋದಾದ್ರೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಥ ಎಲ್ಲ ವಿಶೇಷತೆಗಳು ಮೊದಲನೇದಾಗಿ ಭಗವಂತನ ಬಗೆಗಿನ ಜ್ಞಾನವನ್ನ ತಿಳಿಸಿಕೊಡ್ತದೆ. ಇನ್ನು ನಮ್ಮ ಬಗೆಗಿನ ಜ್ಞಾನವನ್ನು ನಾವು ಅರ್ಥೈಸಿಕೊಳ್ಳುವಂತೆ ಮಾಡ್ತೀವಿ. ಅಧ್ಯಾತ್ಮ ಅಂದ್ರೆ ಎರಡು ಅರ್ಥದಲ್ಲಿ ನಾವು ಅರ್ಥೈಸಿಕೊಳ್ಬೇಕು. ಯಾಕೆಂದ್ರೆ ನಮಗೆ ಪರಮಾತ್ಮನ ಬಗೆಗೂ ಗೊತ್ತಿಲ್ಲ, ನಮ್ಮ ಬಗ್ಗಂತೂ ಗೊತ್ತೇ ಇಲ್ಲ. ಯಾಕೆಂದ್ರೆ ನಾವು ತಿಳ್ಕೊಂಡಿದ್ದೀವಿ ನಾವು ಸುಪ್ರೀಂ ಅಂತ. ನಾವು ಯಾವಾಗಾದ್ರೂ ಹೇಳ್ತಿರ್ತೇವೆ, ನಾವು ಹೋಗಿದ್ರೆ ಹಂಗಾಗಿ ಬಿಡ್ತಾನೆ ಇರ್ಲಿಲ್ಲ, ನಾ ಇದ್ದಿದ್ರೆ ಹಂಗಾಗ್ತಿರ್ಲಿಲ್ಲ. ಅಂದ್ರೆ ನಾನು ಎಲ್ಲ ಕಡೆ ನಾನು. ಇಲ್ಲಿ ಅರ್ಜುನ ಇದನ್ನು ಯಾಕೆ ಹೇಳ್ತಿದ್ದಾನೆ, ಮೊದಲಿಗೆ ಅವನಿಗೂ ಹಾಗೆ ಇತ್ತು. ಮೊದಲನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ರಥಂ ಸ್ಥಾಪಯ ಮೇಚುತ ಅಂತ. ನನ್ನ ರಥವನ್ನು ಒಯ್ದು ನಿಲ್ಲಿಸುವಂತ ಅಹಂಕಾರದ ಮಾತನ್ನ ಆಡಿರ್ತಾನೆ. ನಮ್ಮ ರಥ ಅಂತ ಹೇಳ್ಬೇಕಿತ್ತು, ಯಾಕೆಂದ್ರೆ ಪರಮಾತ್ಮ ಕುಳಿತಿದ್ದ. ಅದನ್ನು ನನ್ನ ಅಂತ ಹೇಳಿ ಸ್ವಲ್ಪ ಅಹಂಕಾರವನ್ನ ಪ್ರದರ್ಶನ ಮಾಡಿದ್ದ. ಯಾವಾಗ ವಿಭೂತಿ ಯೋಗಕ್ಕೆ ಅವನನ್ನ ಆತ ತೊಡಗಿಸಿಕೊಂಡು ಎಲ್ಲವನ್ನೂ ಭಗವಂತ ಮಹಿಮೆಗಳನ್ನ ಹೇಳಿದ್ದ, ಅವಾಗ ಅವನಿಗೆ ಅವನ ಅಹಂಕಾರ ಇಲ್ಲಿತ್ತು ಅನ್ನೋದನ್ನ ಆತ ಹೇಳ್ತಾನೆ. ಯತ್ವಯೋಕ್ತಂ ವಚಸ್ಕೇನ ಮೋಹೋಯಂ ವಿಗತೋ ಮಮ. ನನಗೆ ನಿನ್ನ ಈ ಎಲ್ಲವನ್ನ ಮಹಿಮೆಗಳನ್ನ ಕೇಳಿದಾಗ ಅಹಂಕಾರ ನಾಶವಾಯಿತು. ಅಂದ್ರೆ ಮನುಷ್ಯನಿಗೆ ಅಹಂಕಾರ ಬರಲಿಕ್ಕೆ ನನ್ನನ್ನು ನಾನು ತಿಳಿದುಕೊಳ್ಳದೇ ಇರುವುದೇ ಕಾರಣ. ಅಂದ್ರೆ ಎಲ್ಲವನ್ನೂ ಭಗವಂತ ನಡೆಸ್ತಿದ್ದಾನೆ, ನಾನು ಹೋಗದೆ ಹೋದ್ರೆ ಆಗ್ತದೆ, ಭಗವಂತ ಕಳಿಸ್ಲಿಲ್ಲ ಅಂತ ತಿಳ್ಕೊಳ್ಬೇಕು. ಬಿಟ್ರೆ ನನ್ನನ್ನು ಕಳಿಸುವವನು ಭಗವಂತನೇ, ಕಳಿಸದೆ ಇರೋವನು ಭಗವಂತನೇ ಅಂತ ತಿಳಿದಾಗ ಮಾತ್ರ ನಾನು ಎನ್ನುವುದು ಹೋಗ್ತದೆ. ಇಲ್ಲಿ ಅರ್ಜುನ ಅದನ್ನೇ ಹೇಳ್ತಾನೆ. ಹಾಗಾದ್ರೆ ಈ ಅನುಗ್ರಹ ಅನ್ನೋದು ಹೇಗೆ? ಹಂಗಾದ್ರೆ ನಮ್ಮಲ್ಲೆಲ್ಲ ಭಗವಂತನ ಅನುಗ್ರಹ ಇಲ್ವ? ಇಷ್ಟೆಲ್ಲ ಒಳ್ಳೆಯ ಜೀವನವನ್ನ ನಾವು ನಡೆಸ್ತಿದ್ದೇವೆ ಅಂತಂದ್ರೆ ಅದು ಭಗವಂತನ ಅನುಗ್ರಹವೇ ಬಿಟ್ಟರೆ ನಮ್ಮ ಸ್ವಂತ ಏನೂ ಇಲ್ಲ. ಹಾಗಾಗಿ ವಿಶೇಷವಾದಂತಹ ಅನುಗ್ರಹವನ್ನು ತೋರಿಸಿದ್ದು ಅರ್ಜುನನ ಮೇಲೆ ಆ ಎಲ್ಲ ಮಹಿಮೆಗಳನ್ನ ಹೇಳ್ತಾನೆ. ಆ 10ನೇ ಅಧ್ಯಾಯದಲ್ಲಿ ಥಿಯರಿಯನ್ನ ಹೇಳಿರ್ತಾನೆ. ಇದು 11ನೇ ಅಧ್ಯಾಯ ಅಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ. ಅಲ್ಲಿ ಏನನ್ನ ಹೇಳಿರ್ತಾನೋ ಅದನ್ನ ಇಲ್ಲಿ ತೋರಿಸ್ತಾನೆ. ಇದು 11ನೇ ಅಧ್ಯಾಯ. ಹಾಗೆ ಈ ಅರ್ಜುನನಲ್ಲಿ ಅಹಂಕಾರ ಕಡಿಮೆ ಆದ್ದರಿಂದ ಆತ ಏನ್ ಹೇಳ್ತಾನೆ ಅಂದ್ರೆ, ನಾನು ನಿನ್ನ ಐಶ್ವರ್ಯ ಎಲ್ಲ ಮಹಿಮೆಗಳನ್ನು ಕೇಳಿಕೊಂಡೆ, ಆದ್ರೆ ನಾನು ನೋಡಬೇಕು ಅಂತ ಅನ್ನಿಸ್ತದೆ ಅಂತ. ಹೇಗೆ ನಾನು ಇಷ್ಟು ದಿವಸದೊಳಗೆ ಈ ರಸ್ತೆಯಲ್ಲಿ ಹೋಗುವಾಗ್ಲೂ ಈ ಭಗವಂತನಿಗೆ ಇಲ್ಲಿಂದ ಅಷ್ಟೇ ಕೈ ಮುಗಿಯೋದು, ಇಲ್ಲೊಂದು ದೇವಸ್ಥಾನ ಇದೆ ಅಂತೆಲ್ಲ ಭಾರತೀಯರು ಹೇಳಿದ್ರು ಅಂದಿದ್ದು. ಆದ್ರೆ ಇವತ್ತು ನಾನು ನೋಡಬೇಕು ಅಂತ ಆಯ್ತು. ಹಾಗೇನೆ ಅರ್ಜುನನಿಗೆ 10ನೇ ಅಧ್ಯಾಯದಲ್ಲಿ ಭಗವಂತನ ವಿಶೇಷತೆಯನ್ನು ಕೇಳಿದ ಮೇಲೆ ನೋಡಬೇಕು ನಾನು ಅನ್ನುವಂಥ ಆಸೆ ಆಗ್ತದೆ. ಅದನ್ನೇ ನಿವೇದನೆಯನ್ನು ಮಾಡಿಕೊಡ್ತಾರೆ. ಅಷ್ಟನ್ನೇ ನಾವಾದ್ರೆ ಹೇಳ್ತೇವೆ, ನನಗೆಲ್ಲ ಕೆಪಾಸಿಟಿ ಇದೆ, ನೀವು ತೋರಿಸ್ಬೇಕಾಗಿಲ್ಲ ಅಂತ ಹೇಳ್ತೇವೆ. ಏನಾದ್ರು ಯಾರಾದ್ರೂ ತೋರಿಸಿದ್ರೆ ಆಗ್ತದೆ ನಿಮಗೆ, ನಾನು ಇಷ್ಟು ನಡೀತೇನೆ, ನನಗಾಗ್ತದೇಪ ಅನ್ನೋಂಥ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೇವೆ. ಆದ್ರೆ ಅಲ್ಲಿ ಅರ್ಜುನ ಏನ್ ಕೇಳ್ತಾನೆ ಅಂದ್ರೆ, ನಾನು ನೋಡಲು ಶಕ್ಯನಾದರೆ ನೀನು ನನಗೆ ತೋರಿಸು ನಿನ್ನ ಈ ಐಶ್ವರ್ಯ ರೂಪವನ್ನ ಅನ್ನೋದಾಗಿ ಕೇಳ್ಕೊಳ್ತಾನೆ. ಹಾಗಾಗಿ ನಾವಿಲ್ಲಿ ಏನನ್ನ ವಿಚಾರ ಮಾಡಬೇಕು ಅಂದ್ರೆ, ನಾನೇ ಅನ್ನೋದನ್ನ ಮೊದಲನೇದಾಗಿ ಬಿಡಬೇಕು. ಅದನ್ನ ಎಲ್ಲಿಂದ ಕಲಿಬೇಕು? ಭಗವದ್ಗೀತೆಯಿಂದ ಕಲಿಬೇಕು. ಈ ವಿಶ್ವರೂಪ ದರ್ಶನದಲ್ಲಿ ಮೊದಲ 3-4 ಶ್ಲೋಕಗಳು ನಮಗೆ ಅದನ್ನೇ ಹೇಳ್ತಾರೆ. ಹಾಗೆ ಆತ ಹೇಳಿದ ತಕ್ಷಣ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಅತ್ಯಂತ ಭಕ್ತಿಯಿಂದ ಯಾರು ಕೇಳಿಕೊಳ್ತಾರೆ ಅವರಿಗೆ ತನ್ನ ಮಹಿಮೆಯನ್ನು, ತನ್ನ ಅನುಗ್ರಹವನ್ನು ತೋರಿಸ್ತಾನೆ. ಹಾಗೆ ಇಲ್ಲಿ ಅರ್ಜುನನ ಹತ್ರ ಹೇಳ್ತಾನೆ, ನಿನಗೆ ನನ್ನನ್ನು ನೋಡಬೇಕು ಅಂತ ಇದ್ದಲ್ವಾ, ಆಯ್ತು, ನಾನು ತೋರಿಸ್ಲಿಕ್ಕೆ ಸಿದ್ಧನಾಗಿದ್ದೇನೆ. ನಿನಗೆ ಈ ನನ್ನ ರೂಪವನ್ನು, ವಿಶೇಷವಾದಂತಹ ರೂಪವನ್ನ ಹೇಗಿದೆಯಪ್ಪ ಅಂದ್ರೆ, ಸಾವಿರ ರೂಪದಲ್ಲಿ ಇದ್ದೇನೆ ನಾನು. 3 ಎಷ್ಟು ಎಣಿಕೆಯೇ ಇಲ್ಲದಷ್ಟು ರೂಪದಲ್ಲಿ ನಾನಿದ್ದೇನೆ. ಶತಶೋಥ ಸಹಸ್ರಶಃ ಅಂದ್ರೆ 1000 ರೂಪದಲ್ಲಿ ನಾನಿದ್ದೇನೆ. ಅದನ್ನ ನಿಮಗೆ ತೋರಿಸಿದ್ರೆ, ಇನ್ನೂ ಅಂದ್ರೆ ಬಹುನ್ಯ ದೃಷ್ಟಪೂರ್ವಣ, ಈ ಹಿಂದೆ ನೀನು ನೋಡದೇ ಇರುವಂತಹ ರೂಪವನ್ನು ನಾನು ತೋರಿಸ್ತೇನೆ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಹೇಳಿದಾಗ ಯಾವಾಗಲೂ ನನ್ನ ಎದುರಿಗೆ ಇರುವವರ ತಾಕತ್ತು ನನಗೆ ಗೊತ್ತಿದ್ರೆ ಮಾತ್ರ ನಾನು ಅವರಿಗೆ ಇದನ್ನು ಹೇಳ್ಬಹುದಾ ಇಲ್ವಾ ಅನ್ನೋದನ್ನು ನಾವು ವಿಚಾರ ಮಾಡಬಹುದು.
ಅದೇ ರೀತಿ ಭಗವಂತನಿಗೆ ಗೊತ್ತಾಗ್ತದೆ ಈ ಸಹಜವಾದಂತಹ ಕಣ್ಣುಗಳಿಂದ ನಿನಗೆ ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ. ಹಾಗಾಗಿ ನಾನು ನಿನಗೆ ದಿವ್ಯಂ ದದಾಮಿ ತೇ ಚಕ್ಷುವು, ನಿನಗೆ ವಿಶೇಷವಾದಂತಹ ಕಣ್ಣುಗಳನ್ನು ಕೊಡ್ತೇನೆ, ಅದರಿಂದ ನೀನು ನನ್ನನ್ನು ನೋಡಬಹುದು ಅನ್ನೋದಾಗಿ ಹೇಳ್ತಾನೆ. ಹಾಗೆ ಇದೆಲ್ಲವನ್ನ ಯಾರು ಹೇಳ್ತಿದ್ದಾರೆ ಅನ್ನೋದನ್ನ ವಿಚಾರ ಮಾಡಬೇಕು. ಈ ಕಾಮೆಂಟ್ರಿಯನ್ನು ಹೇಳ್ತಾನೆ, ಈ ಭಗವದ್ಗೀತೆಯ ಪ್ರಾರಂಭದಲ್ಲಿಯೇ ಧೃತರಾಷ್ಟ್ರ ಉವಾಚ ಆದ ನಂತರ ಸಂಜಯ ಉವಾಚ ಬರ್ತದೆ. ಅಲ್ಲಿ ಯುದ್ಧರಂಗದಲ್ಲಿ ಏನು ನಡೀತಾ ಇದೆಯೋ ಅನ್ನೋದನ್ನೆಲ್ಲವನ್ನು ನೋಡಿ ತಿಳಿದುಕೊಂಡು ಅವನಿಗೂ ಕೂಡ ದಿವ್ಯ ದೃಷ್ಟಿ ಇರ್ತದೆ ಸಂಜಯನಿಗೆ. ಹಾಗಾಗಿ ಅಲ್ಲಿ ನಡೆಯುವ ವಿದ್ಯಮಾನವನ್ನೆಲ್ಲ ಆತ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳುವಂಥವ್ರು. ಇದನ್ನು ಕೂಡ ಮೊದಲಿಗೆ ಭಗವಂತ ಹೇಳ್ತಾನೆ, ನಾನು ಅನೇಕ ರೂಪವಾದವನು, ನಿನಗೆ ತೋರಿಸ್ಲಿಕ್ಕೆ ಆಯ್ತಪ್ಪ ನಾನು ತೋರಿಸ್ತೇನೆ ಅನ್ನೋದಾಗಿ ಹೇಳ್ತಾನೆ. ಇಲ್ಲಿ ಸಂಜಯ ಏನ್ ಮಾಡ್ತಾನೆ ಅಂದ್ರೆ ಧೃತರಾಷ್ಟ್ರನಿಗೆ ಅದರ ವರ್ಣನೆಯನ್ನ ಮಾಡ್ತಾನೆ. ನಾನು ನಿಮಗೆ ಇದನ್ನು ನೋಡಿ ನಿಮಗೆ ತಿಳಿಸ್ತೇನೆ ಅನ್ನೋದಾಗಿ ಆತ ಅದನ್ನು ವರದಿ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಒಂದನ್ನು ತಿಳ್ಕೊಳ್ಬೇಕು. ಕೆಲವು ಸಲ ಒಬ್ಬೊಬ್ರು ಒಂದೊಂದನ್ನು ಹೇಳ್ತಿರ್ತಾರೆ. ಒಬ್ಬರು ಹೇಳ್ತಿರ್ತಾರೆ ಅಲ್ಲಿ ಅಂಥದ್ದಿದೆ ಇಂಥದ್ದಿದೆ, ಮತ್ತೊಬ್ರು ಬೇರೆ ತರನೇ ಹೇಳ್ತಾರೆ. ಇಲ್ಲಿ ವಿಶ್ವರೂಪ ದರ್ಶನದಲ್ಲಿ ಮೊದಲಿಗೆ ಭಗವಂತ ಹೇಳ್ತಾನೆ ವಿಶ್ವರೂಪ ಅಂದ್ರೆ ಹೇಗಿದೆ ಅನ್ನೋದು ಅಂತ. ನಂತರದಲ್ಲಿ ಸಂಜಯ ಹೇಳ್ತಾನೆ. ಕೊನೆಯದಾಗಿ ಅರ್ಜುನ ಅದನ್ನು ಲೈವ್ ಆಗಿ ನೋಡ್ತಿರ್ತಾನೆ. ಇವರೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದಾನೆ ಸಂಜಯ. ಹಾಗಾಗಿ ಲೈವ್ ಟೆಲಿಕಾಸ್ಟ್ ಏನಿದ್ರು ಅರ್ಜುನನು. ಈ ಮೂರು ಜನರು ಕೂಡ ಒಂದೇ ರೀತಿಯಾಗಿ ವಿಶ್ವರೂಪವನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಪುಣ್ಯವಂತರು ಅಂತ ಹೇಳ್ಕೊಳ್ಬೇಕು. ಯಾಕೆಂದ್ರೆ ವಿಶ್ವರೂಪ ದರ್ಶನವನ್ನ ಕಲ್ಪನೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ. ಹೀಗೆ ಹೇಗಿತ್ತು ಅನ್ನುವುದನ್ನ ನಾವು ಸ್ವಲ್ಪ ಮಟ್ಟಿಗೆ ಅರ್ಥೈಸಿಕೊಳ್ಬೇಕು. ಈಗಾಗಲೇ ನಾನು ಹೇಳಿದ್ದೇನೆ, ನಾವು ಚಿತ್ರಗಳಲ್ಲಿ ನೋಡಿದ್ದು ಅಥವಾ ನಮ್ಮದೇ ಆದ ಒಂದು ಸ್ವರ್ಣವಲ್ಲಿ ಮಠದಲ್ಲಿ ಒಂದು ದೊಡ್ಡದಾದಂತಹ ಮೂರ್ತಿಯನ್ನ ಇಟ್ಟಿದ್ದಾರೆ. ವಿಶ್ವರೂಪ ದರ್ಶನ ಅಂದ ಕೂಡಲೇ ನಾವು ಹಾಗೆ ತಿಳ್ಕೊಳ್ತೇವೆ. ಎಲ್ಲಿಯಾದರೂ 2 ಕಾಲಿಗಿಂತ ಜಾಸ್ತಿ ಇರುವಂತಹ ವಿಶ್ವರೂಪದ ಫೋಟೋ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ವಿಶ್ವರೂಪ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತೆ ಹೇಗಿತ್ತು ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳುವಾಗ ನಮ್ಮ ಮುಂದೆ ಬರುವಂಥದ್ದು ಹಸನ್ಮುಖನಾದಂತ ಪರಮಾತ್ಮ. ಆದ್ರೆ ಇಲ್ಲಿ ಬೇರೆಯೇ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋಣ. ಹೇಗಿತ್ತು ಅಂದ್ರೆ ಅನೇಕ ವಕ್ರನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ. ಹೇಗಿತ್ತು? ಅನೇಕ ಮುಖಗಳಿದ್ವು. ಕಲ್ಪನೆ ಮಾಡಿಕೊಳ್ಬೇಕು. ಮೊದಲೇ ಮುಖ ಅಂತ ಹೇಳ್ತಾ ಇಲ್ಲ, ಅನೇಕ, ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಮುಖಗಳು. ಹಾಗೆ ಕಣ್ಣುಗಳು ಎಲ್ಲವೂ ಅನೇಕ, ಎಣಿಸ್ಲಿಕ್ಕೆ ಆಗದಷ್ಟು ಅದ್ಭುತವಾದಂತಹ ದರ್ಶನವನ್ನು ನೀಡುವಂತಹ ರೂಪ ಇತ್ತು ಅಲ್ಲಿ. ಅನೇಕ ದಿವ್ಯಾಭರಣ. ಆಭರಣ ಅಂದ ಕೂಡಲೇ ನಾವು ಲೌಕಿಕವಾದಂತಹ ಒಂದಷ್ಟು ಆಭರಣವನ್ನ ಕಲ್ಪನೆ ಮಾಡ್ಕೊಳ್ತೇವೆ. ಹೆಚ್ಚಿನದಾಗಿ ನಮ್ಮ ಮುಂದೆ ಕಣ್ಣು ಮುಂದೆ ಬರೋದಂದ್ರೆ ಮಾರಿಗುಡಿಯಲ್ಲಿ ಮಾರಿಕಾಂಬೆಗೆ ಹಾಕಿದಂತಹ ಆಭರಣ. ಎಷ್ಟು ಪವನ್ಸರಾಗಿದೆ, ಏನು ಗುಲಾಬಿ ಮಾಲೆ, ಅದು ನೋಡ್ಲಿಕ್ಕೆ ಕಣ್ಣೇ ಸಾಲದು. ಈ ರೀತಿಯಾಗಿ ನಮ್ಮನ್ನ ಒಂದು ಸೀಮಿತವಾದಂತಹ ಆಭರಣಕ್ಕೆ ಕಲ್ಪನೆ ಮಾಡ್ಕೊಳ್ತೇವೆ. ಆದರೆ ಇಲ್ಲಿ ದೇವರಿಗೆ ಹಾಕಿದ್ದಾರೆ ಆ ಎಲ್ಲ ಆಭರಣಗಳನ್ನ ಕಲ್ಪನೆ ಮಾಡ್ಕೊಳ್ತೇವೆ. ಆದರೆ ಇಲ್ಲಿ ದಿವ್ಯಾಭರಣ ಅನ್ನುವಂತಹ ವಿಶೇಷವಾದಂತಹ ದಿವ್ಯ ಎನ್ನುವಂತಹ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಅಂದ್ರೆ ಇದು ಲೌಕಿಕವಾದಂತಹ ಆಭರಣಗಳಲ್ಲ, ಅಲೌಕಿಕವಾದಂತಹ ಆಭರಣಗಳು. ಅಂದ್ರೆ ಆ ಮಹಾಲಕ್ಷ್ಮಿಯೇ ಅಲ್ಲಿ ಆಭರಣವಾಗಿ ಕುಳಿತಿದ್ಲು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ದಿವ್ಯಾನೇಕೋದ್ಯತಾಯುಧಂ. ಆಯುಧ ಅಂತ ಕೂಡಲೇ ಬರ್ತದೆ ನಮಗೆ, ಅದು ಬಿಲ್ಲು, ಬಾಣ, ಖಡ್ಗ ಅಂತ. ಅದು ಕೂಡ ನಮ್ಮ ಕಲ್ಪನೆ. ಇಲ್ಲಿ ದಿವ್ಯ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿರೋದೇ ಅದಕ್ಕೋಸ್ಕರವಾಗಿ. ಅಂದ್ರೆ ಈ ದುರ್ಗೆಯಾದಾಗ ಲಕ್ಷ್ಮಿ ಯಾವೆಲ್ಲ ಆಯುಧಗಳನ್ನ ಹಿಡಿದಿದ್ದಲ್ವ, ಅಂದ್ರೆ ಯುದ್ಧವನ್ನ ಮಾಡ್ಲಿಕ್ಕೆ, ದುಷ್ಟ ಸಂಹಾರಕ್ಕಾಗಿ ರೆಡಿ ಆಗಿರುವಂತಹ ಆಯುಧಗಳು, ಅಂತಹ ಆಯುಧಗಳೇ ಅಲ್ಲಿ ಇದ್ದವು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಇನ್ನು ದಿವ್ಯವಾದಂತಹ ಮಾಲೆಗಳು, ನಾವೀಗ ತರುವಂತಹ ಸೇವಂತಿಗೆ ಮಾಲೆಗಳು, ಮಲ್ಲಿಗೆ ಮಾಲೆಗಳು ಯಾವುದೂ ಅಲ್ಲ, ಎಲ್ಲವೂ ಅಲೌಕಿಕ. ಅದಕ್ಕೋಸ್ಕರವಾಗಿ ಎಲ್ಲವಕ್ಕೂ ದಿವ್ಯ ದಿವ್ಯ ಅನ್ನುವಂತಹ ಒಂದು ವಿಶೇಷವಾದಂತಹ ಶಬ್ದವನ್ನು ಕೊಟ್ಟಿದ್ದಾರೆ. ದಿವ್ಯವಾದಂತಹ ಗಂಧ, ನಾವು ಇಲ್ಲಿ ದಿನ ಗಂಧ ತೆಯ್ತೇವೆ, ಅದು ಅಲ್ಲ, ದಿವ್ಯವಾದಂತಹ ಗಂಧವನ್ನ ಲೇಪನ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಆಶ್ಚರ್ಯವನ್ನ ಉಂಟು ಮಾಡುವಂತಹದ್ದೇ ರೂಪವಾಗಿತ್ತು. ಇದರಿಂದ ನಾವು ಮೊದಲಿಗೆ ನಮ್ಮ ಇಷ್ಟು ದಿನದ ಕಲ್ಪನೆಯಲ್ಲಿ ಯಾವ ವಿಶ್ವರೂಪ ಇತ್ತೋ ಅದು ಅಲ್ಲ, ಈಗ ಇಲ್ಲಿ ಭಗವಂತ ತೋರಿಸ್ತಾ ಇರುವಂತಹ ವಿಶ್ವರೂಪ ಅನ್ನೋದನ್ನ ಈ ಅರ್ಥಾನುಸಂಧಾನದ ಮೂಲಕ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಬೇಕು. ಇನ್ನು ಅಲ್ಲಿಯ ಬೆಳಕು ಹೇಗಿತ್ತು ಅಂದ್ರೆ 1000 ಸೂರ್ಯರು. ನಮ್ಮ ಹತ್ರ ಒಂದು ಸೂರ್ಯನ, ಅದು ಎಷ್ಟೋ ದೂರದಲ್ಲಿ ಇದ್ದೇವೆ ನಾವು, ಅವನನ್ನೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
1000 ಸೂರ್ಯರ ಬೆಳಕಿಗಿಂತಲೂ ಹೆಚ್ಚಿನದಾದಂತಹ ಬೆಳಕು ಇತ್ತು ಅಲ್ಲಿ. ಇದೆಲ್ಲವೂ ಹೇಗಪ್ಪ ಅಂದ್ರೆ ಈ 1000 ಸೂರ್ಯನ ಬೆಳಕಿಗೆ ಹೋಲಿಸಿದ್ರೂ ಕಡಿಮೆನೇ ಇತ್ತು ಅನ್ನುವಂಥ ಪ್ರಭೆಯನ್ನು ಹೊಂದಿದ್ದ. ಈ ರೀತಿಯಾಗಿ ಹಿಂದೆಂದೂ ನೋಡದಂತಹ ಅಪಶ್ಯದ್ದೇವ ದೇವಸ್ಯ ಅಂತಹ ರೂಪವನ್ನ ಅರ್ಜುನ ನೋಡ್ತಾನೆ. ಪಾಂಡವ ಅಂದ್ರೆ ಅರ್ಜುನ ನೋಡ್ತಾನೆ. ನೋಡಿದ ತಕ್ಷಣ ಏನಾಗ್ತದೆ ಅಂದ್ರೆ ಅವನಿಗೆ ಆಶ್ಚರ್ಯವೂ ಆಗ್ತದೆ, ಹಾಗೆ ರೋಮಾಂಚನವೂ ಆಗ್ತದೆ. ಯಾಕೆಂದ್ರೆ ನಮಗೂ ಕೂಡ ಈಗ ಒಂದು ಕಲ್ಪನೆ ಇರ್ತದೆ, ಅದನ್ನ ಮೀರಿ ಮೊದಲಿಗೆ ಬಹುಶಃ ಇಲ್ಲಿ ತುಂಬಾ ವಯಸ್ಸಾದವರಿದ್ರಿ ಮಾರಿಗುಡಿಯ ಜಾತ್ರೆ ಹೊತ್ತಿಗೆ ಆ ದೇವಿಯ ದೃಷ್ಟಿ ಸ್ವಲ್ಪ ಅಂದ್ರೆ ಉಗ್ರವಾಗಿ ಇರ್ತಿತ್ತು. ಹತ್ರ ಹೋಗಿ ನೋಡ್ಲಿಕ್ಕೆ ಹೆದರಿಕೆ ಆಗೋಗಿ ಇರ್ತಿತ್ತು ಅಂತ ಅನಿಸುತ್ತೆ. ಈಗ ಸ್ವಲ್ಪ ಸೌಮ್ಯ ಕಳೆಯುತ್ತೆ. ಹಾಗೇನೆ ದೇವರ ಹತ್ರ ಹೋದ್ರೂ ಕೆಲವೊಮ್ಮೆ ಹೆದರಿಕೆ ಆಗ್ತದೆ ಅನ್ನೋದಕ್ಕೆ ಈ ವಿಶ್ವರೂಪದಲ್ಲಿ ಅರ್ಜುನನ ಒಂದು ಭಾವನೆಯಿಂದ ನಾವು ತಿಳಿದುಕೊಳ್ಬೇಕು. ಆಗ ಆತ ಏನ್ ಮಾಡ್ತಾನೆ, ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿದ ಭಾಷತ. ಯಾವಾಗ ಯಾವುದೇ ಒಂದು ವ್ಯಕ್ತಿಯ ಮೇಲಾಗ್ಲಿ ಭಗವಂತನ ಮೇಲಾಗ್ಲಿ ಅತಿಯಾದ ಒಂದು ಆಶ್ಚರ್ಯ ಉಂಟಾಗ್ತದೋ, ನಂಬಿಕೆ ಉಂಟಾಗ್ತದೋ, ಅವಾಗ ನಾವು ನಮಸ್ಕಾರವನ್ನ ಮಾಡ್ತೇವೆ. ಇಲ್ಲಾಂದ್ರೆ ಇಷ್ಟೇ ನಮ್ದು ಯಾರ ಮೇಲಾದ್ರೂ ಗೌರವ ಇದೆಯಾ ಇಲ್ಲ, ಸಂಬಂಧ ಇಲ್ಲ, ಇಷ್ಟು ಮಾಡ್ಬಿಟ್ರೆ ನಮಸ್ಕಾರ ಅಂತ ತಿಳ್ಕೊಳ್ತೇವೆ. ಆದ್ರೆ ಇಲ್ಲಿ ಅರ್ಜುನ ಪ್ರಣಮ್ಯ ಶಿರಸಾ ದೇವಂ ಅಂತ ಅಂದ್ರೆ ತಲೆಯನ್ನ ಬಾಗಿಸಿ ಆ ಭಗವಂತನ ವಿಶ್ವರೂಪವನ್ನು ನೋಡಿ ನಮಸ್ಕಾರವನ್ನ ಮಾಡ್ತಾನೆ. ಹಾಗೆ ಇಲ್ಲಿ ಆ ರೂಪವನ್ನ ಮತ್ತೆ ವರ್ಣನೆ ಮಾಡ್ತಾನೆ. ನಾನು ನಿನ್ನ ವಿಶ್ವರೂಪದಲ್ಲಿ ಏನೆಲ್ಲವನ್ನ ನೋಡ್ತಾ ಇದ್ದೇನೆ ಅಂದ್ರೆ ಒಂದೇ ಕಡೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ ಅಂತ. ಇಲ್ಲಿ ಈಗ ನಾವೆಲ್ಲರೂ ನೋಡ್ತಾ ಇದ್ದೇವೆ ಈ ಗಣಪತಿ ಮೂರ್ತಿಯನ್ನ ಮಾತ್ರ, ಈ ದೇವರನ್ನ ಮಾತ್ರ ನೋಡ್ತಾ ಇದ್ದೇವೆ. ಒಂದೇ ಸಲ ಅಲ್ಲಿ ಆ ಕಡೆ ಇರುವ ದೇವಿಯನ್ನು ನೋಡ್ಲಿಕ್ಕೂ ಆಗೋದಿಲ್ಲ, ಆ ಕಡೆ ಇರುವ ನಾಗರ ಮೂರ್ತಿಯನ್ನು ನೋಡ್ಲಿಕ್ಕೂ ಆಗೋದಿಲ್ಲ. ಅದರಲ್ಲಿ ಅರ್ಜುನ ಏನನ್ನು ನೋಡ್ತಿದ್ದಾನೆ ಅಂದ್ರೆ ಒಂದೇ ಕಡೆ ದೇವರ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಇದು ವಿಶ್ವರೂಪ. ಒಂದ್ಸರಿ ಅಲ್ಲಿ ನೋಡ್ದೆ, ಒಂದ್ಸರಿ ಇಲ್ಲಿ ನೋಡ್ದಾಗ ಇದು ಕಾಣ್ತು, ಆ ರೀತಿಯಲ್ಲ. ಅದನ್ನೇ ಆತ ವರ್ಣನೆ ಮಾಡ್ತಾನೆ. ಅಲ್ಲಿ ಬ್ರಹ್ಮನನ್ನು ಕಾಣ್ತಾ ಇದ್ದೇನೆ, ಹಾಗೆ ಈಶ್ವರನನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ಇನ್ನು ಋಷಿಗಳನ್ನ ನಾನು ನೋಡ್ತಾ ಇದ್ದೇನೆ. ಋಷಿಗಳು ಹಾಗೂ ಸರ್ವಾನುರಗಾಂಶ ದಿವ್ಯ, ವಿಶೇಷವಾದಂತಹ ಹಾವುಗಳು ಕೂಡ ಇಲ್ಲಿ ನನಗೆ ನೋಡ್ಲಿಕ್ಕೆ ಸಿಗ್ತಾ ಇವೆ ಅಂತ. ಯಾಕೆ ಇವರನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಮನುಷ್ಯರಲ್ಲಿ ವಿಶೇಷವಾದವನ್ನ ಋಷಿಗಳು ಅಂತ ಹೇಳ್ತಾರೆ. ಹಾಗೆ ಆ ಜಲಚರಗಳಲ್ಲಿ ವಿಶೇಷವಾದಂತಹ ಅಂದ್ರೆ ವಾಸುಕಿ ಮುಂತಾದ ಹಾವುಗಳು, ಅಂಥವರನ್ನು ಕೂಡ ನಾನು ಈ ನಿನ್ನ ವಿಶ್ವರೂಪದಲ್ಲಿ ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಮತ್ತೆ ಕೃಷ್ಣ ಹೇಳಿರುವಂಥದ್ದನ್ನೇ ಇಲ್ಲಿ ಆತ ಹೇಳ್ತಾನೆ. ಅನೇಕ ಬಾಹೂದರ ವಕ್ರ ನೇತ್ರಂ ಅಂದ್ರೆ ಒಂದು ಕೈಯಲ್ಲ, ಅನೇಕ ಕಣ್ಣುಗಳು, ಮುಖಗಳು ಎಲ್ಲವೂ ಬಹುವಚನದಲ್ಲಿಯೇ ಇದೆ. ಹಾಗಾಗಿ ಅಲ್ಲಿರುವಂಥದ್ದನ್ನ ನಾನು ನಿನ್ನ ಅನಂತವಾದಂತಹ ರೂಪವನ್ನು ನೋಡ್ತಾ ಇದ್ದೇನೆ. ಇಲ್ಲಿ ಇದರ ಪ್ರಾರಂಭ ಗೊತ್ತಾಗ್ತಾ ಇಲ್ಲ, ಮಧ್ಯ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಕೊನೆಯೂ ನನಗೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೇನೆ ಕಿರೀಟವನ್ನು ಧರಿಸಿದವ, ಗದೆಯನ್ನ ಹಿಡಿದಂತಹ, ಚಕ್ರವನ್ನ ಹಿಡಿದಂತಹ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ. ಹೇಗಪ್ಪ ಅಂದ್ರೆ ಇದು ನನಗೆ ನೋಡ್ಲಿಕ್ಕೆ ಲಭ್ಯ ಆಗ್ತದೆಯೋ ಇಲ್ಲೋ ಅನ್ನುವಂತಹ ವಿಚಾರ ಬರುವಷ್ಟು ಬೆಳಕನ್ನ ಸೂಸುವಂತ ನಿನ್ನ ರೂಪವನ್ನ ನಾನು ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾನೆ. ಮುಂದಕ್ಕೆ ಹೋಗಿ ಆ ಭಗವಂತನ ವರ್ಣನೆಯನ್ನು ಮಾಡ್ತಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನನ್ನಾದ್ರೂ ಒಂಚೂರು ತಿಳಿಬೇಕು ಅಂತಿದ್ರೆ ಅದು ಭಗವಂತ. ಆದ್ರೆ ನಾವೇನು ತಿಳ್ಕೊಂಡಿದ್ದೇವೆ ಅಂದ್ರೆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದನ್ನು ಬಿಟ್ಟು ಬೇರೆಲ್ಲವನ್ನ ತಿಳಿದುಕೊಳ್ಳುತ್ತೇವೆ. ನಮ್ಮ ಲೆಕ್ಕದಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದು ಏನೂ ಇಲ್ಲ ಅಂತ. ಆದ್ರೆ ಇಲ್ಲಿ ಅರ್ಜುನ ಇದನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದಾನೆ. ನಾವು ಏನನ್ನಾದರೂ ತಿಳಿಬೇಕು ಅಂತಿದ್ರೆ ಅದು ನೀನೇ, ಭಗವಂತನೇನೊಬ್ಬನೇ ಅನ್ನೋದನ್ನ ಹೇಳ್ತಾನೆ. ಹಾಗೆ ತ್ವಮವ್ಯಯ, ನೀನು ಖರ್ಚಾಗದವನು ಅಂದ್ರೆ ಇಷ್ಟು ಸೀಮಿತ ಅಂತ ಇಲ್ಲ ನಿನಗೆ. ಹಾಗೆ ಶಾಶ್ವತ ಧರ್ಮ ಹೋಗ್ತಾ, ಶಾಶ್ವತ ಧರ್ಮ ಅಂದ್ರೆ ಯಾವತ್ತಿಗೂ ಸತ್ಯವಾದ ಧರ್ಮಾಂಚರ, ಅದು ಅಂದೂ ಇತ್ತು, ಇಂದೂ ಇದೆ, ಮುಂದೆಯೂ ಇರ್ತದೆ. ಇವೆಲ್ಲವೂ ಶಾಶ್ವತ ಧರ್ಮ. ಆ ರೀತಿಯಾದವನು ನೀನು ಹಿಂದೆಯೂ ಇದ್ದಿ, ಈಗಲೂ ಇದೆಯಾ, ಮುಂದೆಯೂ ಕೂಡ ಇರ್ತೀಯಾ ಅನ್ನೋದನ್ನ ಹೇಳ್ತಾನೆ. ಸನಾತನ ನೀನು ಅಂದ್ರೆ ಅತಿ ಹಿಂದಿನ ಶಾಸ್ತ್ರಗಳೆಲ್ಲ ಏನೆಲ್ಲವನ್ನ ಹೇಳಿದ್ದು ಅದೆಲ್ಲವೂ ನೀನಾಗಿದೆಯಾ ಅನ್ನೋದನ್ನ ಹೇಳ್ತಾನೆ. ಹಾಗೆ ಸೂರ್ಯ ಮತ್ತೆ ಚಂದ್ರರನ್ನ ಕಣ್ಣಾಗಿ ಇಟ್ಟುಕೊಂಡವನು ನೀನು ಅನ್ನೋದನ್ನ ಹೇಳ್ತಾನೆ. ಭೂಮಿ ಆಕಾಶ ಎರಡರ ಮಧ್ಯದಲ್ಲಿ ನೀ ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿರತಕ್ಕಂಥ ನಿನ್ನನ್ನು ನೋಡ್ತಾ ಇದ್ದೀನಿ, ಎಲ್ಲಾ ದಿಕ್ಕುಗಳಲ್ಲೂ ನಿನ್ನನ್ನೇ ನೋಡ್ತಾ ಇದ್ದೇನೆ ಅಂತ ಹೇಳಿ ಮುಂದೆ ಒಂದು ಸಾಧನೆ ಹೇಳ್ತಾರೆ. ದೃಷ್ಟ್ವಾದ್ಭುತ ರೂಪ ಉಗ್ರಂ ತವೇದ ಅಂದ್ರೆ ಇದು ಉಗ್ರವಾದಂತಹ ರೂಪ ಅನ್ನುವುದನ್ನು ನಾವು ತಿಳಿದುಕೊಳ್ಳಿಕ್ಕೆ ಈ ಸಾಲುವು ನಮಗೆ ಸಹಾಯ ಆಗ್ತದೆ. ಅದ್ಭುತವಾದದ್ದು ಹಾಗೆ ಉಗ್ರವಾದಂತಹ ರೂಪವನ್ನು ನಾನು ನೋಡ್ತಾ ಇದ್ದೀನಿ. ಈ ನಿನ್ನ ಉಗ್ರ ರೂಪವನ್ನು ನೋಡಿ ಅನೇಕರು ಹೆದರಿಕೆಯಿಂದ ನೋಡ್ತಾ ಇದ್ದಾರೆ. ಕೇಚಿತ್ ಭೀತ ಪ್ರಾಂಜಲೆಯೋ,
ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾನೆ. ಹಾಗಾದ್ರೆ ಯಾರೆಲ್ಲ ಅಂದರೆ ರುದ್ರರು, ಅಶ್ವಿನಿ ದೇವತೆಗಳು, ಅಷ್ಟಾವಸುಗಳು, ಹಾಗೆ ಮರುತ್ಗಣಗಳು, ಇವರಿಗೂ ಕೂಡ ನಿನ್ನನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಆಶ್ಚರ್ಯ ಆಗಿ ನಿನ್ನ ಕಡೆಗೆ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟೇ ಜನರ ಇಲ್ಲ, ಪಿತೃಗಣಗಳು ಕೂಡ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಯಕ್ಷರು, ಗಂಧರ್ವರು ಇವರೆಲ್ಲರೂ ನಿನ್ನನ್ನು ಸ್ತುತಿ ಮಾಡುವುದನ್ನ ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾನೆ. ಹಾಗಾಗಿ ನಾವು ಏನನ್ನ ಕಲ್ಪನೆ ಮಾಡ್ಕೊಳ್ಬೇಕು ಅಂದ್ರೆ, ಒಂದೇ ಕಡೆ ಇಷ್ಟನ್ನು ಪರಮಾತ್ಮ ದಿವ್ಯ ದೃಷ್ಟಿಯನ್ನು ಕೊಟ್ಟಿರುವುದರಿಂದ ಅರ್ಜುನ ನೋಡ್ತಿದ್ದಾನೆ. ನಾವು ಇಲ್ಲಿ ನಮಗೆ ದಿವ್ಯ ದೃಷ್ಟಿ ಇಲ್ಲದೆ ಇರೋದ್ರಿಂದ ಹೊರಗಡೆ ಎಲ್ಲಿಯೂ ನಮಗೆ ಭಗವಂತ ಕಾಣ್ತಾ ಇಲ್ಲ, ಕೇವಲ ಇಲ್ಲಿ ನೋಡಿದಾಗ ಮಾತ್ರ ದೇವರು ಕಾಣ್ತಾ ಇದ್ದಾನೆ. ಆದರೆ ದಿವ್ಯ ದೃಷ್ಟಿ ಇದ್ರೆ ಎಲ್ಲಾ ಕಡೆಯೂ ಭಗವಂತ ಇದ್ದಾನೆ ಅನ್ನೋದನ್ನ ಅರ್ಜುನನ ಹಾಗೆ ನಾವು ತಿಳಿದುಕೊಳ್ಬಹುದಿತ್ತು. ಆದರೆ ಆ ದಿವ್ಯ ದೃಷ್ಟಿಯನ್ನ ನಮಗೆ ಅನುಗ್ರಹ ಮಾಡುವಷ್ಟು ನಾವು ಪರಮಾತ್ಮನ ತಿಳಿದುಕೊಂಡಿದ್ದೇವ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಹಾಗೆ ಇದನ್ನೆಲ್ಲ ನೋಡಿ ಯಾರ್ಯಾರಿಗೆಲ್ಲ ಹೆದರಿಕೆ ಆಗ್ತಾ ಇದೆಯೋ ನನಗೂ ಕೂಡ ಹೆದರಿಕೆ ಆಗ್ತಾ ಇದೆ ಕೃಷ್ಣ. ಯಾಕೆಂದ್ರೆ ಆ ರೂಪವನ್ನ ಇಲ್ಲಿ ವರ್ಣನೆ ಮಾಡ್ತಾನೆ. ದಂಶ್ರಾಕರಾಲಾನಿ ಜತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಧಾನಿ. ಅದು ಹೇಗಿತ್ತು ಅಂದ್ರೆ, ನಾಲಿಗೆಯನ್ನ ಹೊರಚಾಚಿ ಇತ್ತು, ಅಗ್ನಿಯನ್ನ ಉಗುಳ್ತಾ ಇತ್ತು, ಅಂದ್ರೆ ಸೌಮ್ಯವಾದ ರೂಪವಾಗಿರ್ಲಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹಾಗೆ ಈ ಹೆದರಿಕೆ ಯಾರಿಗೆಲ್ಲ ಆಗ್ತಾ ಇದೆ ಅಂದ್ರೆ, ಧೃತರಾಷ್ಟ್ರನ ಮಕ್ಕಳಿಗೂ ಹೆದರಿಕೆ ಆಗ್ತಾ ಇದೆ, ಅಂದ್ರೆ ಕೌರವರಿಗೆ ಹೆದರಿಕೆ ಆಗ್ತಾ ಇದೆ. ಹಾಗೆ ಭೀಷ್ಮರು, ದ್ರೋಣರು ಇವರಿಗೆಲ್ಲರಿಗೂ ಹೆದರಿಕೆ ಆಗ್ತಾ ಇದೆ. ಅವರೆಲ್ಲರೂ ಹೆದರಿಕೆ ಆಗಿ ನಿನ್ನ ಈ ವಿಶ್ವರೂಪದ ಒಳಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಹಾಗೆ ಪ್ರವೇಶವನ್ನ ಮಾಡ್ತಿದ್ದಾರೆ ಅಂದ್ರೆ ಮತ್ತೆ ಇನ್ನೇನು ಉಳಿತು, ಆಯ್ತಲ್ಲ ಮುಗಿತು, ಮತ್ತೆ ಯಾಕೆ ಯುದ್ಧ ಅನ್ನುವಂಥ ಪ್ರಶ್ನೆ ಬರ್ತದೆ. ಇಲ್ಲಿ ಪರಮಾತ್ಮ ಏನನ್ನ ಹೇಳ್ತಿದ್ದಾನೆ ಅಂದ್ರೆ, ಮುಂದೆ ಆಗಲಿಕ್ಕಿರುವುದನ್ನ ಹೇಳ್ತಿದ್ದಾನೆ. ಯುದ್ಧ ಆಗಲೇಬೇಕು, ಇವರೆಲ್ಲರೂ ತನ್ನೊಳಗೆ ಸೇರ್ಲೇಬೇಕು, ಆದ್ರೆ ಇದು ಸಂಭವಿಸ್ತದೆ ಅನ್ನುವುದನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಹೇಗೆ ಇವರೆಲ್ಲ ಹೋಗ್ತಿದ್ದಾರೆ ಭೀಷ್ಮರು, ದ್ರೋಣರು ಅಂತಂದ್ರೆ, ಇವರೆಲ್ಲರೂ ಈ ನದಿಗಳು ಸಹಜವಾಗಿಯೇ ಸಮುದ್ರದ ಕಡೆಗೆ ಹೋಗುವಂತೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವು ರಾಕ್ಷಸರೆಲ್ಲ ಹೆಂಗ್ ಹೋಗ್ತಾರೆ ಅಂದ್ರೆ, ಈ ಮಳೆ ಹುಳ ಬರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಅಂತ ಹೇಳ್ತಾರೆ, ಅವೆಲ್ಲ ತಮ್ಮ ನಾಶವನ್ನ ತಾವೇ ಮಾಡಿಕೊಳ್ಳುವುದು ಆಕರ್ಷಿತರಾಗಿ. ಆದರೆ ಸಹಜವಾಗಿ ವಿಶೇಷವಾದಂತಹ ವ್ಯಕ್ತಿಗಳು ಈ ನದಿಗಳು ಹೋಗಿ ಸಮುದ್ರವನ್ನು ಸೇರುವಂತೆ ಹೋಗ್ತಾರೆ. ನಾವೆಲ್ಲರೂ ಬಹುಶಃ ಎರಡನೇ ವರ್ಗಕ್ಕೆ ಸೇರ್ತೇವೆ. ಏನಂದ್ರೆ, ವ್ಯಾಮೋಹಕ್ಕೊಳಗಾಗಿ ನಮ್ಮ ನಾಶವನ್ನು ನಾವೇ ಮಾಡ್ಕೊಳ್ತೇವೆ. ನಮ್ಗೆ ಗೊತ್ತಿರೋದೇ ಇಲ್ಲ ನಾವು ವ್ಯಾಮೋಹಕ್ಕೊಳಗಾಗಿದ್ದೇವೆ. ಅಲ್ಲಿ ಈ ಪತಂಗಗಳು ಹೇಗೆ ಬರ್ತಿದಾವೋ ಹಾಗೆ ಅನೇಕ ಜನರು ಬಂದು, ಈ ಯೋಧರೆಲ್ಲ ಬಂದು ನಿನ್ನಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ನಿನ್ನ ಈ ರೂಪದಲ್ಲಿ ಇವರೆಲ್ಲ ಪ್ರವೇಶ ಮಾಡ್ತಿದ್ದಾರೆ. ಹೇಗೆ ಅಂದ್ರೆ, ನಿನ್ನ ಓರೆ ಗಾಡಿಯ ಒಳಗೆ ಕೆಲವು ಜನರ ತಲೆಗಳು ಸಿಕ್ಕಾಕೊಂಡು ನುಚ್ಚು ನೂರಾಗ್ತಾ ಇರೋದನ್ನು ನಾನು ನೋಡ್ತಿದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ಇವೆಲ್ಲವನ್ನ ಹೇಳಿದ ನಂತರ, ನಿನ್ನ ಈ ಉಗ್ರ ರೂಪ ನನಗೆ ಹೆದರಿಕೆ ಆಗ್ತಾ ಇದೆ ಕೃಷ್ಣ, ನಿನ್ನ ಶಾಂತ ರೂಪವನ್ನು ನನಗೆ ತೋರಿಸು ಅನ್ನೋದಾಗಿ ಬೇಡಿಕೆಯನ್ನ ಇಡ್ತಾನೆ. ಅಷ್ಟೇ ಅಲ್ಲದೆ, ನಿನ್ನ ಈ ಉಗ್ರ ರೂಪವನ್ನು ತೋರಿಸ್ತಾ ಇದೆಯಾ, ನೀನ್ ಯಾರು ಅನ್ನೋದನ್ನ ಕೇಳ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಉಂಟಾಗ್ತದೆ, ಹಾಗಾದ್ರೆ ಅರ್ಜುನನಿಗೆ ಭಗವಂತ ಅಂತ ಗೊತ್ತಿಲ್ವಾ, ಆಖ್ಯಾಯಿನಿಯೋ ಅಂತ. ಇನ್ನು ಈ ಉಗ್ರ ರೂಪವನ್ನು ಹೇಳುವಾಗ ಅಂತ ಹೇಳ್ತಾನೆ, ನಾನು ಕಾಲನಾಗಿದ್ದೇನೆ ಅಂತ. ಕಾಲ ಅಂದ್ರೆ ಟೈಮ್ ಅಲ್ಲ, ನಾವೆಲ್ಲರೂ ನೋಡ್ತಾ ಇದ್ದೇವೆ 6:45 6:30 ಟೈಮ್ ಅಂತ. ಆದ್ರೆ ಇಲ್ಲಿ ಟೈಮ್ ಅಂದ್ರೆ ನಾಶವನ್ನ, ಅಂತ್ಯವನ್ನ ನಾವು ತಿಳಿದುಕೊಳ್ಬೇಕು. ಈಗ ನಾವು ಹೇಳ್ತೇವೆ 1 ನಿಮಿಷ ಆಯ್ತು, 1 ನಿಮಿಷ ಕಳೆದೋಗ್ತು, ಆ ಕಳೆದು ಅಂದ್ರೆ ನಾಶವಾಗುವುದನ್ನ ಇಲ್ಲಿ ಕಾಲ ಅಂತ ಹೇಳೋದು. ಇಲ್ಲಿ ಈತನ ಉಗ್ರ ರೂಪ ಯಾಕೆ ಅಂದ್ರೆ, ಎಲ್ಲರನ್ನ ಒಂದು ಸಲ ನಾಶ ಮಾಡುವುದಕ್ಕೋಸ್ಕರವಾಗಿ ತಳೆದಂತ ವಿಶ್ವರೂಪ. ಹಾಗಾಗಿ ನಾನು ಕಾಲನಾಗಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ನೀನು ಒಂದು ವೇಳೆ ಯುದ್ಧ ಮಾಡದೆ ಹೋದ್ರೂ ಇವರೆಲ್ಲರೂ ಸತ್ತೇ ಸಾಯ್ತಾರೆ. ಯಾಕೆಂದ್ರೆ ನಾನು ನಿಶ್ಚಯ ಮಾಡಿ ಆಗಿದ್ದೇನೆ. ಇಲ್ಲಿ ಭಗವಂತ ಏನನ್ನ ನಿಶ್ಚಯ ಮಾಡ್ತಾನ ಅದೇ ನಡಿಬೇಕು ಹೊರತು ಬೇರೆ ಯಾರು ಏನು ಹಸ್ತಕ್ಷೇಪ ಮಾಡಿದ್ರು ಅದು ನಡೆಯೋದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಇವರನ್ನೆಲ್ಲ ನಾನು ಸಾಯಿಸಿ ಆಗಿದೆ ಅಂದ್ಮೇಲೆ ಮತ್ತೆ ಯಾಕೆ ಅರ್ಜುನ ಯುದ್ಧ ಮಾಡಬೇಕು? ಆದ್ರೂ ಆತ ಹೇಳ್ತಾನೆ, ತಸ್ಮಾತ್ ಉತ್ತಿಷ್ಠ ಯಶೋ ಲಭಸ್ವ. ಇಲ್ಲಿ ಪರೀಕ್ಷೆಯನ್ನು ಮಾಡದೇನೆ ರಿಸಲ್ಟ್ ಹೇಳಿದಾಗೆ. ಯಾಕೆಂದ್ರೆ ಇನ್ನು ಯುದ್ಧ ಆಗ್ಲಿಲ್ಲ, ಆದ್ರೂ ನೀನು ಎದ್ದೇಳು, ಯುದ್ಧ ಮಾಡು, ನಿನಗೆ ರಾಜ್ಯ ಲಭಿಸ್ತದೆ. ಈ ಅಧರ್ಮಿಗಳೆಲ್ಲ ಸತ್ತಾಗ ನಿನಗೆ ಸಮೃದ್ಧವಾದಂತಹ ರಾಜ್ಯ ಲಭಿಸ್ತದೆ. ಹಾಗಾಗಿ ನೀನು ಯುದ್ಧವನ್ನ ಮಾಡಲೇಬೇಕು. ಯಾಕೆಂದ್ರೆ ನಿಮಿತ್ತ ಮಾತ್ರ ಕವಸವ್ಯ ಸಾಚಿ ಅಂತ ಹೇಳ್ತಾನೆ. ನೀನು ಕೇವಲ ನಿಮಿತ್ತ ಮಾತ್ರ, ನಾನು
ನಾವೆಲ್ಲರೂ ನಿಮಿತ್ತ ಮಾತ್ರವೇ, ಆತ ನಡೆಸಿದಂತೆ ನಡೆಯುವರು. ಅಂದ್ರೆ ಸವ್ಯಸಾಚಿನಂದ್ರೆ ಯಾರು ಎರಡೂ ಕೈಗಳಿಂದ ಬಾಣವನ್ನು ಬಿಡ್ತಾರೋ ಅಂತಹ ತಾಕತ್ ಯಾರಿಗೆ ಇರ್ತದೋ ಅವರನ್ನು ಮಾತ್ರ ಸವ್ಯಸಾಚಿ ಅಂತ ಹೇಳ್ತಾರಂತೆ. ಹಾಗಾಗಿ ಇಷ್ಟು ಪರಾಕ್ರಮಿಯಾದ ನೀನು ನಿಮಿತ್ತ ಮಾತ್ರ ನಾನು ಇವರೆಲ್ಲರನ್ನ ನಾನು ಸಾಯಿಸಿದ್ದೇನೆ. ಆ ಸಾಯಿಸಿದವರಲ್ಲಿ 3-4 ಜನರನ್ನ ಹೇಳ್ತಾನೆ. ಯಾರೆಲ್ಲ ಅಂದ್ರೆ ಭೀಷ್ಮರನ್ನು ಈಗಾಗಲೇ ನಾನು ಹತ ಮಾಡಿದ್ದೇನೆ, ದ್ರೋಣರನ್ನು ಸಂಹಾರ ಆಗಿದೆ, ಜಯದ್ರಥ, ಕರ್ಣ, ಈ ರೀತಿಯಾಗಿ ವಿಶೇಷವಾಗಿ ಕೆಲವು ಜನರನ್ನ ನಾನು ಹತ ಮಾಡಿದ್ದೇನೆ. ಯಾಕೆಂದ್ರೆ ಅವರು ಸಾಧಾರಣ ಶಕ್ತಿವಂತರಲ್ಲ, ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಹೋದವರು, ಅಂಥವರನ್ನು ಕೂಡ ನಾನು ಸಂಹಾರ ಮಾಡಿದ್ದೇನೆ. ಹಾಗಾಗಿ ನೀನು ಕೇವಲ ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡು ಅನ್ನೋದನ್ನ ಹೇಳ್ತಾನೆ. ಇಷ್ಟೆಲ್ಲ ಕೇಳಿದಂಥ ಅರ್ಜುನ ಸ್ವಲ್ಪ ಮಟ್ಟಿಗೆ ಇವನು ನಾನು ಯಾರ ಜೊತೆ ಇದ್ದೇನೋ ಅವನು ಸಾಮಾನ್ಯನಲ್ಲ ಅನ್ನುವಂಥ ಭಾವಕ್ಕೆ ಬರ್ತಾನೆ. ಆಗ ಹೇಳ್ತಾನೆ, ಇಷ್ಟೆಲ್ಲ ಮಹಿಮೆಯನ್ನು ಹೊಂದಿದಂತ ನಿನ್ನನ್ನು ನೋಡಿ ನನಗೆ ಒಟ್ಟಿಗೆ ಖುಷಿನೂ ಆಗ್ತಾ ಇದೆ, ಹೆದರಿಕೆನೂ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಖುಷಿನೂ ಆಗೋದು, ಹೆದರಿಕೆನೇ ಆಗೋದು ಹೆಂಗೆ ನಮ್ಮ ಲೌಕಿಕದಲ್ಲಿ ಅಂದ್ರೆ, ಜಾತ್ರೆಯಲ್ಲಿ ಜೈಂಟ್ ವೀಲ್ ಬಂದಿರ್ತದೆ, ಟಿಕೆಟ್ ತಗೊಂಡು ಖುಷಿ ಪಡ್ಲಿಕ್ಕೆ ಅಂತ ಹತ್ಕೊಂಡ್ಬಿಡ್ತೀವಿ, ಆವಾಗ ಅದು ಕೆಳಗಡೆ ಇಳಿಯೋದಕ್ಕೆ ಹೆದರಿಕೆ ಆಗ್ಬಿಡ್ತದೆ. ಹಾಗೇನೆ ಒಟ್ಟಿಗೆನೆ ಖುಷಿ ಮತ್ತೆ ಹೆದರಿಕೆ ಹೇಗೆ ಆಯ್ತು ಅಲ್ಲಿ ಅರ್ಜುನನಿಗೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ರೀತಿಯಾದಂತಹ ಅರ್ಜುನನ ಬೇಡಿಕೆ ಏನಂದ್ರೆ, ನನಗೆ ನಿನ್ನ ಈ ವಿಶ್ವರೂಪ ಸಾಕು, ನನಗೆ ನೋಡ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ, ಅದರಿಂದ ನಿನ್ನ ಸೌಮ್ಯ ರೂಪವನ್ನು ತೋರಿಸು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಇದು ಯಾರಿಗೆ ಸಿಗದು, ಯಾರಿಗೆ ಸಿಗುವಂಥದ್ದು ಅನ್ನೋದ್ರೆ ಕೇವಲ ವೇದವನ್ನ ಅಧ್ಯಯನ ಮಾಡಿದ್ರೆ ಅಥವಾ ತಪಸ್ಸನ್ನ ಮಾಡಿದ್ರೆ, ಯಜ್ಞವನ್ನ ಮಾಡಿದ್ರೆ ನನ್ನ ಈ ವಿಶ್ವರೂಪ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂತಹ ರೂಪವನ್ನ ನಿನಗೆ ತೋರಿಸಿದ್ದೀನಿ, ಆದ್ರೆ ನೀನು ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀಯಾ, ಹಾಗಾಗಿ ನಾನು ನನ್ನ ಸೌಮ್ಯ ರೂಪವನ್ನು ತೋರಿಸ್ತೇನೆ ಅಂತ ಹೇಳಿ ಚತುರ್ಭುಜ ರೂಪವನ್ನು ತೋರಿಸು ಅನ್ನುವಂಥ ಬೇಡಿಕೆಯನ್ನ ಆತ ಇಟ್ಟಿದ್ದನ್ನ ಈತ ತೋರಿಸ್ಲಿಕ್ಕೆ ರೆಡಿ ಆಗ್ತಾನೆ. ನೀನು ಹೆದರಬಾರ್ದಿತ್ತು ಅನ್ನೋದನ್ನ ವಿಶೇಷವಾಗಿ ಅತ್ಯಂತ ಸಮಾಧಾನದಲ್ಲಿ ಹೇಳ್ತಾನೆ. ನಾವಾದ್ರೆ ಏನೋ ಒಂದನ್ನು ಯಾರಿಗೋ ವಿಶೇಷ ಅಂತ ಹೇಳ್ತಿರ್ತೇವೆ, ಅವ್ರು ಇದು ಬೇಡ ಅಂದ್ಕೂಡ್ಲೆ ನಾನು ಪಾಪ ಅಂತೇಳಿ ಹೇಳಿ ಹೋದ್ರೆ ಅದು ಬೇಡ ಅಂತ ಹೇಳ್ತೀವಿ, ಯಾರು ಹೇಳ್ತಾರೆ ಅಂತ ಹೇಳಿ ಸ್ವಲ್ಪ ಹೆದರಿಸ್ತೇವೆ. ಆದ್ರೆ ಭಗವಂತ ಹಾಗಲ್ಲ, ಅತ್ಯಂತ ಕರುಣಾಮಯಿ. ಈ ರೀತಿಯಾದಂತಹ ಬೇಡಿಕೆಯನ್ನು ಮನ್ನಿಸ್ತಾನೆ. ಇಲ್ಲಿ ಅರ್ಜುನನಿಗೆ ಈಗ ಪಶ್ಚಾತ್ತಾಪ ಪ್ರಾರಂಭವಾಗ್ಬಿಡ್ತದೆ. ಸಖೇತಿ ಮತ್ವ ಪ್ರಸವಂ ಯದಿ, ನಾನು ನನ್ನ ಗೆಳೆಯ ನೀನು ಅನ್ನುವ ಭಾವನೆಯಲ್ಲಿ ನಿನಗೆ ಏನೇನನ್ನು ಹೇಳ್ಬಿಟ್ಟೆ ಅಂದ್ರೆ, ನಿನ್ನ ಮಹಿಮೆ ನನಗೆ ಗೊತ್ತಾಗ್ಲೇ ಇಲ್ಲ, ಇನ್ನು ಯಾವೆಲ್ಲ ಹೊತ್ತಿನಲ್ಲಿ ಅಗೌರವವನ್ನು ತೋರಿಸಿದ್ದೀನಿ ಅಂದ್ರೆ, ನಿನ್ ಜೊತೆ ವಾಕಿಂಗ್ ಹೋಗೋದಿಗೆ ಕೃಷ್ಣ ನೀ ಹಿಂದಿರು ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿರ್ಬೋದು, ಅಥವಾ ನಿನ್ನ ಜೊತೆ ಮಲಗಿ ಸಖ ಗೆಳೆಯ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿದ್ದೀನಿ. ಅದಲ್ಲದೆ ಊಟ ಮಾಡುವಾಗಲೂ ಕೂಡ ನಿನ್ನನ್ನ ಸತ್ಕಾರ ಮಾಡಲಿಲ್ಲ, ಯಾಕೆಂದ್ರೆ ಭಗವಂತನಿಗೆ ಕೊಟ್ಟು ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕಿತ್ತು. ಆದ್ರೆ ಕೃಷ್ಣ ಸಾಮಾನ್ಯ ಅನ್ನುವಂಥ ಭಾವನೆಯಲ್ಲಿ ನಾನು ನಿನ್ನನ್ನು ಅಗೌರವದಿಂದ ನೋಡಿಕೊಂಡಿದ್ದೇನೆ, ಅದರಿಂದ ನನ್ನನ್ನು ಕ್ಷಮಿಸು ಅನ್ನೋದಾಗಿ ಕೇಳ್ಕೊಳ್ತಾನೆ. ಆ ಯಾರೆಲ್ಲ ಹೇಗೆ ಕ್ಷಮಿಸ್ತಾರೆ ಅನ್ನೋದಕ್ಕೆ ವಿದೇವ ಪುತ್ರಸ್ಯ ಸಖೇವ ಸಖ್ಯುವು, ಯಾರೆಲ್ಲ ಕ್ಷಮಿಸ್ಲಿಕ್ಕೆ ಒಂದು ಅವಕಾಶ ಇದೆ ಅಂದ್ರೆ, ತಂದೆ ಮಗನನ್ನ ಕ್ಷಮಿಸುವಂತೆ, ಹಾಗೆ ಗೆಳೆಯನನ್ನ ಕ್ಷಮಿಸುವಂತೆ, ಇನ್ನು ಪ್ರಿಯಾಯಾರ್ಹಸಿ ಪ್ರಿಯತಮೆಯನ್ನ ಪ್ರಿಯಕರನಾದವನು ಕ್ಷಮಿಸುವಂತೆ. ಅಂದ್ರೆ ಇಲ್ಲಿ ಏನನ್ನ ತಿಳಿದುಕೊಳ್ಬೇಕು ಅಂದ್ರೆ, ತಂದೆಯಾದವನು ಅತ್ಯಂತ ಸುಲಭವಾಗಿ ತನ್ನ ಮಕ್ಕಳನ್ನ ಕ್ಷಮಿಸಿ ಬಿಡ್ತಾನೆ. ಹಾಗೆ ಗೆಳೆಯರಲ್ಲಿಯೂ ಕೂಡ ಬೇರೆಯವರ ತಪ್ಪನ್ನ ಅಪರಾಧವನ್ನು ಕ್ಷಮಿಸುವಂತ ಗುಣ ಇರ್ತದೆ. ಪ್ರಿಯಕರನು ಪ್ರಿಯತಮೆಯನ್ನು ಕ್ಷಮಿಸ್ತಾನೆ. ಆದ್ರೆ ತಾಯಿಯಾದವಳು ಕ್ಷಮೆಯಾಧರಿತ್ರಿ ಹೌದು, ಆದ್ರೆ ಅಷ್ಟು ಬೇಗ ಯಾರನ್ನು ಕ್ಷಮಿಸೋದಿಲ್ಲ. ಯಾಕೆಂದ್ರೆ ಯಾರಾದ್ರೂ ನಮ್ಮನೆಗೆ ಬಂದು ಇವತ್ತು ಒಂದ್ ದಿವಸ ನಿಮ್ಮ ಮನೆಯಲ್ಲಿ ಉಳಿಬೋದಾ ಅಂತ ಕೇಳಿದ ತಕ್ಷಣ ಪುರುಷರು ಏನ್ ಹೇಳ್ತಾರೆ, ಅಡ್ಡಿಲ್ಲ ಅಂದ್ಬಿಡ್ತಾರೆ. ಅವಾಗ ಅವರನ್ನು ಒಳಗ್ ಕರೆದು ಮಾತೆ ಆದವಳು ಹೇಳ್ತಾರೆ, ಯಾರೋ ಏನೋ ಗೊತ್ತಿಲ್ಲ ಏನಾಗ್ಲಿ ಚೂರು ವಿಚಾರ ಮಾಡ್ದ ಅಡ್ಡಿಲ್ಲ ಅಂದ್ಬಿಟ್ರಲ್ಲ ನೀವು ಅಂತ ಒಂದು ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾಳೆ. ಇದೇ ರೀತಿಯಲ್ಲಿ ತಾಯಿಯಾದವಳು ಬೇಗ ಮಕ್ಕಳನ್ನ ಕ್ಷಮಿಸಲಾರಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಅರ್ಜುನ ತನ್ನ ಬೇಡಿಕೆಯನ್ನ ಇಡ್ತಾನೆ, ನಾನು ವಿದೇವ ಪುತ್ರಸ್ಯ ನನ್ನನ್ನು ಎಲ್ಲ ಭಾವದಿಂದಲೂ ಕ್ಷಮಿಸು ಅನ್ನೋದಾಗಿ ಕೇಳಿಕೊಳ್ತಾನೆ. ಆಗ ಭಗವಂತ ಅದಕ್ಕೂ ಕೂಡ ಒಪ್ಪಿಕೊಂಡು ಅವನನ್ನ ಕ್ಷಮಿಸ್ತಾನೆ. ಹಾಗೆ ನಿನಗೆ ತೋರಿಸಿದಂತಹ ಈ ಚತುರ್ಭುಜವೂ ಕೂಡ ವೇದಗಳ ಅಧ್ಯಯನದಿಂದ ಸಾಧ್ಯವಿಲ್ಲ, ತಪಸ್ಸನ್ನ ಮಾಡುವುದರಿಂದಲೂ ಸಾಧ್ಯವಿಲ್ಲ, ಹಾಗೆ ದಾನವನ್ನ ಮಾಡುವುದರಿಂದಲೂ ಸಾಧ್ಯವಿಲ್ಲ ಅನ್ನೋದಾಗಿ ಹೇಳ್ತಾನೆ. ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡ್ತದಂದ್ರೆ, ಹಂಗಾದ್ರೆ ನಾನು ಪೂಜೆ ಮಾಡೋದು ವ್ಯರ್ಥನ, ದಾನ ಮಾಡೋದು ವ್ಯರ್ಥನ,
ಇಷ್ಟೆಲ್ಲ ಇದೆ ಹೂ ತಂದಿದ್ದೇವೆ, ಪೂಜೆ ಮಾಡ್ತೇವೆ, ಸಪ್ತ ಭಗವದ್ಗೀತೆ ಓದ್ತೇವೆ, ಇದೆಲ್ಲದೂ ವ್ಯರ್ಥನ ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಅದಕ್ಕೂ ಕೂಡ ಭಗವಂತ ಉತ್ತರವನ್ನ ಹೇಳ್ತಾನೆ. ಈಗ ವೇದಾಧ್ಯಯನವನ್ನ ಭಗವಂತನನ್ನ ತಿಳಿದುಕೊಳ್ಳಿಕ್ಕೋಸ್ಕರವಾಗಿಯೇ ಮಾಡಿದ್ರೆ ಅದು ಓಕೆ. ಅದು ಬಿಟ್ಟು ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಒಂದು ಹಣ ಸಂಪಾದನೆಗೋ ಅಥವಾ ನಾನು ಹೆಚ್ಚಿನದನ್ನ ಅಧ್ಯಯನ ಮಾಡಿದ್ದೇನೆ ಅನ್ನುವ ಒಂದು ಅಹಂಕಾರಕ್ಕೂ ಮಾಡುವುದರಿಂದ ಅದು ಭಗವಂತನಿಗೆ ತಲುಪಲಾರದು ಅನ್ನೋ ಸತ್ಯವನ್ನ ನಾವು ತಿಳಿದುಕೊಳ್ಬೇಕು. ಹಾಗೆ ಭಗವಂತ ಇವೆಲ್ಲವನ್ನ ಮಾಡಿದ್ರು ಸುಮ್ಮನೆ ಅಂತಾಯ್ತಲ್ಲ, ಮತ್ತೆ ಹಂಗಾರೆಲ್ಲ ಬಿಟ್ಟುಬಿಡೋಣ ಅಂತ ಅಂದ್ಕೊಳ್ಬಹುದು ಅನ್ನೋದಕ್ಕೋಸ್ಕರವಾಗಿಯೇ ಇದನ್ನ ಹೇಳ್ತಾನೆ. ಯಾವುದರ ಕೊರತೆ ಇದ್ದಾಗ ಇವೆಲ್ಲ ವ್ಯರ್ಥ ಅಂತ. ಭಕ್ತಿಯ ಕೊರತೆ ಇದ್ದಾಗ ಇವು ಯಾವುದೂ ಸಾಧ್ಯವಿಲ್ಲ. ಭಕ್ತ್ಯ ತ್ವನನ್ಯಯ ಅಂತ ಹೇಳ್ತಾರೆ. ಮೂಲತಃ ನಮ್ಗೆ ಭಕ್ತಿಯೇ ಇಲ್ಲ, ಇನ್ನು ಅನನ್ಯವಾದ ಭಕ್ತಿ ಅಂದ್ರೆ ಏನು? ಈಗ ನಾವೆಲ್ಲ ಮಾಡೋದು ಹಾಗಿದ್ರೆ ಭಕ್ತಿ ಅಲ್ವಾ ಅನ್ನೋದನ್ನ ನಾವು ವಿಚಾರ ಮಾಡ್ತೇವೆ. ನಮ್ಮ ಒಂದು ಕ್ಷಣ ಕೂಡ ನಾವು ಕಣ್ಣು ಮುಚ್ಚಿದ್ರು ನಮಗೆ ಭಗವಂತ ಕಾಣಿಸೋದಿಲ್ಲ. ನಮ್ಮ ಮುಂದಿನ ನಾನು ಏನ್ ಕೆಲಸ ಮಾಡಬೇಕು, ಅಡಿಗೆ ಕಟ್ಟೆ ಮೇಲೆ ಏನ್ ಇಟ್ಟಿದ್ದೇನೆ, ಕುಕ್ಕರ್ ಎಷ್ಟೊತ್ತಿಗೆ ಹಚ್ಚಬೇಕು, ಅದೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಹೊರತು ಭಗವಂತನ ಬಗ್ಗೆ ನಾವು ಸ್ವಲ್ಪವೂ ವಿಚಾರ ಮಾಡೋದಿಲ್ಲ. ಆದ್ದರಿಂದ ನಾವು ಏನನ್ನೇ ಮಾಡಿದ್ರು ಭಕ್ತಿಯ ಕೊರತೆ ಇದೆ ಅಂತಾದ್ರೆ ಅದು ಭಗವಂತನನ್ನ ತಲುಪೋದಿಲ್ಲ ಅನ್ನೋದನ್ನ ಕೊನೆಯ 3 ಶ್ಲೋಕಗಳಲ್ಲಿ ಭಗವಂತ ನಮಗೆ ತಿಳಿಸಿಕೊಡ್ತಾನೆ. ಹಾಗೆ ಈ ಭಕ್ತಿ ಅನ್ನುವುದು ಹೇಗೆ ಬರಲಿಕ್ಕೆ ಸಾಧ್ಯ ಅಂದ್ರೆ ನಾವು ಸರ್ವಸ್ವವು ಭಗವಂತನದ್ದು ಅನ್ನೋದು ಬಂದಾಗ ಮಾತ್ರ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇನ್ನು ಯಾವ ರೀತಿಯಲ್ಲಿ ಭಗವಂತನ ಈ ನಾವು ತಿಳ್ಕೊಂಡಿದ್ವಿ, ಗಣಪತಿ ಚೌತಿಗೆ ಬರ್ತಾನೆ, ನವರಾತ್ರಿ ಅಮ್ಮನವರು ಬರ್ತಾನೆ, ಇದೆಲ್ಲ ತಿಳ್ಕೊಂಡ್ರೆ ಸಾಕ. ಅಂದ್ರೆ ತತ್ವೇನ ನನ್ನನ್ನ ತಿಳಿದುಕೊಳ್ಳಬೇಕು. ಭಗವಂತ ಅಂದ್ರೆ ಎಲ್ಲಾ ಕಡೆಯೂ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವ ತತ್ವವನ್ನ ಮೊದಲಿಗೆ ತಿಳಿದುಕೊಳ್ಬೇಕು. ಆ ರೀತಿಯಾಗಿ ಯಾರು ತಿಳಿದುಕೊಳ್ತಾರೋ ಭಕ್ತಿಯಿಂದ ನನ್ನನ್ನ ಅನನ್ಯವಾದಂತಹ ಭಕ್ತಿಯಿಂದ ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ಭಗವಂತ ಸರ್ವೋತ್ತಮ ಅನ್ನುವುದನ್ನು ತಿಳಿದುಕೊಂಡು ಯಾರು ನನ್ನನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ನಾನು ಲಭ್ಯವಾಗ್ತೇನೆ ಅನ್ನೋದನ್ನ ಹೇಳ್ತಾನೆ. ಹಾಗಾದ್ರೆ ಇದೆಲ್ಲವನ್ನ ಹೊಂದಿದವನನ್ನು ಮದ್ಭಕ್ತ ಸಂಘವರ್ಜಿತ ಅಂತ ಹೇಳ್ತಾನೆ. ಎಲ್ಲಾ ಲಕ್ಷಣಗಳನ್ನ ಯಾರು ಹೊಂದಿರ್ತಾರೋ ಅವರು ನನ್ನ ಭಕ್ತರು. ಆ ಭಕ್ತರು ಹೇಗಿರ್ತಾರೆ ಅಂದ್ರೆ ನನಗಾಗಿಯೇ ಕೆಲಸವನ್ನ ಮಾಡ್ತಾರೆ. ಮತ್ತು ಕರ್ಮಕೃನ್ ಮತ್ ಪರಮಃ. ಯಾರು ನನ್ನ ಭಕ್ತನಾಗಿರ್ತಾನೋ ಅವನು ನನಗಾಗಿಯೇ ಕೆಲಸ ಮಾಡ್ತಾನೆ, ನನ್ನ ಮೇಲೆಯೇ ಅತೀವವಾದಂತಹ ಪ್ರೀತಿಯನ್ನ ಹೊಂದಿರ್ತಾನೆ. ಹಾಗೆ ಸಂಘವರ್ಜಿತ, ಆಸೆಯನ್ನ ಬಿಟ್ಟವನಾಗಿರ್ತಾನೆ ನನ್ನ ಭಕ್ತನಾದವನು ಅಂತ ಹೇಳ್ತಾನೆ. ಇಲ್ಲಿ ನಾವು ನಮ್ಮನ್ನ ವಿಮರ್ಶೆ ಮಾಡಿಕೊಳ್ಬೇಕು, ನಾನು ಭಗವಂತನ ಭಕ್ತನ ಅಂತ. ಯಾಕೆಂದ್ರೆ ನಾವು ಒಂದು ಕ್ಷಣ ಕೈ ಮುಗಿತೇವೆ ಅಂದ್ರೂ ಅಲ್ಲಿ ಬೇಡಿಕೆಯನ್ನು ಇಟ್ಟೇ ಕೈ ಮುಗಿಯುವಂಥವ್ರು, ಪರಮಾತ್ಮನಿಗಾಗಿ ಕೈ ಮುಗಿಯೋದಿಲ್ಲ ನಾವು. ಹಾಗಾಗಿ ನಾವು ಪರಮಾತ್ಮನ ಭಕ್ತರಾಗಲಿಕ್ಕೆ ಯೋಗ್ಯರು ಹೌದೋ ಅಲ್ಲವೋ ಅನ್ನೋ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಬಹುದು. ಯಾರು ಭಗವಂತನನ್ನ ಪೂಜಿಸುವುದು ಬೇಡಿಕೆಗಾಗಿಯೇ ಅಂತ ಇರ್ತೇವೋ ಅವರು ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ನಾನು ಭಗವಂತನ ಹೊಂದಲಿಕ್ಕಾಗಿ ಪೂಜೆಯನ್ನ ಮಾಡ್ತೇನೆ, ಉಪಾಸನೆಯನ್ನ ಮಾಡ್ತೇವೆ ಅಂತ ಯಾರು ತಿಳಿದುಕೊಳ್ತೇವೋ ಅವರು ಭಗವಂತನ ಭಕ್ತರಾಗ್ತೇವೆ, ಸಂಘ ವರ್ಜಿತರಾಗ್ತೇವೆ, ಆಸಕ್ತಿ ರಹಿತರಾಗ್ತೇವೆ ಅಂತ ಹೇಳ್ತಾನೆ. ಹಾಗೆ ನಿರ್ವೈರ, ಯಾರನ್ನ ಯಾರು ದ್ವೇಷ ಮಾಡೋದಿಲ್ಲವೋ ಅವರು ಭಗವಂತನ ಭಕ್ತರಾಗ್ತಾರೆ. ನಾವು ಹೇಳ್ತೇವೆ ನಾನು ಯಾರನ್ನು ಏನೇನು ದ್ವೇಷ ಮಾಡೋದಿಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇರ್ತೇವೆ, ಆದ್ರೆ ಮನಸ್ಸಿನಿಂದ ಬೇರೆಯವ್ರನ್ನ ಬೈಯೋದೇ ಇರ್ತದೆ, ಬೇರೆಯವ್ರನ್ನ ದ್ವೇಷ ಮಾಡೋದೇ ಇರ್ತದೆ. ಆ ನಿಜವಾದ ಭಗವಂತನ ಭಕ್ತನಾದವನು ಬೇರೆಯವರು ದ್ವೇಷಿಸಿದ್ರು ಕೂಡ ಹೇಳ್ತಾನಂತೆ ಇದು ನನ್ನ ಪ್ರಾರಬ್ಧ ಕರ್ಮ, ಅವರಿಗೆ ಆ ಬುದ್ಧಿ ಕೊಟ್ಟವನು ಭಗವಂತನೇ ಅನ್ನುವಂಥ ಭಾವವನ್ನು ಹೊಂದಿರ್ತಾನಂತೆ. ಹಾಗಾಗಿ ಈ ಎಲ್ಲ ಭಗವಂತನೇ ಸರ್ವಸ್ವ ಅನ್ನುವಂಥ ಭಾವವನ್ನು ಹೊಂದಿರುವಂತಹ ಭಕ್ತರು ನನ್ನನ್ನೇ ಹೊಂದುತ್ತಾರೆ. ಎಸ್ಸ ಮಾಮೇತಿ ಪಾಂಡವ, ಅವರು ನನ್ನ ಭಕ್ತರಾಗ್ತಾರೆ ಅನ್ನುವಂಥ ಒಂದು ವಿಶೇಷವಾದಂತಹ ಸೂಚನೆಯನ್ನು ನಮ್ಮೆಲ್ಲರಿಗೂ ಕೊಟ್ಟು ಭಗವಂತ ವಿಶ್ವರೂಪ ದರ್ಶನವನ್ನ ಅರ್ಜುನನಿಗೆ ಮಾಡಿಸಿ, ಹಾಗೆ ಅದರಿಂದ ಅವನಿಗೆ ಹೆದರಿಕೆ ಆದಾಗ ತನ್ನ ಸೌಮ್ಯ ರೂಪವನ್ನು ತೋರಿಸಿ ಭಗವಂತನ ಭಕ್ತರಾಗಲಿಕ್ಕೆ ಏನೆಲ್ಲ ಹರಸಾಹಸ ಮಾಡಬೇಕು ಅನ್ನುವಂಥ ವಿಶೇಷವಾದಂತಹ ಒಂದು ಸೂಚನೆಯನ್ನ, ಸಂಜ್ಞೆಗಳನ್ನ ಎಲ್ಲವನ್ನ ಪರಮಾತ್ಮ ನಮಗೆ ನೀಡಿದ್ದಾನೆ. ಅದನ್ನ ನಾವು ಅರ್ಥೈಸಿಕೊಂಡು ಈ ವಿಶ್ವರೂಪ ದರ್ಶನದಿಂದ ಭಗವಂತ ಆಕಾರವನ್ನು ಹೊಂದಿದವ, ಗುಣಗಳನ್ನು ಹೊಂದಿದವ, ಹಾಗೆ ತತ್ವರೂಪಿಯೂ ಹೌದು ಎನ್ನುವಂತಹ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಅರ್ಥಾನುಸಂಧಾನಕ್ಕೆ ಮಂಗಳವನ್ನು ಆಡ್ತಾ ಇದ್ದೇನೆ. ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ಹೇಳಿದ್ದೇನೆ, ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ಕ್ಷಮಿಸಬೇಕು. ಹಾಗೆ ಯಾರಾದರೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ದವರು ಇರಬಹುದು. ನನ್ನ ಜ್ಞಾನದ ಪರಿಧಿಯಲ್ಲಿ ನಾನು ಹೇಳಿದ್ದೇನೆ. ಅರ್ಥ
ಮತ್ತೊಮ್ಮೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಆರತಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಯಜಮಾನರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಎಲ್ಲಿ ಹೋಗ್ತಾನೆ ಅಂದ್ರೂ ಅವರು ಒಂದು ಸಲವೂ ಬೇಸರಿಸಿಕೊಳ್ಳದೆ ನನ್ನನ್ನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರ್ತಾರೆ. ಅದು ಕೂಡ ಭಗವಂತನ ದಯೆ ಅಂತ ಹೇಳ್ಬಹುದು. ಅದರಿಂದ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸಿ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಜಯ ಭಗವತಿಯೇ, ಜಯ ಜಯ ಭಗವತಿ. ಸುಲಲಿತವಾಗಿ ಸರಳವಾಗಿ ಎಲ್ಲರ ಮನಮುಟ್ಟುವಂತೆ ಈ ಒಂದು ವಿಶ್ವರೂಪ ದರ್ಶನವನ್ನು ನಮ್ಮ ಕಣ್ಣೆದುರಿಗೆ ನೀವು ತೆರೆಸ್ಬಿಟ್ಟಿದ್ದೀರಿ. ಮುಗದೆ ಹೊಂಟೆ ಕೇಳೋದು ಅನ್ನುವಷ್ಟು ಮಟ್ಟಿಗೆ ನಾವು ಅದರಲ್ಲಿ ಲೀನವಾಗಿಬಿಟ್ಟಿದ್ವಿ. ಇವತ್ತು ನಮ್ಮ ಜೀವನ ಸಾರ್ಥಕವಾಗಿಬಿಟ್ಟಿದೆ. ಇಷ್ಟು ದಿವಸ ಇಷ್ಟು ವರ್ಷದಿಂದ ನಾವು ಅದನ್ನು ಪಠಣ ಮಾಡ್ತಿದ್ವಿ ವಿನಃ ಇಷ್ಟೊಂದು ಸರಳವಾಗಿ ಕೇಳಿ ಇರಲಿಲ್ಲ, ಅರ್ಥೈಸ್ಕೊಂಡೇ ಇರಲಿಲ್ಲ. ಎಷ್ಟೊಂದು ಕಾಲ ನಮ್ಗೆ ಅರ್ಥವಾಗಿ ಹೋಯಿತು. ನೀವು ಭಾರತಿ ಫ್ರೆಂಡ್ ಆದರೂ ಕೂಡ ಮೊದಲೇ ಯಾಕೆ ನಮಗೆ ಭಾರತಿ ಹೇಳಿಲ್ಲ ಅನ್ನುವಷ್ಟು ಮಟ್ಟಿಗೆ ನಾವು ಅಂದುಕೊಳ್ತಾ ಇದ್ದೇವೆ. ಯಾಕಂದ್ರೆ ಮೊದಲೇ ನಾವು ಅರ್ಥಕೊಂಡಿದ್ರೆ ಇನ್ನೂ ಹೆಚ್ಚು ಆಳವಾಗಿ ಅದರಲ್ಲೇ ಮಗ್ನಾಗಿ ನಾವು ಅದನ್ನು ಓದ್ತಾ ಇದ್ವಲ್ಲ. ಓ ಇದು ಬಂದ್ಬಿಟ್ಟೆ, ಹೇಳಿದ್ದಾರೆ ಮೇಡಮ್, ನಿಮಗೆ ಹೇಳಿದ್ದಾರೆ, ಇದು ಹೌದಲ್ಲ ಅಂತ ಅರ್ಥ ಬರ್ತಿತ್ತು ನಮಗೆ. ನಾವೇನೋ ಹೋಗ್ತಾ ಇದ್ದೇವೆ ಅನಿಸ್ತು. ಈಗ ಇರ್ಲಿ, ಈಗಲೂ ಏನು ತೊಂದರೆ ಇಲ್ಲ. ಈಗಲಾದ್ರೂ ನಮ್ಗೆ ಆ ಪುಣ್ಯ ಬಂತಲ್ಲ, ನಮ್ಗೆ ಆ ದೇವರು ಅದನ್ನ ಕರುಣಿಸಿದ್ನಲ್ಲ ಭಾರತಿ ಮೂಲಕ ಅಂತ ನಾನು ಭಾರತೀಯ ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮನ್ನ ಪುನೀತರಾಗಿ ಮಾಡಿದ ನಿಮಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಮಾತೃ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಈ ಒಂದು ಇದಕ್ಕೆ ನಮ್ಮ ಪುಣ್ಯದಲ್ಲಿ ನಮ್ಮನ್ನು ಭಾಗಿಯಾಗಿಸಿದ ನಿಮ್ಮ ಪತಿದೇವರಾದ ಸತೀಶ್ ದೇವ್ ಅವರಿಗೂ ಕೂಡ ನಾನು ಆಡಳಿತ ಮಂಡಳಿಯ ಪರವಾಗಿ ಹಾಗೆ ಮಾತೃ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಸರ್. ಇಷ್ಟರವರೆಗೆ ಶಾಂತ ರೀತಿಯಿಂದ ಕೇಳಿದ ಭಕ್ತಾದಿಗಳೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನ ಕರುಣಿಸಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಭಗವದ್ಗೀತೆಯನ್ನು ಓದಲಿಕ್ಕೆ ಅಂತ ಕೇಳ್ತಾ ಈಗ ನಾವು 11ನೇ ಅಧ್ಯಾಯವನ್ನ ಓದ್ತಾ ಇದ್ದೇವೆ. ನಂತರ ನಮ್ಮ ಮಾತೃ ಮಂಡಳಿಯ ಕಾರ್ತಿಕ ಪೂಜೆ ಕೂಡ ಇದೆ. ಎಲ್ಲರೂ ಅದನ್ನು ಮುಗಿಸ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕಂತ ಅತ್ಯಂತ ವಿನಯದಿಂದ ಕೇಳ್ಕೊಳ್ತಾ ಇದ್ದೇವೆ. पूर्णः रज्ज्वा
नित्यमपि चाव्ययम् एवमेतद्यथार्थत्वम् आत्मानं परमेश्वर द्रष्टुमिच्छामि ते रूपम् ऐश्वरं पुरुषोत्तम मन्यसे यदि तच्छक्यं मया द्रष्टुमिति प्रभो योगेश्वर ततो मे त्वं दर्शयात्मानमव्ययम् श्रीभगवानुवाच पश्य मे पार्थरूपाणि शतशोथसहस्रशः नानाविधानि दिव्यानि नानावर्णाकृतीनि च पश्यादित्यान् वसून् रुद्रान् अश्विनौ मरुतस्तथा बहून्यदृष्टपूर्वाणि पश्याश्चर्याणि भारत इहैकस्थं जगत्कृत्स्नं पश्याद्य सचराचरम् मम देहे गुडाकेश यच्चान्यद्द्रष्टुमिच्छसि न तु मां शक्यसे द्रष्टुम् अनेनैव सचक्षुषा दिव्यं ददामि ते चक्षुः पश्य मे योगमैश्वरम् सञ्जय उवाच एवमुक्त्वा ततो राजन् महायोगेश्वरो हरिः दर्शयामास पार्थाय परमं रूपमैश्वरम् अनेकवक्त्रनयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् दिव्यमाल्याम्बरधरम् दिव्यगन्धानुलेपनम् सर्वाश्चर्यमयं देवम् अनन्तं विश्वतोमुखम् दिवि सूर्यसहस्रस्य भवेद्युगपदुत्थिता यदि वा सदृशी सा स्यात् भासस्तस्य महात्मनः तत्रैकस्थं जगत्कृत्स्नं प्रविभक्तमनेकधा अपश्यद्देवदेवस्य शरीरे पाण्डवस्तदा ततः स विस्मयाविष्टः हृष्टरोमा धनञ्जयः प्रणम्य शिरसा देवम् कृताञ्जलिरभाषत अर्जुन उवाच पश्यामि देवांस्तव देवतेः सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषीश्च सर्वानुरगांश्च दिव्यान् अनेकबाहूधरवक्त्रनेत्रम् पश्यामि त्वां सर्वतोऽनन्तरूपम् नान्तं न मध्यं न पुनस्तवादिं पश्यामि विश्वेश्वर विश्वरूप किरीटिनं गदिनं चक्रिणं च तेजोराशिं सर्वतो दीप्तिमन्तम् पश्यामि त्वां दुर्निरीक्ष्यं समन्तात् दीप्तानलार्कद्युतिमप्रमेयम् त्वमक्षरं परमं वेदितव्यं त्वमस्य
विश्वस्य परं निधानम् त्वमव्ययः शाश्वतधर्मगोप्ता सनातनस्त्वं पुरुषो मतो मे अनादिमध्यान्तमनन्तवीर्यम् अनन्तबाहुं शशिसूर्यनेत्रम् पश्यामि त्वां दीप्तहुताशवक्त्रम् स्वतेजसा विश्वमिदं तपन्तम् या वा पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदम् लोकत्रयं प्रव्यथितं महात्मन् अमीहित्वा सुरसङ्घा विशन्ति केचिद्वीरा प्राञ्जलयो गृह्णन्ति स्वस्तीत्युक्त्वा महर्षि सिद्धसङ्घाः स्तुवन्ति त्वां स्तुतिभिः पुष्कलाभिः रुद्रादित्या वसवो ये च साध्या विश्वेश्विनौ मरुतश्चोष्मपाश्च गन्धर्वयक्षासुरसिद्धसङ्घा वीक्षन्ते त्वां विस्मिताश्चैव सर्वे रूपं महत्ते बहुवक्त्रनेत्रं महाभावो बहुबाहुरुपादं बहूदरं बहुदंष्ट्राभरालं दृष्ट्वा लोका प्रव्यथितास्तथाहम् नभस्त्रशं दीप्तमनेकवर्णं व्यात्ताननं दीप्तविशालनेत्रं दृष्ट्वा हि त्वां प्रव्यथितान्तरात्मा रतिं न विन्दामि शमं च विष्णो दंष्ट्राकरालानि च ते मुखानि दृष्ट्वैव कालानलसन्निभानि दिशो न जाने न लभे च शर्मा प्रसीद देवेश जगन्निवास अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणः सूतपुत्रस्तथासौ सहास्मदीयैरपि योधमुख्यैः वक्त्राणि ते त्वरमाणा विशन्ति दंष्ट्राकरालानि भयानकानि केचिद्विलग्ना दशनान्तरेषु सन्दृश्यन्ते चूर्णितैरुत्तमाङ्गैः यथा नदीनां बहवोऽम्बुवेगाः समुद्रमेवाभिमुखा द्रवन्ति तथा तवामि नरलोकवीराः विशन्ति वक्त्राण्यपि विज्वलन्ति यथा प्रदीप्तं ज्वलनं पतङ्गाः विशन्ति नाशाय समृद्धवेगाः तथैव नाशाय विशन्ति लोकाः तवापि वक्त्राणि समृद्धवेगाः लेलीयसे समानः समन्तात् लोकान् समग्रान् वदनैर्ज्वलद्भिः तेजो विरापूय जगत्समग्रम् भासस्तवोग्राः प्रलभन्ति विष्णो आख्याहि मे वो भवानुग्ररूपः नमोऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रकृतिम् श्रीभगवान् कालोऽस्मि लोकक्षयकृत्
स्थिता प्रत्यनीवेषु योधाः तस्मात् प्रमुष्टिश्च यशो लभस्व जित्वा शत्रून् भुङ्क्ष्व राज्यं समृद्धम् मयैवैते निहता पूर्वमेव निमित्तमात्रं भव सव्यसाचिन् द्रोणं च भीष्मं च जयद्रथं च कर्णं तथान्यानपि योधवीरान् मया हतास्त्वं जटिमां व्यधिष्ठाः युध्यस्व जेतासि रणे सपत्नान् सञ्जय उवाच एतच्छ्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाकृष्णं सगद्गदं भीतभीतः प्रणम्य अर्जुन उवाच स्थानेर्षीकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः कस्माच्च तेन न हिरन्महात्मन् गरीयसे ब्रह्मणोऽप्यादिकर्त्रे अनन्तदेवेश जगन्निवास त्वमक्षरं सदसत्तत्परं यत् त्वमादिदेव पुरुषः पुराणः त्वमस्य विश्वस्य परं निधानम् वेदासि वेद्यं च परं च धाम त्वया ततं विश्वमनन्तरूप वायुर्यमोऽग्निर्वरुणः शशाङ्कः प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः पुनश्च भूयोऽपि नमो नमस्ते नमः पुरस्तादथ पृष्ठतस्ते नमोऽस्तु ते सर्वत एव सर्व अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सखेति मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादात् प्रणयेन वापि यच्चावहासार्थमसत्कृतोऽसि विहारशय्यासनभोजनेषु एकोऽथवाप्यच्युत तत्समक्षं तच्छामये त्वामहमप्रमेयम् पितासि लोकस्य चराचरस्य त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यः लोकत्रयेऽप्यप्रतिमं प्रभाव तस्मात् प्रणम्य प्रणिधाय कायं प्रसादये त्वामहमीशमीड्यम् पितेव पुत्रस्य सखेव सख्युः प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे तदेव मे दर्शय देवरूपं प्रसीद देवेश जगन्निवास किरीटिनं गदिनं चक्रहस्तम् इच्छामि त्वां द्रष्टुमहं तथैव तेनैव रूपेण चतुर्भुजेन सहस्रबाहो भव विश्वमूर्ते श्रीभगवानुवाच
भगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वदन्येन न द्रष्टव्यम् न वेदयज्ञाध्ययनैर्न दानैः न च क्रियाभिर्न तपोभिरुग्रैः एवं रूपः शक्य अहं प्रलोके द्रष्टुं त्वदन्येन कुरु प्रवीर मा चेव्यथा मा च विमूढभावः दृष्ट्वा रूपं घोरमीदं ममेदं व्यभेदभीत्वीतमनाकुलस्त्वं तदेव मे रूपमिदं प्रपश्य सञ्जय उवाच इत्यर्जुनं वासुदेवस्तथोक्त्वा स्वकं रूपं दर्शयामास भूयः आश्वासयामास च भीतमेनं भूत्वा पुनः सौम्य वपुर्महात्मा अर्जुन उवाच दृष्ट्वेदं मानुषं रूपं तव सौम्यं जनार्दन इदानीमस्मि संवृत्तः सचेता प्रकृतिं गतः श्रीभगवानुवाच सुदुर्दर्शमिदं रूपं दृष्टवानसि यन्मम देवाप्यस्य रूपस्य नित्यं दर्शनकाङ्क्षिणः नाहं वेदैर्न तपसा न दानेन न तेजया शक्यमेवं विदो द्रष्टुं दृष्टवानसि मां यथा भक्त्या त्वनन्यया शक्यः अहमेवं विधोऽर्जुन ज्ञातुं द्रष्टुं च तत्त्वेन प्रवेष्टुं च परन्तप मत्कर्म कृन्मत्परमः मद्भक्तः सङ्गवर्जितः निर्वैरः सर्वभूतेषु यः स मामेति पाण्डव यः स मामेति पाण्डव यः स मामेति पाण्डव ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विश्वरूपदर्शनयोगो नाम एकादशोऽध्यायः श्रीकृष्णार्पणमस्तु। जय भगवद्गीते जय जय भगवद्गीते हरिः कमलविहारिणि हरिः कमलविहारिणि सुन्दर सुपुनीते जय भगवद्गीते कर्म सुमर्म प्रकाशिनि आसक्तिहरा तत्त्वज्ञान विकासिनि तत्त्वज्ञान विकासिनि विद्या ब्रह्म परा जय भगवद्गीते निश्चल भक्ति विधायिनि निर्मल मलहारिणि
ಜಯ ಭಗವದ್ಗೀತೆ ರಾಗದ್ವೇಷ ವಿದಾರಿಣಿ ಕಾರಿಣಿ ಮೋದಸರಾ ಭವಭಯಹಾರಿಣಿ ತಾರಿಣಿ ಭವಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ ಜಯ ಭಗವದ್ಗೀತೆ ಅನುರಭಾವ ವಿನಾಶಿನಿ ನಾಶಿನಿ ತಮರಜನಿ ದೈವಿ ಸದ್ಗುಣದಾಯಿನಿ ದೈವಿ ಸದ್ಗುಣದಾಯಿನಿ ಹರಿರಸಿಕಾ ಸಜನಿ ಜಯ ಭಗವದ್ಗೀತೆ ಸಮತಾ ಜ್ಞಾನ ಸಿಖಾವನಿ ಹರಿಮುಖ ಜೀವಾನಿ सकल शास्त्र की स्वामिनी सकल शास्त्र की स्वामिनी श्रुतियों की रानी जय भगवद्गीते जया सुधा बरसावनी मातृकृपा की जय हरिपद प्रेम दान कर हरिपद प्रेम दान कर अपनो कर धीरे जय भगवद्गीते जय भगवद्गीते जय जय भगवद्गीते हरिय कमल विहारी हरिय कमल विहारी सुंदर सुपुनीते जय भगवद्गीते जय जय भगवद्गीते जय जय भगवद्गीते बोलो श्री गीता माता की बोलो श्री कृष्ण परमात्मा की ಮಾತೃಮಂಡಳಿಯ ಸಹೋದರಿಯರು ಹಾಗೂ ಮಹನೀಯರೆಲ್ಲರೂ ಕೂಡ ಈ ದಿನ ಭಗವದ್ಗೀತೆಯನ್ನ ಶ್ಲೋಕ ಪಠಣವನ್ನು ಮಾಡಿದ್ದಾಗಿತ್ತು. ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಿಯಾಗಿ ಮಾತೃಮಂಡಳಿಯ ಪರವಾಗಿ ನಾನು ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಇದು ಸುಲಭದ ಮಾತಲ್ಲ. ಒಂದೆರಡು ದಿನ ಅಲ್ಲ, ಇವತ್ತಿಗೆ 8 ದಿನಗಳ ಕಾಲ ಮಾತೆಯರು ಅತ್ಯಂತ ಉತ್ಸುಕತೆಯಿಂದ ಬಂದು ಈ ಪುಣ್ಯತಮ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ದಿನಾಲೂ ತುಳಸಿ ಹಾರವನ್ನ ಮಾಡಿ ತರ್ತಾ ಇದ್ರು. ಹಾಗೆ ಕೃಷ್ಣ ಪರಮಾತ್ಮನಿಗೆ ನೈವೇದ್ಯ ಕೂಡ ಸ್ವಇಚ್ಛೆಯಿಂದ ಎಲ್ಲರೂ ಅದನ್ನ ತಂದು ಅರ್ಪಣೆ ಮಾಡಿ ಎಲ್ಲ ಪ್ರಸಾದ ವಿತರಣೆಯನ್ನು ಮಾಡಿ ನಮ್ಮ ಮನೆಗಳಿಗೆ ಹೋಗ್ತಾ ಇದ್ವಿ. ಈ ದಿನ ನಮ್ಮ ಮಾತೃಮಂಡಳಿಯ ಸಹಯೋಗದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಕೂಡ ನಾವು ಇಟ್ಕೊಳ್ಳೋಣ ಅಂತ ಎಲ್ಲರ ಅಭಿಪ್ರಾಯ ಬಂತು. ಹಾಗಾಗಿ ಇನ್ ಮೇಲೆ ಕಾರ್ತಿಕ ದೀಪೋತ್ಸವ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ನಮಗೆ ದೇವಸ್ಥಾನದಲ್ಲಿ ಅನುವು ಮಾಡಿಕೊಟ್ಟಂತಹ ಈ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಹೆಸರೆಯವರಿಗೂ ಕೂಡ ನಾನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾತೃಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವಿಜಯ ಶೆಟ್ಟಿ ಅವರು ಕೂಡ ಅವರಿಗೆ ಅನಾರೋಗ್ಯ ಆದ್ರೂ ಕೂಡ 1-2 ದಿನ ಆದ್ರೂ ನಾನು ಬರ್ತೀನಿ ಅಂತ ಸ್ವಲ್ಪ ಆರಾಮಾದ್ಮೇಲೆ ನಿನ್ನೆಯಿಂದ ಬರ್ತಾ ಇದ್ದಾರೆ. ಆದರೂ ಮನೆಯಲ್ಲೇ ಈ ಭಗವದ್ಗೀತಾ ಶ್ಲೋಕವನ್ನ ಓದ್ತಾ ಇದ್ದೇನೆ ಅಂತ ತಿಳಿಸಿದ್ದಾರೆ. ಹಾಗೆ ಯಾವುದೇ ನಮ್ಮ ದೇವಸ್ಥಾನಕ್ಕೆ ಅತಿಥಿಗಳು ಬರಲಿ, ಉಪನ್ಯಾಸಕ್ಕೆ ಬರಲಿ, ಅವರಿಗೆಲ್ಲ ತಮ್ಮ
ಕರಕುಶಲತೆಯಿಂದ ಅತ್ಯುತ್ತಮವಾದಂತಹ ಒಂದು ಹೂಗುಚ್ಛವನ್ನು ತಯಾರಿಸಿ ತರುವುದು ಅವರ ವಾಡಿಕೆ. ಅದಕ್ಕೂ ಕೂಡ ನಾವು ಎಲ್ಲರೂ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ತಿಳಿಸೋಣ. ನಮಗೆ ಇದೇ ರೀತಿಯ ಪ್ರೋತ್ಸಾಹವನ್ನ ಮಹನೀಯರು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಹೆಂಗಸರು ಇಲ್ಲಿ ಬರ್ಲಿಕ್ಕೆ ಮಹನೀಯರೇ ಕಾರಣ. ಯಾಕೆಂದ್ರೆ ದಿನಾಲೂ ಎಂತ ದೇವಸ್ಥಾನಕ್ಕೆ ಹೋಗ್ತೀಯ ನೀನು ಅಂತ ಕೇಳೋ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಾವಂತೂ ಬೆಳಿಗ್ಗೆ ಎದ್ದುಗಳೇ ಒಂದು ಶಾಲೆ, ಮಧ್ಯಾಹ್ನ ಆದ್ಗಳೇ ಒಂದು ದೇವಸ್ಥಾನ, ಸಂಜೆ ಆದ್ಗಳೇ ನಮ್ಮದೇ ಒಂದು ದೇವಸ್ಥಾನದಲ್ಲಿ ಭಗವದ್ಗೀತೆ ಪಠಣ ಮಾಡೋಣ ಅಂತ ಆ ಭಗವಂತ ಶಕ್ತಿ ಕೊಡಲಿವರೆಗೆ ನಾವು ಮಾಡುವಂತ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮದು ಏನೂ ಇಲ್ಲ, ಇದೆಲ್ಲದಕ್ಕೂ ಭಗವಂತನ ಪ್ರೇರಣೆ ಅಂತ ನಾವು ತಿಳ್ಕೊಂಡು ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ಶ್ರೀಯುತ ಎಂ ಆರ್ ಹೆಗ್ಡೆ ಅಂತ ನಮ್ಮ ಈ ಕಾಲೋನಿಯವರೇ, ಅವರು ಕೂಡ ನೀವು ಮಾತೆಯರು ಇಷ್ಟು ಚಂದವಾಗಿ ದಿನಾಲು ಪಠಣ ಮಾಡ್ತಾ ಇರ್ತೀರಿ, ನಾನು ಕೂಡ ಅದೇ ಸಮಯಕ್ಕೆ ಬಂದು ಪಠಣವನ್ನ ಮಾಡ್ತೀನಿ ಅಂತ ಸ್ವ ಇಚ್ಛೆಯಿಂದ ಬಂದು ನಮ್ಮೊಂದಿಗೆ ಅವರು ಕೂಡ ಎಂ ಆರ್ ಹೆಗ್ಡೆ ಅವರು ದಿನಾಲು ಬಂದು ಪಠಣವನ್ನು ಮಾಡಿದ್ದಾರೆ. ನಾವೆಲ್ಲ ಮಹನೀಯರಿಗೂ ಆಮಂತ್ರಣ ಕೊಟ್ಟಿದ್ವಿ, ನೀವು ಬನ್ನಿ. ಇದು ಕೇವಲ ಹೆಂಗಸರಿಗೆ ಮಾತ್ರ ಅಲ್ಲ, ಭಗವದ್ಗೀತಾ ಪಠಣ ಪ್ರತಿಯೊಬ್ಬರಿಗೂ ಬೇಕು, ಮಕ್ಕಳಿಗೂ ಬೇಕು, ಗಂಡಸರಿಗೂ ಬೇಕು, ಹೆಂಗಸರಿಗೂ ಬೇಕು ಅಂತ ಹೇಳಿದ್ವಿ. ಅದು ಅದಕ್ಕೆ ಭಗವಂತನೇ ಅವರಿಗೆ ಪ್ರೇರಣೆ ಕೊಡಬೇಕು, ಇಲ್ಲಿ ಬರುವ ಶಕ್ತಿಯನ್ನ ಕೊಡಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಆಗ್ಲಿ, ಈ ದಿವಸ ಸಮಾರೋಪಕ್ಕಾದ್ರೂ ನಮ್ಮ ಕಡೆಗೆ ಹೋಗೊಟ್ಟು ಬಂದಂತಹ ಶ್ರೀಯುತ ಮಹದೇಶ್ವರ ಮಡಿವಾಳ ಅವರಿಗೂ ಹಾಗೂ ಗೋಪಾಲ್ ಕೃಷ್ಣ ಹೆಗ್ಡೆ ಅವರಿಗೂ, ಶ್ರೀಯುತ ಎಸ್ ಎಸ್ ಭಟ್ ಅವರಿಗೂ, ಮತ್ತೆಲ್ಲ ಬೆರ್ಮೇಕರ್ ಸರ್ ಅವರಿಗೂ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ಮಾತೃ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮಗೆ ಮೈಕಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಶ್ರೀಯುತ ಜಿ ವಿ ಶೆಟ್ಟಿ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾರ್ತಿಕ ದೀಪೋತ್ಸವಕ್ಕೆ ಪ್ರಸಾದ ನೈವೇದ್ಯವನ್ನು ಮಾಡಿಕೊಟ್ಟು ತಂದುಕೊಟ್ಟಂತಹ ಶ್ರೀಯುತ ಶ್ರೀಧರ್ ಹೆಗ್ಡೆ ಅವರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಮಾತೆಯರೆಲ್ಲರೂ ಕೂಡ ಹಾಗೆ ಈ ಒಂದು ಭಗವದ್ಗೀತಾ ಅಭಿಯಾನ ಸಪ್ತಾಹ ಕಾರ್ಯಕ್ರಮಕ್ಕೆ ನಮಗೆ ದಿನಾಲು ನಮ್ಮ ಸಮಯಕ್ಕೆ ದೇವಸ್ಥಾನದ ಆವರಣದಲ್ಲಿ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಸಂಕಲ್ಪದೊಂದಿಗೆ ಮಾಡಿಕೊಟ್ಟಂತಹ ಅರ್ಚಕದ್ವಯರಾದ ಶ್ರೀಯುತ ರವಿ ಭಟ್ ಅವರಿಗೂ ಹಾಗೂ ಶ್ರೀಯುತ ರಾಮ್ ಭಟ್ರಿಗೂ ಕೂಡ ನಾನು ಆಡಳಿತ ಮಂಡಳಿ ಪರವಾಗಿ ಹಾಗೂ ಮಾತೆಯರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆಲ್ಲ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮ ಇದೆಲ್ಲ ನಾವು ಭಾಗಿಯಾಗಿ ಪ್ರಸಾದ ಸ್ವೀಕಾರ ಮಾಡಿಯೇ ಹೋಗ್ಬೇಕು. ಇವತ್ತೊಂದಿನ ನೀವು 8 ಗಂಟೆಗೆ ಮನೆಗೆ ಹೋಗ್ಬೋದು. ದಿನಾಲು 6:30ಗೆ ಎಲ್ಲರಿಗೂ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ದೂರದಿಂದ ಸಹಿತ ಬಂದಿದ್ದಾರೆ ಈ ಸಲ. ಇಲ್ಲಿಂದ ಸುಮಾರು 3-4 ಕಿಲೋಮೀಟರ್ ದೂರದಿಂದ ಇವರು ಶಾರದಕ್ಕ ಸರಿತಕ್ಕ ಎಲ್ಲ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ಶ್ರೀಮತಿ ಹೆಗಡೆ ಇವರು ಕೂಡ ದೂರದ ಊರಿಂದ ಈ ಅಭಿಯಾನಕ್ಕೆ ಅಂತಾನೆ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ಮಾತೃ ಮಂಡಳಿ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಹೀಗೆ ಅನುಗಾಲವೂ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಾಕೆಂದ್ರೆ ನಾವು ಈ ವಾರ್ಷಿಕೋತ್ಸವ ಸುಮಾರು ಮಾಘಶುದ್ಧ ಚೌತಿ ದಿನ ಆಗ್ತದೆ ಈ ವಾರ್ಷಿಕೋತ್ಸವ ದೇವಸ್ಥಾನದ್ದು. ಅದಕ್ಕೂ 1 ತಿಂಗಳ ಮೊದಲೇ ಕನ್ನಡದಲ್ಲಿ ಗಣಪತಿ ಉಪನಿಷತ್ ಪಾರಾಯಣವನ್ನ ಹಮ್ಮಿಕೊಂಡು ಈಗ 10ನೇ ವರ್ಷ. ಈ 10ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ನಾವು ಸಂಕಲ್ಪ ಮಾಡುವಾಗ ನಮ್ಮ ಹತ್ರ ಅಷ್ಟೇ ಆಗ್ತದೆಯೇ ಇಲ್ಲ ಎನ್ನುವಂತಹ ಒಂದು
ಭಯ ಇರ್ತದೆ. ಹಾಗಾಗಿ ನಾವು 1008 ಅಂತ ಸಂಕಲ್ಪ ಮಾಡ್ಕೊಂಡು ಆರಂಭ ಮಾಡ್ತೇವೆ. ಆದರೆ ಅದು 4000ಕ್ಕೂ ಹೆಚ್ಚು ಉಪನಿಷತ್ ಪಠಣ ಆಗ್ತದೆ. ಅದೆಲ್ಲರೂ ಭಗವಂತನೇ ನಮ್ಮಿಂದ ಹೇಳಿಸ್ತಾನೆ ಅಂತ ನಾವು ಅರ್ಥಕೊಂಡಿದ್ದೇವೆ. ಹಾಗಾಗಿ ಈ ವರ್ಷವೂ ಕೂಡ ಈ ಪಠಣಕ್ಕೆ ಎಲ್ಲರೂ ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊತೇನೆ. ಆಮೇಲೆ ಈ ಕಾರ್ತಿಕ ಮಾಸದಲ್ಲಿ ದುರ್ಗಾ ದೀಪ ನಮಸ್ಕಾರ ಕೂಡ ನಾವು ಇಲ್ಲಿ ಮಾತೆಯರು ಹಮ್ಮಿಕೊಳ್ತಾ ಇರ್ತೇವೆ ವರ್ಷಕ್ಕೊಂದ್ಸಲ. ಈ ಕಾರ್ಯಕ್ರಮದ ದಿನಾಂಕವನ್ನ ಇನ್ನು ನಿಶ್ಚಯ ಮಾಡಲಿಲ್ಲ. ಮಾತೃ ಮಂಡಳಿಯ ಮೀಟಿಂಗ್ ಮಾಡಿ ಅದನ್ನ ವಾಟ್ಸಪ್ಪಿಗೆ ಹಾಕ್ತೇವೆ. ಎಲ್ಲರೂ ಕೂಡ ಅದರೊಳಗೂ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 14ನೇ ತಾರೀಕು ಈ ನವೆಂಬರ್ 16ಕ್ಕೆ ಶಾರದಾ ಹೆಗ್ಡೆ ಅವ್ರ ಮನೆಯವರ ದೀಪೋತ್ಸವ ಇರ್ತದೆ ದೇವಸ್ಥಾನದಲ್ಲಿ. ಅದಕ್ಕೆ ಅವರು ಎಲ್ಲರನ್ನೂ ಆಮಂತ್ರಣ ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ಸಹಕರಿಸಬೇಕು. ಈ ಭಗವದ್ಗೀತೆಯ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಾತೆಯರಿಗೆ ಮಹನೀಯರಿಗೆ ಮತ್ತೊಮ್ಮೆ ಅರ್ಚಕರಾದಿಯಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಇಷ್ಟೊತ್ತು ನಮಗೆ ಈ ವಿಶ್ವರೂಪ ದರ್ಶನವನ್ನ ಮಾಡಿಸಿದಂತಹ ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಬೆಳಲೆ ಇವರಿಗೆ ನಮ್ಮ ಮಾತೃ ಮಂಡಳಿಯ ಪರವಾಗಿ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಈ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಅವರು ಕಾರ್ಯನಿಮಿತ್ತವಾಗಿ ಬೇರೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಬದಿಗಿದ್ದ ಚೀಟಿ ಬದಿಗಿದ್ದ ಚೀಟಿ ಬರ್ತೀವಿ ಜೋಡಿ
ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ ಅದು ಬಹಳ ಕಮ್ಮಿನೇ ಆಗಿರ್ತದೆ. ಹಾಗಾಗಿ ನಾವು ಜ್ಞಾನದ ಬೆಳಕನ್ನು ಆ ಇದನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣ ಗುರುವಿನ ಮುಖ ಹೇಳ್ತಕ್ಕಂಥದ್ದು ಇರಬೇಕಾಗ್ತದೆ. ಹಾಗಾಗಿ ಗುರುವಿನ ಉಪದೇಶದೊಂದಿಗೆ ಮಾಡಿರ್ತಕ್ಕಂಥ ಈ ಗೀತಾ ಯಜ್ಞ ಹೇಳ್ತಕ್ಕಂಥದ್ದು ಏನಾದರೂ ಇವತ್ತಿನ ದಿವಸ ಈ ಶುಭ ಮುಹೂರ್ತದಲ್ಲಿ ನೆರವೇರಿಸಲ್ಪಟ್ಟಿರತಕ್ಕಂಥ ಕಾರ್ತಿಕ ದೀಪೋತ್ಸವವನ್ನು ಕೂಡ ಮಾಡಿ ಅದರ ಸಂಪನ್ನತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ನಾವು ತಿಳಿದುಕೊಳ್ಳತಕ್ಕಂಥದ್ದು ಅಂದರೆ ಈ ದೀಪವನ್ನು ನೋಡಿದಾಗ ನಮಗೆ ಕಾಣ್ತದೆ, ಬೆಳಕು ಹೇಳ್ತಕ್ಕಂಥದ್ದು ನಮಗೆ ಕಾಣ್ತದೆ. ಯಾಕೆಂದರೆ ಕತ್ತಲೆ ಹೋಗಿದೆ, ಬೆಳಕು ಬಂದಿದೆ. ಈ ಬೆಳಕಲ್ಲಿ ಏನಂತಂದ್ರೆ ಆ ದೀಪ ಎಣ್ಣೆ ಇರುವಷ್ಟು ಹೊತ್ತು ಆ ಬತ್ತಿ ಹೇಗೆ ಉರಿತದೆಯೋ ಆ ಎಲ್ಲ ರೀತಿಯಲ್ಲಿರತಕ್ಕಂಥ ಅಘ ಹೇಳ್ತಕ್ಕಂಥದ್ದು, ಪಾಪ ಹೇಳ್ತಕ್ಕಂಥದ್ದು ನಾಶವಾಗ್ತದೆ, ಕತ್ತಲೆ ಹೇಳ್ತಕ್ಕಂಥದ್ದು ಹೋಗ್ತದೆ. ತನ್ಮೂಲಕವಾಗಿ ಆ ದೀಪ ಯಾವ ರೀತಿ ಬೆಳಕಿದು ನಮ್ಮ ಅಜ್ಞಾನ ಅಂಧಕಾರವಾಗಿರತಕ್ಕಂಥ ಯಾವ ನಮ್ಮ ದೇಹದಲ್ಲಿರತಕ್ಕಂಥ ಒಂದು ಅಜ್ಞಾನ ಆ ಜ್ಯೋತಿ ಅಂದರೆ ಆತ್ಮಜ್ಯೋತಿ ಅಂತ ಹೇಳ್ತಕ್ಕಂಥದ್ದು, ಆ ಆತ್ಮಜ್ಯೋತಿ ಹೇಳುವಂಥದ್ದು ಬೆಳಗಬೇಕು. ಆದ್ದರಿಂದ ಜ್ಞಾನ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಆಗ್ತದೆ. ಆವಾಗ ನಾವು ಈ ಎಲ್ಲ ಗೀತಾಪಠಣೆಯನ್ನು ಅಥವಾ ಯಾವುದೇ ಒಂದು ಶಾಸ್ತ್ರಾದಿಗಳಿಂದ ಹೇಳ್ತಕ್ಕಂಥದ್ದು ಯಾವ ಯಾವ ಸತ್ಕರಾದಿಗಳು ಸತ್ಕರ್ಮಗಳು ಇದಾವೋ ಅದೆಲ್ಲವೂ ಕೂಡ ಜ್ಞಾನಮಯಪ್ರದವಾಗಿ ನೆರವೇರಲ್ಪಡುತ್ತದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥ ವಿಚಾರ, ಈ ಗೀತೆಯಲ್ಲೂ ಹೇಳಿರತಕ್ಕಂಥ ವಿಚಾರ. ಹಾಗಾಗಿ ಅನೇಕ 8 ದಿವಸಗಳ ಪರ್ಯಂತವಾಗಿ ಗೀತಾ ನಿತ್ಯ ಹೇಳ್ತಕ್ಕಂಥದ್ದು ನಾವು ಮಾಡಿದ್ರೆ ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ. ನಮ್ಮ ಈ 11 ವರ್ಷದ ಈ ಒಂದು ದಿವಸಗಳಲ್ಲಿ ಈ 11ನೇ ವರ್ಷವೆಯ ಈ ಒಂದು ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಜ್ಞಾನಪ್ರದವಾಗಿರ್ತಕ್ಕಂಥ ಶುಭಮಯವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಷಷ್ಠಿನೂ ಉಂಟು. ಇವತ್ತು ಸೋಮವಾರವೂ ಹೌದು. ಮತ್ತು ಹಾಗಾಗಿ ದೀಪವನ್ನು ಬೆಳೆದಿದ್ದೀವಿ, ಜ್ಞಾನಾಮೃತದ ಒಂದು ಸಂಪನ್ನತೆಗಳು ಆಗಿದೆ. ಹಾಗಾಗಿ ಈ ಜ್ಞಾನಕ್ಕೆ ದೇವತೆ ಆಗಿರ್ತಕ್ಕಂತಹ ಸರ್ಪರಾಜನ ಅನುಗ್ರಹದೊಂದಿಗೆ ನಡೆದಿರ್ತಕ್ಕಂತಹ ಈ ಮಂಗಲಮೂರ್ತಿ ತಾಯಿಯಾಗಿರ್ತಕ್ಕಂಥ ಜ್ಞಾನಪ್ರದವಾಗಿರ್ತಕ್ಕಂಥ ಇದು ಏನು ಈ ಒಂದು ದೀಪಯಜ್ಞ ಹೇಳ್ತಕ್ಕಂಥದ್ದು ನಡೆಯಲ್ಪಟ್ಟಿತು. ಇದರಿಂದ ನಮಗೆಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ಅಭಿವೃದ್ಧಿ, ತನ್ಮೂಲಕವಾಗಿ ಕ್ಷೇತ್ರಾಭಿವೃದ್ಧಿ, ದೇಹಾಭಿವೃದ್ಧಿ, ತನ್ಮೂಲಕವಾಗಿ ಲೋಕ ಕಲ್ಯಾಣ ಇದೆಲ್ಲವೂ ಕೂಡ ಆಗೋದ್ರ ಮೂಲಕವಾಗಿ ಗುರುಗಳು ಯಾವ ರೀತಿ ನಮಗೆ ಉಪದೇಶಪಟ್ಟಿದ್ದನ್ನು ಮಾಡಿದ್ರು ಆ ಸಫಲತೆಯ ಕಾರ್ಯ ಹೇಳುವಂತಹದ್ದು ಇನ್ನೂ ಹೆಚ್ಚಿನದಾಯವಾಗಿ ನೆರವೇರಿಸುವಂಥ ಶಕ್ತಿ ಸಾಮರ್ಥ್ಯ ನಮಗೆಲ್ಲರಿಗೂ ಆ ಭಗವಂತನು ದಯಪಾಲಿಸಲಿ ಅಂತ ಹೇಳುವುದರ ಮೂಲಕವಾಗಿ ಆ ಭಗವಂತನಿಗೆ ಜಯಕಾರವನ್ನು ಹಾಕ್ಬಿಡೋಣ. ಸಬರೀವಾದ ದೇವತಾ ಸಹಿತ ಶ್ರೀಮನ್ ಮಹಾಗಣಪತಿ ಮಹಾರಾಜ ಕಿ ಶ್ರೀ ಮಾತಾ ಕಿ ಸರ್ವ ಮಹಾರಾಜ ಕಿ ರುದ್ರ ಹನುಮಾನ ಕಿ ಪಾರ್ವತಿ ಪದಯೇ ಹಿಂದೂ ಸನಾತನ ಧರ್ಮ ಕಿ ಸಾಧು ಸಂತನ ಕಿ ಪುರುಷೋತ್ತಮ ಮಹಾರಾಜ ಕಿ ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಈ ಕೋಟದ ಬುಡದಲ್ಲೇ ಅಲ್ಲಿಂದ ಬಗೆಹಡಿ ಈಗ ಬಂದು ಅವನ ಪಾದ ಬುಡಕ್ಕೆ ಹಾಕವು ಇದೇ ರೀತಿಯಾಗಿ ಸಂಕೀರ್ತನೆ ಹೆಚ್ಚಿನ ದೇವರ